ಏನಣ್ಣ ಈಗ ಮೊದ್ಲಿನ ತರ ಹೋಗ್ತಾ ಇಲ್ಲ, ವಯಸ್ಸಾಗೋಯ್ತು. ಹೋಗ ಹೋಗ ಹೋಗ್ ಕೆಲ್ಸ ನೋಡ. ಲೇ ಸೋಮ, ಆ ಹಕ್ಕಿ ಕಾಯಿಲೆಗೆ ಏನೋ ಔಷಧಿ ತರ್ತೀನಿ ಅಂದಿದ್ದಲ್ಲ, ಏನಾಯ್ತು? ನಮ್ ಗೌರ್ಮೆಂಟ್ ಬಗ್ಗೆ ಗೊತ್ತಲ್ಲಣ್ಣ, ಬಂದಾಗ ಬರುತ್ತೆ ಬಿಡು ಅಣ್ಣ. ಆ ಕೆಮಿಕಲ್ ಇರೋ ಪೇಸ್ಟ್ ಬದಲಾಯಿಸೋ ತಾನೆ, ಬೇಕಾದ್ರೆ ತಗೋ ಇದನ್ನ. ಅಯ್ಯೋ ಬೇಡಪ್ಪ ಸೋಮ, ಬೇಡ. ಹೋದ್ಸಲ ನೀನು ಎಲೆ ತಂದು ಕೊಟ್ಟಿದ್ದಲ್ಲ, ಅದ್ ತಿಂದಾಗ ಪಾದದ್ವರ್ಗು ಒಂದ್ ಗತಿ ಆಯ್ತು. ನನ್ನ ಹತ್ರ ಡೆಂಟಿಸ್ಟ್ ಬರ್ಕೊಟ್ಟಿರೋ ಒಂದು ಒಳ್ಳೆ ಪೇಸ್ಟ್ ಇದೆಯಪ್ಪ, ಅದೇ ಸಾಕು. ಆದ್ರೆ ಹಲ್ಲಿಗೆ ಇದೆ ಬೆಸ್ಟ್ ಅಣ್ಣ. ಓ ಬೇಡಪ್ಪ. ಎಲ್ಲಿ ನೋಡ್ಕೊಂಡು ಪೇಪರ್ ಎಸಿತ್ಯೋ, ಅಜಿನ ಮೋಟೋ ಹುಡ್ದವನೆ. ಅಯ್ಯೋ, ಈ ಎಮ್ಮೆ ಮೇಲೆ ಪೇಪರ್ ಬಿದ್ದಿದ್ದು. ಗುರಿ ಇಟ್ಟು ಹೊಡೆದಿರೋ ಹಂಗಿದೆ. ಹೋಗಲೇ. ಏನೋ ಸೋಮ, ಏನಾದ್ರು ಆಯ್ತೇನೋ? ಏನಾಗಿಲ್ಲ, ಜಾರ್ ಬಿದ್ದೆ, ಒಂಚೂರು ಬೆನ್ನಿಗೆ ನೋವಾಯ್ತು. ಅದನ್ನೇ ಹೇಳಿದ್ದು, ಇದು ಹಲ್ಗೆ ಒಳ್ಳೇದು, ಮೂಳೆ ಕೆಟ್ಟದ್ದು ಅಂತ. ಅಲ್ಲ, ಅಡ್ವರ್ಟೈಸ್ಮೆಂಟ್ ಓದಕ್ಕ ನಾನು ಪೇಪರ್ ತರಿಸೋದು. ಅಮ್ಮ ಅಮ್ಮ, ಏನಾಯ್ತು? ಅಲ್ಲಿ ಅಷ್ಟೊಂದು ಜಾಗ ಇರ್ಬೇಕಾದ್ರೆ ಈ ಮಾವಿನ ಗಿಡದ ಹತ್ರ ಯಾಕಮ್ಮ ಕಸ ಹಾಕಿದ್ಯಾ? ಅದನ್ನ ನೀನೇ ನೀರಾಗಿ ಬೆಳೆಸಿಲ್ವಲ್ಲ, ತಾನಾಗೆ ಬೆಳೆದಿರೋ ತಾನೆ. ಅಯ್ಯಯ್ಯೋ, ಹಿಟ್ಟು ಹೋಯ್ತಲ್ಲ. ಓ, ಇದು ಬೇರೆ. ಆಹಾ, ಹಿಟ್ಟು ಸೂಪರ್ ಆಗಿ ಬಂದಿದೆ. ಇವತ್ತು ತಿಂಡಿ ಸಖತ್ತಾಗಿರುತ್ತೆ. ಯಾಕಮ್ಮ ಅಷ್ಟು ಬೇಗ ಓಡ್ ಬಂದೆ? ಈಗ ಗೊತ್ತಾಯ್ತಾ ಮನೆಗೆ ಯಾಕೆ ಟೈಲ್ಸ್ ಹಾಕ್ಸಿಲ್ಲ ಅಂತ ನಾನು? ಓಹೋ, ಇಲ್ಲ ಅಂದ್ರೆ ಮನೆಗೆಲ್ಲ ಟೈಲ್ಸ್ ಹಾಕಿ ತಾಜ್ ಮಹಲ್ ಮಾಡ್ಬಿಡ್ತೀಯನೋ. ಹೋಗೋ ಸುಮ್ನೆ. ಹಾ, ಹಿಟ್ಟು ಚೆನ್ನಾಗಿ ಉಕ್ಕಿರೋ ತರ ಇದೆ. ಸೋಡಾ ಈಸ್ಟ್ ಏನಾದ್ರು ಹಾಕಿದ್ದೀನಮ್ಮ? ಇಲ್ಲ ಕಣೋ, ಸ್ವಲ್ಪ ರಂಗೋಲಿ ಪುಡಿ ಹಾಕಿದ್ದೀನಿ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಕಾಯಿ ಹಾಲು ಬಾಳೆಹಣ್ಣು ಹಾಕಿ ರುಬ್ಬಿದ್ದೀನಿ. ಸೋಡಾ ಹಾಕಿದ್ದೀನಿ ಅಂತ ತಿಂದೆ ಹಾಗೆ ಹೋಗ್ಬೇಡ. ಸರಿ, ತಿಂಡಿ ಕೊಡು. ₹8 ಮೊಟ್ಟೆ ಇಟ್ಕೊಂಡು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೆ. ಏನೋ ಹಾಗೆ ನೋಡ್ತಿದ್ಯಾ? ಓ, ಯಾರಿಗೋಸ್ಕರನೋ ಇದೆಲ್ಲ? ನೀನೋ ನಿನ್ನ ಅಲಂಕಾರನೋ. ನೋಡೋದು ನೋಡು. ನಮಗಾಗಿ ಕಾದಿವೆ ತೋಟವು ತೈದಾರೋ, ನಮಗಾಗಿ ನಾವೇ ಮಾಡುವ ಆಹಾರ ತೈದಾರೋ. ಬೆಳ್ಳಗೆ ಕಾಣುವ ಊಟವು ತಟ್ಟೆಯ ಮೇಲೆ ಬೀಳರು, ಹೊಟ್ಟೆ ಆನಂದ ಊರೇ ಸಂತೋಷ. ಎಲ್ಲಿಯ ಕೀಳಲು ಹೋದರೆ ತೈದಾರೋ, ಹಸಿರಾದ ತೋಟವು ನೋಡಲು ತೈದಾರೋ. ನಾವೇ ಬೆಳೆದ ಬೆಳೆಯನ್ನು ನಾವೇ ಮಾಡಲು ಆನಂದ, ಊರೇ ನೋಡುವುದು ಕೊಂಡಾಡುವುದು.
ಬೆಳೆಯ ಬೆಳೆಯಲು ನಮಗಿಲ್ಲಿ ನೀರು ಬೇಕೇ ಬೇಕು, ತರಕಾರಿಗಳೆಲ್ಲ ಇಲ್ಲಿ ಬೆಳೆಯಲು. ಹೊಲದಾರಿಲೋ ಎಲ್ಲ ಎಲೆಗಳು ಹಸಿರಾಗಿರಲು, ನದಿ ನೀರಿನಲ್ಲೆಲ್ಲ ಪಕ್ಷಿ ಓಡಾಟ. ಭೂಮಿಯಲ್ಲಿ ಬೆಳೆದ ಎಲ್ಲ ನೀ ಬಳಸಿ ಒಮ್ಮೆ ನೋಡು, ಭೂಮಿಯೆಲ್ಲ ಹಸಿರಾಗಿರಲು ಜೇನಂತೆ ಸಿಹಿಯೂ ಕೇಳು. ಕಳೆ ಇನ್ನೂ ಇದೆ ಇಲ್ಲಿ, ಅದು ಕೂಡ ಭೂಮಿಯಲ್ಲಿ. ಕಳೆಯೆಲ್ಲ ಹೊರಗಡೆ, ಹಸಿರೆಲ್ಲ ಒಳಗಡೆ. ಒಳವೆಲ್ಲ ತುಂಬಿ ತುಳುಕಿದೆ ದೈದಾರೋ, ನೆಲವೆಲ್ಲ ಹಸಿರಾಗಿ ನಕ್ಕರೆ ದೈದಾರೋ. ನಾವೇ ಬೆಳೆದ ಬೆಳೆಯನ್ನು ನಾವೇ ಮಾಡಲು ಆನಂದ, ಊರೇ ನೋಡುವುದು ಕೊಂಡಾಡುವುದು. ಲೇ ಸೋಮ ನಿಂತ್ಕೊಳ. ಉನಿ ಹೋಗಲ್ ಬರ್ಕೋ. ಹಾ ಸೈಟಿಗೆ ತಾನೇ ಹೋಗ್ತೀಯಾ? ಬಾ ಹತ್ತು. ಬೇಡ ಸಜ್ಜಿ ಅಣ್ಣ, ಪರವಾಗಿಲ್ಲ. ನೆನ್ನೆ ಎಲ್ಲ ಕೂತ ಇದ್ದೆ, ಎಲ್ಲೂ ನಡೆದೇ ಇಲ್ಲ. ಒಂದು ಕೆಲಸ ಮಾಡು, ಆ ಪೋಸ್ಟ್ ಆಫೀಸ್ ಹತ್ರ ಬಂದು ಕೇಳು ಎಲ್ಲಿಗೆ ಬರಬೇಕು ಅಂತ. ಬೇಗ ಬರಬೇಕು, ತುಂಬ ದೂರ ಇದೆ. ನೀವು ಬೈಕಲ್ಲಿ ನಿಲ್ಲಿಸಿ ನಾವು ನಡ್ಕೊಂಡು ಹೋಗಿ ಬರೋಣ. ಲೇ ಬೇಕಿದ್ರೆ ನೀನು ನಡ್ಕೊಂಡು ಬಾ, ನನ್ನ ಕೈಲಾಗಲ್ಲ. ಬೀನ್ಸ್ ಎಷ್ಟು? ಅರ್ಧ ಕೆಜಿನಾ? ಪೊನಪಣ ನಮಸ್ಕಾರ. ಅಯ್ಯೋ ಸೋಮ, ನನ್ನ ಹತ್ರ ಚಿಲ್ಲರೆ ಇಲ್ಲಪ್ಪ. ನಾನು ಚಿಲ್ಲರೆ ಕೇಳೇ ಇಲ್ವಲ್ಲ, ಏನು ರೇಗಿಸ್ತಾ ಇದ್ದೀರಾ? ಇದೊಂದು ಅರ್ಧ ಕೆಜಿ. ಯಾವಾಗ ಬಂದ್ರು ಚಿಲ್ಲರೆ ಬೇಕು ಅಂತಾನೆ. ಇಲ್ಲಿರೋ ತರಕಾರಿ ಎಲ್ಲ ವಿಷ ಅನ್ಬಿಟ್ಟು ಯಾವತ್ತು ಏನು ತಗೊಳ್ಳೋದೇ ಇಲ್ಲ. ಸುಮ್ನೆ ಟೈಮ್ ವೇಸ್ಟ್. ಹಾಗಿದ್ರೆ ಈ ತರಕಾರಿ ಎಲ್ಲ ವಿಷಾನ? ಹೌದು. ಅಯ್ಯೋ, ಊರಲ್ಲಿರೋರೆಲ್ಲ ಸುಮ್ನೆ ಹಂಗ್ ಮಾತಾಡ್ಕೋತಾರೆ. ನಮ್ಮ ಅಂಗಡಿಲಿ ಹಂಗಿಲ್ಲಪ್ಪ. ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಅಲ್ವಾ? ಮಲ್ಲಿ ಇನ್ನೊಂದು ಬಾಟ್ಲಿ ತಗೊಂಡ್ ಬಾ. 2 ಬಾಣ್ಲಿ ಆಗ್ಲೇ ಅಲ್ಲಿದೆ ಅಣ್ಣ. ಮಲ್ಲಿ ನೀನ್ 2 ಬಾಣ್ಲಿನ ತಲೆ ಮೇಲೆ ಇಟ್ಕೊಂಡು ಹೋಗ್ಲೇಬೇಕು. ಅಯ್ಯೋ ಇಲ್ಲ ಅಣ್ಣ. ಆಗಲ್ವಾ? ಇಲ್ಲ. ಸರಿ, ಇದನ್ನೇ ತಗೊಂಡು ಹೋಗಿ ವಾಪಸ್ ತಗೊಂಡ್ ಬಾ. ಹಾ, ಸರಿ ಅಣ್ಣ. ಇಡಮ್ಮ ಅಲ್ಲಿ. ಅಣ್ಣ ಹೊಗೆ ಬಿಟ್ಟು ಸಾಕು, ಸ್ವಲ್ಪ ನಿಲ್ಲಿಸ್ತೀಯಾ? ಸೋಮ ಬರ್ತಾನೆ, ದಮ್ಮೋಡಿಯೋದು ನೋಡಿದ್ರೆ ಅಷ್ಟೇ. ಸೋಮನ್ ತಾನೆ, ಪೆಟ್ರೋಲ್ ಬಂಕ್ ಅಲ್ವಲ್ಲ. ಸಿಗಾಕೋತೀಯ ನೋಡು. ಬೀಡಿನಪ್ಪ, ಎಲೆ ತಾನೆ. ನೈಸರ್ಗಿಕ ನನ್ನ ಮಗನೇ. ಬೆಳಗ್ಗೆ ಎದ್ದು ನಾನು ಬೀಡಿನ ಸೇತೀನಿ, ಗೊತ್ತಾ ನಿಮಗೆ? ಬೆಳಗ್ಗೆ ಎದ್ದು ಯಾರಾದ್ರೂ ಫ್ರೆಂಡ್ ಸಿಕ್ಕರೆ ಅವ್ರಿಗೆ ನಾನು ಕೊಡೋದು ಬೀಡಿ ತಾನೆ. ಬೀಡಿ ಸೇದವ್ರಿಗೆ ಗಡ್ಡ ನೆಟ್ಟಿಗೆ ಬರೋದಿಲ್ಲ ಅಂತ ಜನ ಹೇಳ್ತಾರಲ್ಲ. ತಲೆಗೆ ಟವಲ್ ಕಟ್ಕೊಂಡು ಕಿವಿಗೆ ಬೀಡಿ. ಏನಣ್ಣ? ಏನಪ್ಪ? ನಿನ್ನೆ ಚರ್ಚಲ್ ನಡೀತಲ್ಲ ಮದುವೆ, ಆ ಮದುವೆಲೂ ಕೂಡ ನಿಂದೆ ಬಿರಿಯಾನಿ ಅಂತೆ? ಹೂ ಕಣಪ್ಪ, ನಮ್ದೇ ಕ್ಯಾಟ್ರಿಂಗು. ಚಿಕನ್ ಬಿರಿಯಾನಿ ಮಾಡಿದೀರಾ ಅನ್ಸುತ್ತೆ. ಸಜ್ಜಿ, ನೀನ್ ಏನ್ ಹೇಳಕ್ ಬರ್ತಾ ಇದ್ದೆ ಅಂತ ನಂಗೆ ಗೊತ್ತು, ಆದ್ರೆ ಇದು ಅದಲ್ಲ. ಇದು ಜಾನಕಿ ನಿಮಗೋಸ್ಕರ ಮಾಡಿರೋ ಸ್ಪೆಷಲ್ ದಮ್ ಬಿರಿಯಾನಿ. ಹೌದಾ? ಹಾಗಿದ್ರೆ ನನಗೊಂದು ದೊಡ್ಡ ಪೀಸ್ ಕೊಡಿ. ಕೊಡ್ಬೇಡ. ಸರಿ ಕೊಡು, ಏನ್ ಕೊಟ್ರೆ ಏನಾದ್ರು ಅಷ್ಟೇ ಅಂತ. ಇಲ್ಲೇ ಯಾಕೆ? ಥ್ಯಾಂಕ್ಸ್. ಎಷ್ಟು ಬೇಕಷ್ಟು ತಿನ್ನಿ ಸಜ್ಜಿ ಅಣ್ಣ, ಯಾಕೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೋತೀರಾ? ನೀನಿನ್ನು ಹೋಗಿಲ್ವೇನಾ? ನೀವೇನು ತಿನ್ನಲ್ವಾ? ಇಲ್ಲಕ್ಕ, ತಪ್ಪು ತಿಳ್ಕೊಬೇಡಿ, ನಾನು ಹೊರಗಡೆ ಜಾಸ್ತಿ ತಿನ್ನಲ್ಲ. ನಾನು ಬರ್ತಾನೆ ಮನೆಯಿಂದ ಬಾಕ್ಸ್ ತಂದ್ಬಿಡ್ತೀನಿ. ಅಪ್ಪ, ಇದು ಹೋಮ್ಲಿ ಕ್ಯಾಟ್ರಿಂಗ್ ಫುಡ್, ಒಂದ್ಸಲ ತಿಂದು ನೋಡು. ಅಯ್ಯೋ ಪರವಾಗಿಲ್ಲ ಅಣ್ಣ. ತುಂಬಾ ಒತ್ತಾಯ ಮಾಡಬೇಡಿ, ಇವನು ನೈಸರ್ಗಿಕ. ಹೋಗು ಹೋಗು. ನಾನು ಬರ್ಬೇಕು. ಪಾಯಿಂಟ್ ಮಾಡು. ಓಕೆ ಓಕೆ ತಗ್ಸ್ಕೊಳ್ರಿ. ಮಗ ಸೆಂಟ್ರಲ್ ಇಡೋ, ಸಕ್ಕತ್ತಾಗಿ ಬರುತ್ತೆ ಕಣೋ. ಇವ್ರು ಬೆಳಿಗ್ಗೆನೆ ಶುರು ಮಾಡ್ಕೊಂಡ್ರಲ್ಲ ತರ್ಲೆಗಳು. ಇವ್ರಿಗೇನ್ ಮನೇಲಿ ಹೇಳೋರು ಯಾರು ಇಲ್ವಾ? ಮಗ ಈ ಕಡೆ ಬರೋ. ಇಲ್ಲಿ ನಿಂತ್ಕೊಂಡು ತರ್ಲೆ ಮಾಡೋ ಬದಲು ಎಲ್ರು ಸ್ಕೂಲ್ಗೆ ಹೋಗಿ. ಅಯ್ಯೋ, ಈ ಮರದಿಂದ ಏನಾದ್ರು ಒಂದು ಬೀಜ ಸಿಗುತ್ತಾ ಅಂತ ನೋಡಕ್ ಬಂದ್ವಿ ಆಂಟಿ. ಆಂಟಿನಾ? ಪಾಪ ಅವ್ರಿಗೆ ಬೇಜಾರ್ ಮಾಡ್ಬೇಡ್ವಾ? ಇಲ್ಲ ಅಜ್ಜಿ ಕೋಪ ಬಂದ್ಬಿಡುತ್ತೆ. ಅಜ್ಜಿನಾ ನಿಮ್ಗೆಲ್ಲ? ಕೋಲ್ ತಗೊಂಡು ಚೆನ್ನಾಗಿ ನಾಕ್ ಬಾರ್ಸೋರ್ಗೆ. ಹಾ, ಆ ಪ್ರಿನ್ಸಿಪಲ್ಗೆ ಹೋಗಿ ಹೇಳ್ತೀನಿ ನಾನು. ಇನ್ಮೇಲೆ ಯಾರು ಈ ಕಡೆ ಕಾಣಿಸ್ಕೋಬಾರ್ದು. ಈ ವಯಸ್ಸಲ್ಲಿ ಏನೇನ್ ಮಾಡ್ತಾರ್ ನೋಡು. ಏನಾಯ್ತು? ಅದೊಂದು ಬ್ಯಾಕ್ ಸಮಸ್ಯೆ.
ಹೌದು, ಹೋದ್ ವರ್ಷ ಸ್ವತಂತ್ರ ದಿನಾಚರಣೆಗೆ ಕಾಡೆಲ್ಲ ಕಡ್ದು ಕ್ಲೀನ್ ಮಾಡಿದ್ರಿ. ಅವತ್ತಿಂದ ಈ ಸಮಸ್ಯೆ ಹಾಗೆ ಉಳಿದಿದ್ಯಮ್ಮ. ಅದನ್ನ ಕಟ್ ಮಾಡೋಕ್ಕಾಗಲ್ವಾ? ಹಾ, ಒಳ್ಳೆ ಐಡಿಯಾನೇ. ಅಲ್ಲ, ನಿಮ್ ಸರ್ ಸರಿಯಾದ ಸಮಯಕ್ಕೆ ಅದ್ರಲ್ಲೆಲ್ಲ ನಮ್ ಸಾರು ಕರೆಕ್ಟ್ ಆಗಿ ಬರ್ತಾರೆ. 10 ಗಂಟೆ ಕರೆಕ್ಟ್ ಆಗಿ ಇಲ್ಲಿ ಬಂದ್ ಸೇರ್ತಾರೆ ನೋಡಿ. ಹೊರಗಡೆನೂ ಇಷ್ಟು ದೊಡ್ಡ ಕಾಡಿಲ್ವಲ್ಲ? ಅದು ನಮ್ ಸಾರು ಕಾಸು ಕೊಟ್ಟು ತಂದಿಟ್ಟಿರೋದು ಇಲ್ಲಿಗೆ. ಯಾವ್ದೋ ಆಕ್ಸಿಜನ್ ಗಿಡ ಅಂತ ಅಂದ್ರು. ಹೊಟ್ಟೆ ಹಸ್ದಾಗ ಈ ಎಲೆಗಳನ್ನೇ ತಿದ್ದು ಬದುಕ್ತಾರೆ. ಎಷ್ಟೊತ್ತಾಗತ್ತೆ ಅಂತ ಗೊತ್ತೇ ಆಗ್ಲಿಲ್ಲ ಅಲ್ವಾ? ಅಯ್ಯೋ ಅಪ್ಪ, ಇನ್ನೂ ಬಂದಿಲ್ಲ. ಒಂಚೂರು ಜಾಗ ಬಿಡಿ. ಅಲ್ಲ ಅಣ್ಣ, ನಾವು ಮೊದ್ಲು ಬಂದಿರೋದು, ಹಿಂದೆ ನಿಂತ್ಕೊಳ್ಳಿ. ಅಮ್ಮ, ಸಾರಿಗೆ ಒಳಗ್ ಹೋಗೋದಕ್ಕೆ ಜಾಗ ಬಿಡಿ. ಸಾರಿ ಸರ್, ಯಾರು ಅಂತ ಗೊತ್ತಾಗ್ತಿಲ್ಲ. ಬನ್ನಿ. ಸಾರಿ ಸರ್, ನೀವೇ ಅಂತ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. PSC ಅಟೆಸ್ಟೇಷನ್ ತಾನೆ? ಹೌದು. ಒರಿಜಿನಲ್ ಯಾವುದು? ಇದು ಇಲ್ಲಿ ಇಲ್ಲಿ ಇದಾ? ಇದೆ. ಅಣ್ಣ, ಇವ್ರು ಅವಳಿ ಜೋಳಿನಾ? ಇಲ್ವಲ್ಲ, ಏನಾಯ್ತು? ಅಲ್ಲ, ಇವ್ರ ತರನೇ ಒಬ್ರು ಮನೆ ಕಟ್ಟೋ ಕೆಲ್ಸಕ್ ಬಂದಿದ್ರು. ಅದು ಕೂಡ ಇವ್ರೇನಮ್ಮ. ಈಗಿನ ಹುಡುಗರು ಕಾಸು ಕೊಟ್ಟು ಜಿಮ್ಗೆ ಹೋಗ್ತಾರಲ್ವಾ, ದೇಹ ಬೆಳೆಸೋದಕ್ಕೆ. ಆದ್ರೆ ನಮ್ ಸೋಮನ್ ಸಾರು ಕನ್ಸ್ಟ್ರಕ್ಷನ್ ಕೆಲ್ಸಕ್ಕೆ ಏನಾದ್ರು ಕರೆದ್ರೆ ಜಿಮ್ಮಿಗೆ ಹೋಗೋದ್ರ ಬದಲು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕೆಲಸ ಮಾಡಿ ದುಡ್ಡು ಕೂಡ ತಗೊಳ್ಳೋದಿಲ್ಲ ಇವರು. ಇವರು ಜೂನಿಯರ್ ಆರ್ಗ್ಯಾನಿಕ್. ಸಾರವ್ರ ಶಿಷ್ಯ. ಚಕ್ಲಂಬಕ್ಲ ಹಾಕೊಂಡೇ ನೀರ್ ಕುಡಿಯೋದು. ಇಲ್ಲೇ ಇಷ್ಟೊತ್ತಾಗೋಯ್ತು, ಏನ್ ಮಾಡೋದು ಇವಾಗ? ಬೇಗ ಬೇಗ ನಡೀರಿ, ಟೈಮ್ ಆಗೋಯ್ತು. ಇಷ್ಟು ಜನ ಬಂದವ್ರೆ. ಈ ಮರನ್ ಕಡ್ದ್ ಬಿಡೋಣ ಅಂತ ನಾನು ಮುಂಚೆನೆ ಹೇಳಿದ್ದೆ. ಕೇಳ್ಬೇಕು ತಾನೆ ನಮ್ಗೆಲ್ಲ. ಏನೋ ಮರ ಮಾತ್ರ ನೋಡ, ಮರ ಹೇಗೆ ಪೋಸ್ ಕೊಡ್ತಿದೆ. ಹೆಣ್ಣು ಮಕ್ಳು ಕೂಡ ಇಲ್ಲೇ ಇದೀರೋ? ಕೇಳಿ ಕೇಳಿ. ಸರ್, ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಓಹ್, ಎಂತ ಫಿನಿಶಿಂಗ್ ಅಲ್ಲ, ಅದ್ಭುತ. ಛೇ, ಈ ಪ್ರಕೃತಿಯಲ್ಲಿ ಈ ತರದ ವಿಕೃತಿ ಆಗ್ತಿರುತ್ತೆ. ಸರ್, ಈ ತರ ಮರನೆಲ್ಲ ಕಡ್ದಾಕ್ಬೇಕು ಸರ್. ಯಾವ್ದಾದ್ರು ಕೆಮಿಕಲ್ ಹಾಕಿದ್ರೆ ಅದು ಹೋಗುತ್ತಪ್ಪ. ಸೋಮನಣ್ಣ, ಅವ್ರ ಮರ ಕಡಿಬೇಕು ಅಂತ ಮಾತಾಡ್ತವ್ರೆ. ಜಾಗ ಬಿಡು. ಸರಿ ಸರಿ ಎಲ್ರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ನೋಡೋಣ. ಹಾ ಸರ್. ಸರಿನಾ? ಹೌದು. ಏನಂತೀರಾ? ನಿಮ್ಮೆಲ್ರ ಅಭಿಪ್ರಾಯ ಈ ಮರನ ಕತ್ತರಿಸಬೇಕು ಅನ್ನೋದೇ ತಾನೆ? ಕಡಿದ್ರು ಮತ್ತೆ ಬೆಳೆಯಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ? ಮತ್ತೇನ್ ಮಾಡೋದು? ಹಾಗಾದ್ರೆ ಪೂರ್ತಿ ಕತ್ತರಿಸೋಣ ಬಿಡಿ. ಏನಂತೀರಾ? ಸೋಮ ಹೇಳ್ದಂಗೆ ಇಡೀ ಮರನ ತೆಗೆದು ಬಿಡ್ಬೇಕು. ಕರೆಕ್ಟ್. ಸರ್, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ತಗೊಳ್ಳೋದ್ರ ಬದಲು ನಿಮ್ ಸ್ವಂತ ಡಿಸಿಷನ್ ಇದ್ರೆ ಹೇಳಿ. ಅಪ್ಪ, ನಿಸರ್ಗ ಪ್ರೇಮಿ ಸೋಮನ್, ಒಂದು ಮದುವೆ ಆಗಿದ್ರೆ ಹೆಂಗಸರ ಫೀಲಿಂಗ್ ಏನು ಅಂತ ಗೊತ್ತಾಗಿರೋದು. ಇಲ್ಲಿ ಮರ ಇದೆ ಅಂತ ಅದಕ್ಕೊಂದು ಲಂಗ ಹಾಕಿ ಕಾಪಾಡಕ್ ಆಗಲ್ಲ. ಅಶ್ಲೀಲ ಕಂಡ್ರೆ ಕತ್ತರಿಸ್ಬಿಡ್ಬೇಕು. ಇಲ್ಲಿಗೆ ಹೆಂಗಸರು ಮಕ್ಕಳು ಬರ್ತಾ ಇರ್ತಾರೆ. ಈ ಎ ಸರ್ಟಿಫಿಕೇಟ್ ಮರನ ಇಟ್ಕೊಳಕ್ ಆಗಲ್ಲ, ಕತ್ತರಿಸ್ಬಿಡ್ಬೇಕು. ಹಾಗಿದ್ರೆ ಎಲ್ಲಾ ಜವಾಬ್ದಾರಿ ನಾನೇ ತಗೋತೀನಿ. ಏನಂತೀರಾ? ನೋಡೋಣ. ಸರಿ, ನೋಡೋಣ ಬಿಡಿ. ನೋಡೋಣ. ಏನಾಗುತ್ತೆ ನೋಡೋಣ. ಇದುವರೆಗೂ ಎಷ್ಟೋ ಹೋರಾಟಗಳನ್ನ ನೋಡಿದೀವಿ, ಆದ್ರೆ ಇವತ್ತಿನ ಹೋರಾಟ ತುಂಬಾ ಡಿಫ್ರೆಂಟ್ ಆಗಿದೆ. ವ್ಯವಸಾಯದ ಕಚೇರಿ ಹತ್ರ ಬೆಳೆದಿರೋ ಆ ಮರನ ಕಟ್ ಮಾಡಬಾರ್ದು ಅಂತ ಆ ಮರದ ಮೇಲೆ ಒಂದು ಮನೆನ ಕಟ್ಕೊಂಡು ಅಲ್ಲಿ ಹೋರಾಟ ಮಾಡ್ತಿರೋ ವ್ಯಕ್ತಿನ ನಾವೀಗ ನೋಡ್ತಾ ಇದೀವಿ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಇಲ್ಲಿ ಕೆಲಸ ಸೋಮನ್. ಒಂಥರ ವಿಚಿತ್ರ. ಗೌರ್ಮೆಂಟ್ ಕೆಲಸದಲ್ಲಿ ಕಾಂಕ್ರೀಟ್ ಕೆಲ್ಸಕ್ಕೆ ಬಂದ. ದುಡ್ಡಿಗೆ ಇಷ್ಟೊಂದು ಆಸೆ ಪಡಬಾರ್ದು. ಹಲೋ, ನ್ಯೂಸ್ ನೋಡಿದ್ಯಾ? ನೇರವಾಗಿ ಅವರು ಮರನೇ ಹತ್ತು ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀನಿ. ಹುಚ್ಚ ಅನ್ಸತ್ತಲ್ವಾ? ಅಕ್ಕ, ಅವ್ನ್ ಬೇಗ ಬಂದ್ಬಿಡ್ತಾನ ಹೇಗೆ? ಅವನ್ ಬರೋದಿಲ್ಲ, ನೀನ್ ಧೈರ್ಯವಾಗಿರು. ಏನ್ ಖಂಡಿತ ಬರಲ್ಲ ಅವನು. ಎಷ್ಟ್ ಜನ ಬಂದಿದಾರ ನೋಡಿ. ಇಷ್ಟ್ ಜನ ನೋಡಿದ್ರೆ ಹುಚ್ಚ ಆಗೋಗ್ಬಿಡ್ತಾನೆ. ಹಾಗಾದ್ರೆ ನೀನ್ ಹೋಗಿ ಇನ್ನೊಂದ್ ಪ್ಲೇಟ್ ತಗೊಂಡ್ ಬಾ. ಮೊಬೈಲ್ ಫೋನಲ್ಲಿ ಸಿಗ್ನಲ್ ಸಿಗ್ತಿಲ್ಲ ಅಂತ ಲ್ಯಾಂಡ್ ಲೈನ್ ನ ಮರದ ಮೇಲೆ ತಗೊಂಡ್ ಹೋಗಿ ಕೆಲ್ಸಕ್ಕೆ ಯಾವುದೇ ರೀತಿ ಅಡೆತಡೆ ಬರಬಾರ್ದು ಅಂತ ನಮ್ಮ ವ್ಯವಸಾಯ ಕಚೇರಿ ಅಧಿಕಾರಿ ಮೇಲ್ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೋಮನಣ್ಣ ಇಟ್ಕೊಳ್ಳಿ. ಈ ಮರನ ಕತ್ತರಿಸಬೇಕು ಅಂತ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಒಪಿನಿಯನ್ ಕೇಳಿದ್ರೆ ಇದು ಎವಲ್ಯೂಷನರಿ ಬಾಯೋಲಿಸ್ಟ್ ಅಂತ ಇದನ್ನ ಬಿಟ್ಬಿಡ್ಬೇಕು. ಕಾರಣ ಯಾಕಂದ್ರೆ ಮರ ಇನ್ನೂ ಬೆಳಿತಾನೆ ಇದೆ. ಇವತ್ ನೋಡಕ್ ಈ ತರ ಇದೆ, ಮತ್ತೆ ನಾಳೆ ಕಣ್ಣು ಮೂಗು ಎಲ್ಲ ಬಂದು ಮತ್ತೆ ಜೀವಿಯಾಗಿ ಬದಲಾದ್ರೆ ಏನ್ ಮಾಡೋದು? ಅಲ್ಲ, ನಾವು ಬೆಳೆದಿದ್ದು ಹೀಗೆ ತಾನೆ? ಹೌದಾ? ಅಲ್ವಾ? ಇದ್ರ ಬಗ್ಗೆ ಈ ಜನ ಏನ್ ಹೇಳ್ತಾರೆ ಅಂತ ತೋರಿಸ್ತೀವಿ. ನೋಡ್ತಾ ಇರಿ ನಮ್ಮ ಚಾನೆಲ್ನ. ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ ಅಗ್ರಿಕಲ್ಚರ್ ಆಫೀಸ್.
ಹಲೋ ಅಗ್ರಿಕಲ್ಚರ್ ಆಫೀಸ್. ಸನ್ನಿ, ಹಲೋ ಅಗ್ರಿಕಲ್ಚರ್ ಆಫೀಸ್. ಏನಾಯ್ತು ಸರ್? ಅವ್ರೇನೆ ಆಫೀಸರು, ಅಲ್ಲಿ ಹೋಗಿ. ಹಲೋ ಅಗ್ರಿಕಲ್ಚರ್ ಆಫೀಸ್. ಸನ್ನಿ, ಓ ಏನ್ ಸರ್? ಕೆಡಂಗರ್ ಜಮೀನ್ದು ಫೈಲ್ಸ್ ಕೊಟ್ಟಿದ್ರಲ್ಲ, ಅದೆಲ್ಲ ಎಲ್ಲೋಯ್ತು? ಈಗ್ಲೇ ರೆಡಿ ಮಾಡ್ತೀನಿ ಸರ್. ರಾಜಮ್ಮ, ಹಾ ಆ ಗಿಡ ಚೆನ್ನಾಗಿಲ್ಲ, ಬೇರೆ ಗಿಡ ಕೊಡಿ. ಅಷ್ಟು ಗೊತ್ತಾಗಲ್ವಾ? ಹಲೋ ಅಗ್ರಿಕಲ್ಚರ್ ಆಫೀಸ್. ಸರ್, ನಾನ್ PO ರಿಂಜು. ಹಾ ಹೇಳು ಪರಂಜು. ನಾನ್ ಇಲ್ಲೇ ಇದ್ದೀನಿ ಸರ್. ಹಾ ಕಾಣಿಸ್ತಾ ಇದೆಯಾ? ವಿಷಯ ಏನು ಹೇಳು. ಸರ್, ನಾನ್ B.Tech ಫೇಲು. 48 ಅರೇಸ್ ಇದೆ. ನಮ್ಮ ಅಪ್ಪನ ಮುಂದೆ ಬದುಕು ತೋರಿಸ್ಬೇಕು ಸರ್. ಅದಕ್ಕೆ 3 ತಿಂಗಳಲ್ಲಿ ವ್ಯವಸಾಯ ಮಾಡಿ ಸಾವುಕಾರಾಗಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಸರ್? ನಾನ್ ಮಣ್ಣಿಗೋಸ್ಕರ ಜೀವ ಕೊಡೋಕ್ಕೂ ತಯಾರಿದ್ದೀನಿ. ನಿನ್ ಜೀವನ್ ಮಣ್ಣು ಕೊಡೋದೇ ಒಳ್ಳೇದು ಬಿಡು. ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ, ಸೋಮನ್ ಸರ್ ಅಲ್ವಾ? ಹೌದು, ಹೇಳಿ, ಏನು ವಿಷಯ? ಸರ್, ಸ್ಟ್ರೈಕ್ ಮಾಡ್ತಿರೋದಕ್ಕೆ ಅಭಿನಂದನೆ ತಿಳಿಸೋಣ ಅಂತ ಮಾಡಿದೆ. ಹಾಗಿದ್ರೆ ಹೋಗ್ಲಿ ಮತ್ತೆ. ಸ್ಟ್ರೈಕ್ ಸೂಪರ್, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ಏನು ಹೇಳೋದಿಲ್ಲ. ಹೇಳೋದೇನು ಇಲ್ಲ ಅಂದ್ರೆ ಏನಕ್ಕೆ ಕಾಲ್ ಮಾಡಿದ್ರಿ? ಅಯ್ಯೋ, ಸರಿ ಸರ್, ಹಾಗಾದ್ರೆ ಫೋನ್ ಇಡ್ತೀನಿ. ಹಾ ಸರಿ. ಸೋಮನಣ್ಣ, ಹಾ ನಾನ್ ಕಾಯ್ಬೇಕಾ? ಬೇಡ ಬೇಡ, ತೊಂದ್ರೆ ಇಲ್ವಾ? ಸರಿ, ನಾಳೆ ನಾಳೆ ಬರ್ತೀನಿ. ಸಿಗೋಣ. ಹಾ ಹಲೋ ಅಗ್ರಿಕಲ್ಚರ್ ಆಫೀಸ್, ಯಾರು ಹೇಳಿ? ಸರ್, ನಾನ್ ನಿಮ್ ಫ್ಯಾನ್ ಸರ್, ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ. ಓ, ಇಷ್ಟು ಬೇಗ ಅಭಿಮಾನಿ ಆದ್ರಾ? ಹಾ, ನಿಮ್ಗೆ ಏನ್ ಬೇಕು ಅಂತ ಹೇಳಿ. ನನ್ಗೇನ್ ಬೇಡ, ಹಾ, ನೀವ ಮರದ ಮೇಲೆ ಕೂತಿದ್ದೀರಲ್ಲ, ತುಂಬಾ ರಿಸ್ಕಿ ಅಲ್ವಾ ಅಂತ ಕಾಲ್ ಮಾಡ್ದೆ. ಏನ್ ರಿಸ್ಕು? ಮಂಗಗಳು ಈಗಲೂ ಮರದ ಮೇಲೆ ತಾನೇ ವಾಸ ಮಾಡ್ತಿರೋದು. ಅವುಗಳಿಗೇನು ತೊಂದರೆ ಆಗ್ತಿಲ್ವಲ್ಲ? ಓ, ಅದಕ್ಕೆ ನಾನ್ ನೀವು ಮರದ ಮೇಲೆ ಕೂತ್ಕೊಂಡಿರೋದು. ನಿಮ್ಮ ಉದ್ದೇಶ ಏನು? ಅಯ್ಯೋ, ನಾನ್ ಏನು ಹೇಳ್ತಿಲ್ಲಪ್ಪ. ನೀವೀಗ ಮಾತಾಡ್ತಿರೋದು ಬೇರೆ ಪಕ್ಷದಿಂದ ತಾನೇ? ಈ ಸ್ಟ್ರೈಕ್ ನಿಲ್ಲಿಸ್ಬೇಕು ಅನ್ನೋದೇ ತಾನೇ ನಿಮ್ಮ ಉದ್ದೇಶ? ಹಾ? ಅಯ್ಯೋ, ನಾನ್ ಯಾವ್ದನ್ನು ಹಾಳು ಮಾಡ್ತಿಲ್ಲ, ಸುಮ್ನೆ ಸಪೋರ್ಟ್ ಮಾಡಕ್ ಕಾಲ್ ಮಾಡ್ದೆ. ನಿಮಗ್ ತೊಂದ್ರೆ ಆದ್ರೆ ಕಾಲ್ ಮಾಡಲ್ಲ, ಸಾರಿ. ಹಲೋ ಹಲೋ, ಯಾರು ಮಾತಾಡಿ? ಬೆಳಗ್ಗೆ ಕಾಲ್ ಮಾಡಿದ ಹುಡುಗಿನಾ? ಯಾವ ಹುಡ್ಗಿ? ನಾನ್ ನಿಮ್ಮಮ್ಮ ಕಣೋ. ಓ, ಅಮ್ಮ ನೀನಾ? ಏನ್ ವಿಷಯ? ನಿನ್ಗೆ ಹೋರಾಟ ಮಾಡೋಕೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಇದನ್ನ ಹೇಳೋದಕ್ಕೆ ಫೋನ್ ಮಾಡ್ದ? ನಾನೀಗ ಮಲಗ್ಬೇಕು, ಸುಮ್ಮನಿರಮ್ಮ. ಏಯ್, ನೀನೇನಾದ್ರೂ ಊಟ ಮಾಡ್ದ್ಯಾ? ಅಮ್ಮ, ಇದು ಉಪವಾಸ ಸತ್ಯಾಗ್ರಹಮ್ಮ. ನಿನ್ ಹೋರಾಟ ಇವತ್ತಿಗೆ ಮುಗಿಯುತ್ತಾ? ನೀನ್ ಬರ್ತೀಯ ಅಂತ ನಿನ್ಗೋಸ್ಕರ ಸೊಪ್ಪಿನ ಸಾರು ಮಾಡಿಟ್ಟಿದ್ದೀನಿ. ಹೌದೌದು, ಅದೇನ್ ಸೊಪ್ಪಲ್ಯಾನೋ. ಹ? 24 ಗಂಟೆ ಸೊಪ್ಪಿನ ಸಾರು ಮಾಡು ಅಂತ ಹೇಳ್ತಾ ಇದ್ದೆ. ಇವತ್ತೇನಾಗಿದೆ ನಿನ್ಗೆ? ಸೊಪ್ಪಿನ ಸಾರು ಇಷ್ಟ ಇಲ್ವಾ? ಇಷ್ಟಾನೇ. ಹಲೋ ಹಲೋ ಅಮ್ಮ. ಹಲೋ ಹಲೋ ಅಮ್ಮ. ಇಷ್ಟಾನೇ? ನನ್ಗಿಷ್ಟ ಅಂತ ಹೇಳಿದ್ನಲ್ಲ. ನನಗೂ ಇಷ್ಟನೇ. ಸೋಮನಣ್ಣ, ಎದ್ದೇಳಿ. ಸೋಮನಣ್ಣ, ಮೊದಲು ಹೋಗಿ ಬೇರೆ ನೆಟ್ ತಗೊಂಡ್ ಬರೋ. ನೆನ್ನೆ ರಾತ್ರಿ ಎಲ್ಲ ಮಲ್ಗೋಕೆ ಆಗ್ಲಿಲ್ಲ ಇಲ್ಲಿ. ಅದೆಲ್ಲ ಏನು ಬೇಕಾಗಿಲ್ಲ. ಮರ ಕಡಿಬಾರ್ದು ಅಂತ ಆರ್ಡರ್ ಆಗಿದೆ, ಕೆಳಗಡೆ ಬಾ.
ನೀವಿಲ್ಲಿ ನೋಡ್ತಾ ಇರಬಹುದು ನಿನ್ನೆ ರಾತ್ರಿ ಪೂರ್ತಿ ಅವರು ಇಲ್ಲೇ ಮಲಗಿದ್ದಾರೆ. ಇಂಥ ಹೋರಾಟನ ನಾವು ನೋಡೇ ಇಲ್ಲ. ಒಳ್ಳೆ ಉಪವಾಸ ಮಾಡ್ತಿದ್ದೆ, ನನ್ನ ಬ್ಲಡ್ ಪ್ಯೂರಿಫೈ ಆಗ್ತಾ ಇತ್ತು. ಮಾತಾಡ್ತೀವಿ, ನೀವು ನಮ್ಮ ಚಾನೆಲ್ ನ ನೋಡ್ತಾ ಇರಿ. ಈ ಮರದ ಬಗ್ಗೆ ಯಾಕೆ ಇವ್ರಿಗೆ ಇಷ್ಟೊಂದು ಪ್ರೀತಿ ಗೆದ್ಬಿಟ್ವಿ, ಈ ಹೋರಾಟದಲ್ಲಿ ಗೆದ್ಬಿಟ್ವಿ. ಮಾತಾಡ್ಸಿ ಕೇಳ್ತೀವಿ. ಮತ್ತೆ ಇವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ? ಗೆದ್ಬಿಟ್ವಿ, ಈ ಹೋರಾಟದಲ್ಲಿ ಗೆದ್ಬಿಟ್ವಿ. ತಗೊಳ್ಳಿ ಇದನ್ನ ಕುಡಿರಿ. ಗೆದ್ವಿ, ಈ ಹೋರಾಟದಲ್ಲಿ ನಾವು ಗೆದ್ವಿ. ಸರ್, ಒಂದ್ ನಿಮಿಷ. ಎರಡು ಪಕ್ಷಗಳು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾವೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದನ್ನ ಕತ್ತರಿಸೋದು ತುಂಬಾ ಸುಲಭವಾದ ವಿಷಯನೇ, ಆದ್ರೆ ಇದನ್ನ ಬೆಳೆಸೋದಕ್ಕೆ 2-3 ತಲೆಮಾರಂತೂ ಬೇಕೇ ಬೇಕಲ್ವಾ? ಯಾವಾಗ್ಲೂ ಪರಿಸರದ ಮಧ್ಯೆನೇ ಇರಬೇಕು ಅಂತ ಇಷ್ಟಪಡೋ ವ್ಯಕ್ತಿ ನಾನು. ಮತ, ಜಾತಿ, ಭೇದ ಭಾವ ಅದ್ಯಾವುದೂ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಯಾರಾದ್ರೂ ತಪ್ಪು ಮಾಡಿದ್ರೆ ಯಾರು ಏನು ಅಂತ ನೋಡಿದ್ರೆ ಪ್ರಶ್ನೆ ಮಾಡ್ತೀನಿ ಅಷ್ಟೇ. ನಾನು ಗೆದ್ವಿ, ಈ ಹೋರಾಟದಲ್ಲಿ ನಾವು ಗೆದ್ವಿ. ಈ ವ್ಯಕ್ತಿ ಒಬ್ರೇ ಹೋರಾಟ ಮಾಡಿ ಇವತ್ತು ಗೆದ್ದಿದ್ದಾರೆ. ತಗೋ, ಇದನ್ನು ಒಗದ್ ಬಿಡು. ಸೀರೆ, ಸ್ಕರ್ಟು, ಬ್ಲೌಸ್ ಅಂತೆಲ್ಲ ಯಾಕೆ? ಇಷ್ಟೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇದ್ರು ಏನು? ಸುಮ್ಮನೆ ಒಂದು ನೈಟಿ ಹಾಕೋಬಾರ್ದಾ? ಸರಿ ಆಯ್ತು, ನಾಳೆಯಿಂದ ನೈಟಿನೇ ಹಾಕೋತೀನಿ. ಹಾಗೆ ನಿನ್ಗೂ ಒಂದು ನೈಟಿ ಕೊಡ್ಸ್ಬಿಡ್ತೀನಿ. ನೀನು ಅದನ್ನೇ ಹಾಕೋ. ಯಾಕೆ ಪ್ಯಾಂಟ್ ಶರ್ಟ್ ಹಾಕೊಂಡು ಕಷ್ಟಪಡ್ತೀಯಾ? ಫೋನ್ ರಿಂಗ್ ಆಗ್ತಾ ಇದೆ, ಹೋಗಿ ನೋಡಮ್ಮ. ಫೋನ್ ರಿಂಗ್ ಆಗ್ತಾ ಇದೆ ಅಂದೆ. ನೈಟಿ ಒಳ್ಳೆ ಕತೆ. ಹಲೋ, ಯಾರು? ಇದು ಸೋಮನ್ ಸರ್ ಮನೆ ಅಲ್ವಾ? ಇದು ನನ್ ಮನೆ. ಅವನು ಎಕ್ಸ್ಟ್ರಾ ಟಿಕೆಟ್ ಅಷ್ಟೇ. ನೀನ್ ಯಾರು? ನಾನ್ ಸೋಮನ್ ಸರ್ ಫ್ಯಾನ್ ಮೇಡಮ್. ಸರ್ ಫೋನ್ ಕೊಡ್ತೀರಾ? ಅಯ್ಯೋ, ಸಾರ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಕೆಲ್ಸ ಮುಗಿದ್ಮೇಲೆ ಫೋನ್ ಮಾಡೋಕ್ ಹೇಳ? ಹೌದಾ, ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾಗೆ ಮಾಡು. ಅವನು ಬಟ್ಟೆ ಒಗಿತಾ ಇದ್ದಾನೆ. ಏಯ್, ಯಾರೋ ಹುಡುಗಿ ನಿನ್ ಫ್ಯಾನ್ ಅಂತ ಫೋನ್ ಮಾಡಿದ್ಲು. ಅಯ್ಯೋ, ಮತ್ ನನ್ನನ್ನು ಯಾಕೆ ಕರೀಲಿಲ್ಲ? ಏನ್ ನಡೀತಾ ಇದೆಯೋ ನನಗ್ ಗೊತ್ತಿಲ್ಲ. ಅವಳು ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ. ಹಲೋ ಹಲೋ, ಸೋಮನ್ ಸರ್ ಅಲ್ವಾ? ಹಲೋ, ಹಾ, ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು? ಜಬ್ಬರ್ ಹತ್ರ ಕೇಳಿ ಇಸ್ಕೊಂಡೆ ಅಷ್ಟೇ. ಒಳ್ಳೇದಾಯ್ತು ಬಿಡಿ. ಅದ್ಯಾಕೆ? ಅಲ್ಲ, ನೀವು ಆಫೀಸಿಗೆ ಫೋನ್ ಮಾಡಿದ್ರೆ ಅಲ್ಲಿ ಸನ್ನಿ ಅಂತ ಒಬ್ಬ ಫೋನ್ ತೆಗಿತಾನೆ. ಅವನೊಂಥರ ಲೂಸು. ಸರ್ ಧ್ವನಿಲಿ ಯಾಕೋ ಪೊಸೆಸಿವ್ನೆಸ್ ಕೇಳಿಸ್ತಿದೆ. ಪೊಸೆಸಿವ್ನೆಸ್ಸಾ? ಅಲ್ಲ, ನನಗೆ ನಿಮ್ಮ ಹೆಸರೇನು ಅಂತಾನೆ ಗೊತ್ತಿಲ್ಲ. ನಿಜ ಹೇಳಿ, ನನ್ ಕಾಲ್ಗೋಸ್ಕರ ಕಾಯ್ತಿದ್ರಿ ತಾನೆ? ಇಲ್ಲ. ಹ? ಇಲ್ಲ ಅಂತ ಹೇಳೋದು ಸುಳ್ಳಾದ್ರೂ ಆಗಿರ್ಬೋದಲ್ಲ. ನಿಮ್ಮ ಹೆಸರೇನು ಅಂತ ಹೇಳಿ. ಶಾಲಿನಿ. ಶಾಲಿನಿ? ಬೇಬಿ ಶಾಲಿನಿನಾ? ಬೇಬಿ ಇಲ್ದಿರೋ ಶಾಲಿನಿ. ಕೆಮಿಕಲ್ ಮತ್ತೆ ಹುಳ ಇವೆರಡು ಸೇರ್ಕೊಂಡ್ರೆ ತಂಗಿನ ಮರಕ್ಕೆ ದೊಡ್ಡ ಆಪತ್ತು. ಸರ್, ಇದೆಲ್ಲ ಗಿಡಗಳಿಗೆ ತಾನೆ? ಕೆಲವು ಸಮಯದಲ್ಲಿ ಇವುಗಳಿಂದ ತಂಗಿನ ಮರಕ್ಕೂ ತೊಂದರೆ ಆಗತ್ತೆ. ಹೌದಾ? ಹೌದು. ನೀನ್ ಹೋಗ್ ಸನಿ, ಹೋಗು ಅಂದೆ. ಈಗ ಹೇಳಿ. ನೀವೊಂದ್ ಮೊಬೈಲ್ ತಗೋಬೋದಲ್ವಾ? ಅವಾಗ ನಾನು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಮೊಬೈಲು ಆರೋಗ್ಯಕ್ಕೆ ಹಾನಿಕರ ಶಾಲಿನಿ. ಆದ್ರೆ ಮೊಬೈಲ್ ನ ನೀವೇನ್ ತಿನ್ನಲ್ವಲ್ಲ ಸೋಮನ್ ಅವ್ರೆ, ಫೋನ್ ಮಾಡ್ತೀವಿ ಅಷ್ಟೇ. ನೋಡು ಶಾಲಿನಿ, ಈ ಮೊಬೈಲು ನನ್ನ ಆದರ್ಶಕ್ಕೆ ವಿರುದ್ಧವಾದ್ದು. ಬೇಕಾದ್ರೆ ಒಂದು ಪತ್ರ ಬರೆದು ಕಳಿಸ್ಲಾ? ನೀವ್ ಟೈಮ್ ತಗೊಂಡು ಡೀಟೇಲ್ಡ್ ಆಗಿ ಲೆಟರ್ ಬರೀರಿ. ನಾನ್ ನಮ್ಮನೇಲಿ ನಮ್ ವಿಷಯ ಹೇಳಾಯ್ತು. ಹೌದಾ? ನಿಮ್ಮ ಅಮ್ಮನಿಗೆ ಖುಷಿ ಆಯ್ತಾ ಅದರಿಂದ? ಸಂತೋಷ ಪಡ್ತಾರೆ. ಕೇಳ್ತಿದ್ದ ಹಾಗೆ ಬಾಯಿಗೆ ಬಂದಂಗ್ ಬೈದ್ರು. ಓ, ಅದ್ಯಾಕೆ?
ಯಾವ ಕೆಟ್ಟ ಅಭ್ಯಾಸನೂ ಇಲ್ದೇನೆ ಪ್ರಕೃತಿ ಮಧ್ಯೆ ಬದುಕಬೇಕು ಅನ್ಕೊಂಡಿರೋ ಆರೋಗ್ಯವಾಗಿ ತಿನ್ಕೊಂಡಿರೋ ಒಬ್ಬ ಅಗ್ರಿಕಲ್ಚರಲ್ ಆಫೀಸರ್ ಅಲ್ವಾ ನಾನು? ಅದಕ್ಕೆ ಜನ ನಿಮ್ಮನ್ನ ಆಡ್ಕೊಳ್ಳೋದು, ನಿಮಗ್ ಸ್ವಲ್ಪ ಹುಚ್ಚು ಅಂತ. ಹುಚ್ಚ ಹಾಗಂತ ಯಾರು ಹೇಳಿದ್ದು? ಯಾರ್ ಹೇಳಲ್ಲ ಅಂತ ಕೇಳಿ. ಆದ್ರೆ ನಂಗೆ ಹುಚ್ಚನೇ ಇಷ್ಟ. ಮತ್ತಿನ್ನೇನ್ ತೊಂದ್ರೆ? ಇನ್ನೇನ್ ತೊಂದ್ರೆನಾ? ಹಾ ನಮ್ ವಿಷಯ ಹೇಳ್ದಾಗಿಂದ ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅಮ್ಮ ಹೇಳ್ತಾ ಇದ್ರು, ನನ್ನ ನೋಡ್ಕೊಂಡ್ ಹೋಗೋದಕ್ಕೆ ನಮ್ ಸಂಬಂಧಿಕರು ಯಾರೋ ಬರ್ತಿದಾರಂತೆ. ಅದಕ್ಕೇನು ಬಂದು ನೋಡ್ಕೊಂಡು ಹೋಗ್ಲಿ. ನನ್ನನ್ ಯಾರು ಬಂದ್ ನೋಡ್ಬೇಕಾಗಿಲ್ಲ. ನನ್ನನ್ ನೋಡಕ್ ಬರ್ಬೇಕಾಗಿರೋದು ಒಬ್ರೇ ಒಬ್ರು, ಸೋಮನ್ ಅವರು. ಅಮ್ಮ ನನ್ಗೀಗ ಅರ್ಜೆಂಟಾಗಿ ಮದುವೆ ಆಗ್ಬೇಕು ಅನಿಸ್ತದೆ. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯೋ? ಅಲ್ವೋ, ನೀನ್ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಒಬ್ನೇ ಹಾಳಾಗ್ತೀಯ ಅಷ್ಟೇ. ಮದ್ವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ನು ಹಾಳು ಮಾಡ್ತೀಯಾ? ಊರಲ್ಲಿ ಎಲ್ರು ಮಕ್ಳಿಗೆ ಮದುವೆ ಮಾಡಿ ಮೊಮ್ಮಕ್ಳ ಜೊತೆ ಇರ್ಬೇಕು ಅನ್ಕೋತಾರೆ, ಆದ್ರೆ ನೀನು ಅದ್ ಯಾಕಮ್ಮ ಹೀಗಿದ್ಯಾ? ಏಯ್, ನೀನ್ ಮದ್ವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡ್ಬೇಕು. ವರದಕ್ಷಿಣೆ ನಾವು ಕೊಡ್ಬೇಕಂತ ಏನದು ಅಮ್ಮ ಮಗನ ಮಾತು? ನೋಡ್ದ್ಯಾ, ಅವ್ನ್ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ. ಮಾಡ್ಕೊಳ್ಳಿ ಬಿಡಿ, ಒಳ್ಳೆ ವಿಷಯ ತಾನೆ. ಯಾರೋ ಹುಡುಗಿ? ಶಾಲಿನಿ. ಹೇಗಿದ್ದಾಳ ಹುಡುಗಿ? ನಾನು ಇನ್ನೂ ನೋಡೇ ಇಲ್ಲ ಅವ್ರನ್ನ. ನೋಡ್ದ್ಯಾ? ನಂತರನೇ ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡುಗಿನೇ ಆ ಶಾಲಿನಿ. ಅವಳನ್ನ ಯಾರು ನೋಡಿದಾರೆ? ಇಲ್ಲ, ಮಾತಾಡೋದು ನೋಡ ಅನಿಸ್ತು. ಸೋಮ, ಈ ಪ್ರೀತಿ ಇದೆಯಲ್ಲ ಅದು ಆಟೋಲ್ ಹೋಗೋ ತರ, ಎಲ್ ಬೇಕಾದ್ರೂ ಇಳಿಬೋದು. ಆದ್ರೆ ಮದ್ವೆ ಆತರ ಅಲ್ಲ, ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕ್ಕಾಗಲ್ಲ, ಸತ್ ಹೋಗ್ಬಿಡ್ತೀಯ. ಯೋಚನೆ ಮಾಡು. ಆ ಹುಡುಗಿ ಹಣೆ ಬರ, ನಾವೇನ್ ಮಾಡಕ್ಕಾಗುತ್ತೆ? ಕೇಳಿಸ್ಕೊಂಡ? ಎಲ್ಲಣ್ಣ ಮನೆ? ಇಲ್ಲೇ ಎಲ್ಲೋ ಬರುತ್ತೆ ಅನ್ಸುತ್ತೆ. ಯಾವ್ದಿದೆ? ಇಲ್ಲಿ ದೇವರಾಗ ಇದೇ ಮನೆ. ಇಲ್ಲೇ ಇಳಿ. ಈ ಮನೆನಾ? ಹಾ. ಲೇ, ಇದು ನಮ್ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನ್ ಅವ್ರ ಮನೆ ಅಲ್ವೇನಾ? ಹೌದು, ಬಾ ಹೋಗೋಣ. ಬಾ 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 ಬಾ. ಬೇಗ ಮಾಡು, ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಸರಿ ಅಕ್ಕ. ಚೆನ್ನಾಗಿ ಕ್ರಿಸ್ಪಿ ಆಗ್ಲಿ. ಹಾ. ಏನೋ ಫ್ರೈ ಮಾಡ್ತಾರೋ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಏನೋ ಚೆನ್ನಾಗಿದೆ. ಅಂತದೇನ್ ಮಾಡ್ತಾವ್ರೆ? ಬಾರೋ ಹೋಗ್ಬಿಡೋಣ. ಹೇಯ್, ಇಲ್ಲಿರು. ಅದು ಹೆಂಗ್ ಹೋಗ್ತೀಯ? ಆಹಾ 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 ಚಂದದ ಸುಂದರಿ ಕಂಡರೆ ಹೀಗೆ ಚಂದನ ದಂಡದ ಎನ್ನವಿಲು. ಸುಂದರಿ ನಿನ್ನಯ ಅಂದವ ಕಂಡು ಮನಸ್ಸು ಸೋತು ಹೋಯಿತು ಕ್ಷಣ. ಮನಸ್ಸು ಸೋತು ಹೋಯಿತು ಕ್ಷಣ. ಮನಸ್ಸು ಸೋತು ಹೋಯಿತು ಕ್ಷಣ. ಶಾಲಿನಿ, ಕಾಂಕ್ರೀಟ್ ಕೆಲಸ ಮಾಡೋನ್ಗೆ ನನ್ ಮಗಳನ್ನ ಕೊಡಕ್ ಆಗಲ್ಲ. ನಾವು ಹೊರಟೋಗೋಣ. ಅಮ್ಮ, ಒಂದ್ ವೇಳೆ ನೀವು ಅವಳನ್ನ ಬೇರೆ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ. ಹೌದಾ? ಹಾಗಾದ್ರೆ ನೀನ್ ಕರೆದ್ರೆ ಅವಳು ಬರ್ತಾಳೆ ಅನ್ಕೊಂಡಿದ್ಯಾ? ನಾನು ಕರೆದ್ರೆ ಬರ್ತಾಳಮ್ಮ. ನೀನ್ ಹೋಗ್ತೀಯೇನೆ? ನಾನು ಹೋಗ್ತೀನಿ. ನೀವು ಸ್ವಲ್ಪ ಈ ಕಡೆ ಬನ್ನಿ. ಸ್ವಲ್ಪ ಈ ಕಡೆ ಬನ್ರಿ. ಏನೇ? ನೋಡಿ, ದುಬೈಯಲ್ಲಿ ಒಳ್ಳೆ ಕೆಲ್ಸದಲ್ಲಿರೋ ಹುಡುಗನ್ನ ನಮ್ಮಣ್ಣ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಅವನೇನಾದ್ರೂ ಬಂದ್ರೆ ಅವನಿಗೆ ಇಲಿ ಪಾಷಾಣ ಹಾಕ್ಬಿಡ್ತೀನಿ. ಅವಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ತಿದ್ಯಾ? ನೋಡು, ನೀನೇನಾದ್ರೂ ಆ ಬಿಕಾರಿ ಜೊತೆ ಹೋಗ್ತೀಯ ಅಂದ್ರೆ ನಾನ್ ಸತ್ತೇ ಹೋಗ್ಬಿಡ್ತೀನಿ ನೋಡು. ನೀನ್ ಸತ್ರು ನಾನ್ ಸೋಮನ್ ಅವ್ರನ್ನೇ ಮದ್ವೆ ಆಗೋದು.
ಅಂದ್ರೆ ತೀರ್ಮಾನ ಮಾಡ್ಬಿಟ್ಟಿದ್ಯಾ? 1000 ಸಲ ಕೇಳಿದ್ರು. ನೋಡ, ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು. ಆ ಗಲ್ಫ್ ಗಂಟಿಗೆ ಇವಾಗ ಬರಬೇಡ ಅಂತ ಹೇಳ್ಬಿಡು. ಬರಬೇಡ ಅಂತ ಹೇಳಪ್ಪ. ಇಬ್ರು ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸರ್ಕೊಳ್ಳಿ. ಹುಡುಗನ ಕಡೆ ಏನಾದರೂ ಡಿಮ್ಯಾಂಡ್ ಇದೆಯಾ? ಅದು ಇಂಥದ್ದೇ ಡಿಮಾಂಡು ಅಂತ ಏನಿಲ್ಲ, ಆದ್ರೆ ಈ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಅವ್ನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಾದ್ರೆ ಮದುವೆ ಮಾಡ್ಕೊಳಕ್ ನಮಗೂ ಇಷ್ಟ ಇಲ್ಲ ಅಂತ ಹೇಳೇ ಬಿಡು ಗೆಳೆಯ. ಅಣ್ಣ ಸರಿಯಾಗಿ ಹೇಳ್ದೆ ನೀನು. ಏನ್ ಸರಿ, ಇವಾಗ ನೀವಿಬ್ರು ಸುಮ್ಮನೆ ಇದ್ರೆ ಸರಿ. ಈಗ ಇದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ನನ್ನ ಮಗಳಿಗೆ ಏನು ಇಷ್ಟನೋ ನಾನು ಅದನ್ನೇ ಮಾಡೋದು. ಹಾಗಾದ್ರೆ ಮುಂದೆ ಬರೋ ಒಳ್ಳೆ ಮುಹೂರ್ತದಲ್ಲಿ ಮುಗಿಸೋಣ. ಅದೇನು ಅಂದ್ರೆ ಕಾರ್ತಿಕ್ ಮಾಸ ಮುಗಿದ್ಮೇಲೆ ಮದ್ವೆ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದಾರೆ. ಕಾರ್ತಿಕ ಮಾಸನ? ಅದಾಗೋ ವಿಷಯನ ಅಣ್ಣ. ಎಷ್ಟ್ ದಿನ ಆದ್ರೆ ಏನು, ಹುಡುಗ ಸಿಗರೇಟ್ ಸೇದಲ್ಲ, ಡ್ರಿಂಕ್ಸ್ ಮಾಡಲ್ಲ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಇರೋ ಒಂದೇ ಒಂದು ಅಭ್ಯಾಸ ಅಂತಂದ್ರೆ ನಮ್ಮಂತ ಕುಡುಕರಿಗೆ ಅಡ್ವೈಸ್ ಮಾಡೋದು. ಹಾಗಂದ್ರೆ ಮುಂದೆ ನಾವು ಉಪದೇಶ ಕೇಳ್ಬೇಕಾ ಗೆಳೆಯ? ಕರೆಕ್ಟ್. ಸರಿ ಬಿಡಿ, ಅದ್ ಯಾವ್ದೋ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಕೊಂಡು ಹೋಗ್ಲಿ. ಅದೇ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಕಾಂಕ್ರೀಟ್ ಕೆಲಸ ಮಾಡೋ ಕೂಲಿ ಕೆಲಸಗಾರರು. ಆದ್ರೆ ಅವನಿಗೆ ಗೌರ್ಮೆಂಟ್ ಕೆಲಸ ಇದೆ ಅಂತ ಒಪ್ಕೊಂಡೆ. ಅವ್ನು ತುಂಬಾ ಒಳ್ಳೆ ಹುಡುಗ ಅಲ್ವಾ ಮಗಳೇ? ಕಾರ್ತಿಕ ಮುಗಿಯೋದು ಯಾವಾಗಮ್ಮ? ನಾಳೆನಾ ಭಾನುವಾರನಾ? ಇಲ್ಲ ಅತ್ತೆ, ಶುಕ್ರವಾರ. ಈ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಬೇಕು ಅಂತ ಡಿಸೈಡಾ? 3ನೇ ತಾರೀಕು ಇಟ್ಕೋಬೋದಲ್ಲ? ಒಂದ್ಸಲ ಕೇಳಿ ನೋಡ್ತೀನಿ, ಆದ್ರೆ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಓಹ್, ಈ ಸಂಬಂಧಿಗಳಿಗೆ ಅರ್ಥ ಮಾಡ್ಸೋದು ಹೇಗೆ ಅಂತ ಗೊತ್ತಿಲ್ಲ. ಏನೋ ಒಂದು ಹೇಳಿದ್ರಾಯ್ತು ಅಲ್ವಾ? ಹೇ ಪೊನ್ನಪ್ಪ, ನಿನಗ್ ಸೋಮನ್ ಗೊತ್ತಲ್ವಾ? ನಿನಗ್ ಸುದ್ದಿ ಗೊತ್ತಿಲ್ಲ ಅನ್ಸುತ್ತೆ. ಅಯ್ಯೋ, ಏನಾಯ್ತು ಅವನ್ಗೆ? ನನ್ನ ಗೊತ್ತಿರೋ ಈ ಊರ್ ಜನಕ್ಕೆಲ್ಲ ಕಾರ್ತಿಕ ಮಾಸದ ಮೊದಲನೇ ಶುಕ್ರವಾರ ನಮ್ಮ ಊರಿನಲ್ಲಿರೋ ನಮ್ಮ ದೇವಸ್ಥಾನದಲ್ಲೇ ನನ್ನ ಮದುವೆ ನಡೆಯುತ್ತಿದೆ. ಮುಹೂರ್ತ ಮುಗಿಯೋದಕ್ಕಿಂತ ಮುಂಚೆನೆ ನಮ್ಮ ಊರಿನ ಜನ ನನ್ನ ಮದ್ವೆಗೆ ಬರ್ಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ನಮ್ಮ ಮದ್ವೆಗೆ ಬಂದು ನಮ್ಮನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಬರುವಿಕೆಯನ್ನೇ ಕಾಯುತ್ತಿರುವ ಅಗ್ರಿಕಲ್ಚರಲ್ ಆಫೀಸರ್ ಸೋಮನ್. ಅಯ್ಯಯ್ಯೋ, ಈ ಹುಚ್ಚ ಮದ್ವೆ ಮಾಡ್ಕೋತಾವ್ನ? ಹಾಗಾದ್ರೆ ಇವನು ಬೇಗ ಡೈವರ್ಸ್ ತಗೋತಾನೆ. ಅಲ್ಲ, ಇವನ್ಗಿದ್ರ ಅವಶ್ಯಕತೆ ಇತ್ತಾ ಹೇಳು? ಚೆನ್ನಾಗಿದ್ದೀರಾ? ಒಳಗಡೆ ಹೋಗಿ. ಏನೋ ಎಲ್ಲ ರೆಡಿನಾ? ಏನೋ ಟೆನ್ಷನ್ ಆಗ್ತಿದ್ಯಾ? ಮೊಯ್ ಕವರ್ ಮೇಲೆ ಒಂದು ಕಣ್ಣಿಟ್ಟಿರೆ. ತುಂಬಾ ಮೊಯ್ ಬಂದಿದೆ. ಅಯ್ಯೋ, ಇದೆಲ್ಲ ಯಾಕಮ್ಮ? ಹುಡುಗಿ ಮನೆಯವರೆಲ್ಲ ಬರ್ತಿದಾರೆ ನೋಡು. ಹೌದಾ? ಚಿನ್ನನು ನೈಸರ್ಗಿಕನಾ? ನೋಡಕ್ ಚೆನ್ನಾಗಿದಾರಲ್ಲ. ಏಯ್, ನೀನ್ ಯಾಕೋ ನಿಂತ್ಕೊಂಡೆ? ಈಗಿದ್ರೆ ಏನ್ ತಪ್ಪು? ಅಣ್ಣ ಸ್ವಲ್ಪ ಮುಂದೆ ಹೋಗಿ ಅಣ್ಣ, ಒಂಚೂರು. ಮದ್ವೆ ಹೆಣ್ಣಿನ ಫೋಟೋ ತೆಗ್ದಿದ್ ಸಾಕು, ಮದ್ವೆ ಗಂಡ ನಾನು. ಅಯ್ಯೋ ಸಾರಿ ಸಾರಿ. ಅದನ್ನ ಕೆಳಗಿಟ್ಟು ಇಬ್ರು ಕೆಳಗ್ ಕೂತ್ಕೊಳ್ಳಿ. ಸೋಮ, ತಾಳಿ ಕಟ್ಬೇಕಾದ್ರೆ ಹೆದರ್ಕೋಬೇಡ ಆಯ್ತಾ? ಏನಕ್ಕೆ? ಯಾಕೆ ಅಂದ್ರೆ ಜೋರಾಗಿ ಶಬ್ದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚೆನ್ನಾಗಿದೆಯಲ್ಲ? ಅಪ್ಪ ಗಣಪತಿ ತಾಳಿ ಕಟ್ಟಿದ ತಕ್ಷಣ ಓಡೋಗ್ಬೇಕು. ಎಲ್ಲಿಗೆ? ಫಸ್ಟ್ ಪಂಕ್ತಿಲಿ ಕುತ್ಕೊಂಡು ಊಟ ಮಾಡಕ್ಕೆ. ಏನೇ ನಿಂದು? ಭಯ ಆಗ್ತಿದ್ಯಾ? ನಂಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಎಲ್ಲ ಏನಕ್ಕೆ? ಕೆಲವರು ಮದ್ವೆ ಆದ್ಮೇಲೆ ಕುಡಿಯಲ್ಲ, ದಮ್ಮುಡಿಯಲ್ಲ ಅಂತ ಹೇಳ್ತಾರೆ. ನಾನೇನಾದ್ರೂ ಹೇಳದ್ನ? ಮದ್ವೆ ಆದ್ಮೇಲೆ ಚೆನ್ನಾಗಿ ತಿನ್ಬೇಕು ಅಂತ ಹೇಳ್ತೀನಿ. ಏನಾದ್ರೂ ತಿಂದ್ಯಾ? ಎಲ್ಲ ಮುಗಿಯೋ ತನಕ ತಿನ್ಬಾರ್ದು ಅಂತ ಹೇಳಿದ್ದಾರೆ. ಹಿಂಗೆಲ್ಲ ಯಾರೇ ಹೇಳಿದ್ರು ಏನು ಕೇಳಬಾರ್ದು. ಊಟ ತಿಂದ್ರೇನೆ ಶಕ್ತಿ ಬರೋದು. ಅದ್ರಲ್ಲೂ ಬೆಳಗ್ಗೆನೆ ಏನು ತಿಂದೇ ಇರಬಾರ್ದು. ಅಯ್ಯೋ ಸೋಮನ್, ಏನ್ ಮಾಡ್ತಿದ್ದೀರಾ? ಯಾರೇನಾದ್ರೂ ಅನ್ಕೊಳ್ಳಿ, ನಮ್ಗೇನೋ. ಗೆಳೆಯ, ಒಂಚೂರಲ್ಲಿ ನೋಡು. ಇರ್ಲಿ ಬಿಡ, ತಗೋ ತಿನ್ನು. ಅಲ್ಲ, ಏನೇನು ಮಾಡ್ತಾ ಇರೋದು?
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋ ಪ್ರಶಾಂತಯೇ ಯಸ್ಯ ಸ್ಮರಣ ಮಾತ್ರೇನ. ಏನಾದ್ರು ಹೇಳಿದ್ರ? ಏನೂ ಇಲ್ಲ, ತಾಳಿ ಎತ್ಕೊಳಪ್ಪ. ಯಸ್ಯ ಸ್ಮರಣ ಮಾತ್ರೇನ ಜನ್ಮ ಸಂಸ್ಥಾಪನಾತಃ ಯಜ್ಞಂ ನಿಶ್ಚಂತಿ ಸತನಂ ಗಣೇಶಂ ಸಮಾಪ್ತಯೇ. ತಾಳಿ ಕೊಡಪ್ಪ. ಏನಾಯ್ತ್ರಿ? ತಾಳಿ ತಾಳಿ ಕೊಡೋ. ತಾಳಿ ಎಲ್ಲಿಟ್ಟ ಇವನು? ಎಲ್ಲಾದ್ರೂ ಸಿಗ್ಬೋದು. ಏನೋ ಸಮಸ್ಯೆ ಆಗಿದೆ. ಮಾಡ್ತಾನೆ ಇರ್ತಾನೆ. ಗಿಳಿಯ ತಾಳಿಯಲ್ಲಿ ಏನಾಯ್ತಪ್ಪ? ಏನಾಯ್ತಪ್ಪ? ಇಲ್ದಂಗ್ ಕೂತವ್ರೆ. ಯಾಕೆ ಟೆನ್ಷನ್? ಏನಾದ್ರು ಪ್ರಾಬ್ಲಮ್ಮಾ? ಏನಾಯ್ತು? ತಾಳಿ ಎಲ್ಲಿಟ್ಟಿದ್ಯೋ? ಮದ್ವೆ ಒಂಚೂರು ಆ ಕಡೆ ಬಾಮ್ಮ. ನೋಡು, ಏನೋ ಹೊಸ ಕತೆ. ಈಗ ಏನ್ ಮಾಡೋದು? ತಾಳಿ ಇಲ್ವಂತೆ, ಅದೇ ಸಮಸ್ಯೆ. ಹುಡುಗಿ ಕತೆ ಗೋವಿಂದ. ಶುರುವಾಯ್ತು ಒಂದು ಈಗಲಿಂದ. ತಾಳಿ ಬಿಚ್ಕೊಡು. ಥು, ಹೆತ್ತ ತಾಯಿ ಹತ್ರ ತಾಳಿ ಕೇಳ್ತೀನೋ? ತಾಳಿನೇ ಮತ್ತಿನ್ ಯಾರ ಅಮ್ಮನ ಹತ್ರ ಹೋಗಿ ಕೇಳಿ? ಮಹಾನ್ ಹುಚ್ಚ ನಿನ್ ತಾಳಿ ಕಾಣಿಸ್ತಾ ಇಲ್ಲ ಅಂತ ತಾನೇ ಅಮ್ಮನ ಹತ್ರ ಕೇಳ್ತಾ ಇರೋದು. ಚೆನ್ನಾಗಿದ್ದ ಬಿಡಪ್ಪ. ತಾಳಿ ಇಲ್ದರೆ ಮದ್ವೆ. ಕಾರ್ತಿಕ ಮಾಸ 1 ಎಂತ ಒಳ್ಳೆ ಮುಹೂರ್ತ. ತಾಳಿನೇ ಏನ್ ಇಲ್ದೆ ಮಾಡೋದು? ಮದುವೆ ಮಾಡ್ತಾವ್ನೆ. ಮನೆಗೆ ಹೋಗಿ ಒಂದ್ಸಲ ನೋಡ್ಬಿಟ್ರೆ ಹೆಂಗೆ? ಇಲ್ಲಪ್ಪ, ಅದು ಇಲ್ಲೇ ಎಲ್ಲೋ ಮಿಸ್ ಆಗಿದೆ ಅನ್ಸುತ್ತೆ. ಅಯ್ಯಯ್ಯೋ. ಎಲ್ಲರೂ ಹುಡ್ಕಣ, ಖಂಡಿತ ಸಿಗುತ್ತೆ. ಬನ್ನಿ 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 ಬನ್ನಿ, ಬೇಗ ಹೋಗೋಣ, ಹುಡ್ಕಣ ಬನ್ನಿ. ಹೋಗಿ ಹುಡ್ಕಣ. ತಾಳಿ ಎಲ್ಲಿ ಬಿದ್ದೋಗಿದೆ ಅಂತ. ಅಲ್ಲಿ ಆ ಕಡೆ ನೋಡಿ. ಸಿಗ್ತಾ ಹೆಂಗಾದ್ರು? ನಿನಗ್ ಸಿಗ್ತಾ? ನೋಡಪ್ಪ ಸ್ವಲ್ಪ. ಇಲ್ಲ ಇಲ್ಲ, ಇನ್ನೂ ಸಿಕ್ಕಿಲ್ಲ. ರೀ, ಇಲ್ಲಿ ನೋಡಿ, 5 ರೂಪಾಯಿ ಸಿಕ್ತು. ಇದು ನನ್ನ ಜೇಬಲ್ಲಿ ಇರ್ಲಿ. ಇಲ್ಲೇ ಇರು. ನನ್ಗಾಗಲ್ಲ ಈ ಬಿಸಿಲಲ್ಲಿ. ನಾನ್ ಮನೆಗೆ ಹೋಗ್ತೀನಿ. ನಾನು ಊಟ ಮಾಡ್ಕೊಂಡೆ ಮನೆಗೆ ಹೋಗೋದು. ಎಷ್ಟು ಅವಮಾನ ಆಗ್ತಿದ್ಯೋ. ಸೋಮನ್, ನೀನ್ ನಿಜವಾಗ್ಲೂ ಅಂಗಡಿಯಿಂದ ತಾಳಿ ತಂದಿದ್ದೀರಾ? ನಿನ್ ಜೀವನ ಹೀಗಾಗದೆ ಇರ್ಲಿ ಅಂತ ಪ್ರಾರ್ಥನೆ ಮಾಡು. ಅಪ್ಪ, ಹೋಗಿ ಒಂದು ಹೊಸದೇ ತಂದ್ಮಾಡ. ಅಣ್ಣ, ಇದು ಹೂ ಮಾಲೆ ಅಲ್ಲ, ತಾಳಿ. ಏಯ್, ನಿನ್ನೆ ಕೇಳ್ತಿರೋದು. ಅಪ್ಪ, ಮುಹೂರ್ತ ಮೀರ್ ಹೋಗ್ತಾ ಇದೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಮದ್ವೆ ನಾಳೆ ಇಟ್ಕೊಂಡ್ರೆ ಹೇಗೆ? ನಾಳೆಗ ಅದೆಲ್ಲ ಹೆಂಗಾಗತ್ತೆ? ತಾಳಿ ಇಲ್ದೆ ಹೇಗ್ ಮದ್ವೆ ಆಗುತ್ತೆ? ಅಕ್ಕ, ನೀವ್ ಅನ್ಕೊಂಡ್ರೆ ಆಗುತ್ತೆ. ನೀನೇ ನಿನ್ ಹೆಂಡತಿ ಹತ್ರ ಕೇಳೋ. ಅದನ್ನ ಯಾವಾಗ್ಲೂ ಅಡ ಇಟ್ಟೆ. ಇದ್ದಿದ್ರೆ ಕೊಡ್ತಿರ್ಲಿಲ್ವಾ? ಸಾಕ್ ನಿಲ್ಸಿ. ತಾಳಿ ತಾನೇ ಸಮಸ್ಯೆ. ಹೊಸ ತಗೊಂಡ್ ನಾಳೆ ಕಟ್ತೀನಿ ಬಿಡು ಶಾಲಿನಿ. ನನ್ ಮಗಳು ಮದುವೆ ತಾಳಿ ಇಲ್ದೆ ಆಗೋಯ್ತಲ್ಲ ದೇವ್ರೆ. ಸರ್, ಆ ಚೈನ್ ಹಾಕೋದ್ರಲ್ಲ, ಮತ್ತೆ ಚೈನ್ ಹಾಕೋತರ ಆಕ್ಟ್ ಮಾಡ್ತೀರಾ? ಅಯ್ಯೋ ದೇವ್ರೆ, ಹೋಗೆ. ಅಯ್ಯೋ, ಕಿರ್ಚ್ಬೇಡ. ಇಲ್ಲಿ ಸ್ವಲ್ಪ ಸೊಳ್ಳೆ ಜಾಸ್ತಿ, ಅದಕ್ಕೆ ಹೊಗೆ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಒಂದ್ ಮಸ್ಕಿಟೋ ಮ್ಯಾಟ್ ಇಟ್ಕೋಬಾರ್ದಾ? ಸೊಳ್ಳೆ ನಮ್ ತರ ಮನುಷ್ಯನ ಜನ್ಮ ಅಲ್ಲ. ಸೊಳ್ಳೆನೋ ಸತ್ತೋಗುತ್ತೆ, ಆದ್ರೆ ಇಡೀ ರಾತ್ರಿ ಉಸಿರಾಡೋದು ನಾವು. ನಮ್ ಬಗ್ಗೆ ಯೋಚನೆ ಮಾಡಿ ನೋಡಿದ್ಯಾ? ನೀವ್ ತುಂಬಾ ಬುದ್ಧಿವಂತರು. ಇಲ್ಲಿ ತನಕ ನಾನು ಇದನ್ನ ಯೋಚನೆನೇ ಮಾಡಿರ್ಲಿಲ್ಲ. ನಾವಿಬ್ರು ಇನ್ಮೇಲೆ ಅದೇ ತರ ಯೋಚನೆ ಮಾಡೋಣ. ಏನಂತೀಯ? ಹ? ನನಗೆ ಹಾಲು ಕುಡಿ ಅಭ್ಯಾಸ ಇಲ್ಲ, ಬೇಕಾದ್ರೆ ನೀನ್ ಕುಡಿ. ಹಾಲ್ ನನಗೂ ಇಷ್ಟ ಇಲ್ಲ, ಆದ್ರೆ ಸಿನಿಮಾಗಳಲ್ಲಿ ಅಮ್ಮ, ಒಂಚೂರು ಬಾಗಿಲು ಹಾಕೋತೀನಮ್ಮ. ಬೇಡ ಕಣೋ, ತೆಗ್ದೇ ಇರ್ಲಿ. ಅಯ್ಯೋ, ಇವನ್ ಕತೆ ಏನ್ ಹೇಳಿ. ನಮ್ಮ ಅಮ್ಮನೂ ಇದಾರಲ್ಲ. ಕೋಸ್ ಪಲ್ಯ ಸಿಕ್ಕಾಪಟ್ಟೆ ಉಪ್ಪಾಗಿದೆ. ನೀನ್ ತಾನೇ ಮಾಡಿದ್ದು. ಕೋಪ ನೋಡಪ್ಪ. ಅಲ್ಲ, ಮದ್ವೆಗೆ ಏನಕ್ಕೆ ಬರ್ತಾರೆ ಗೊತ್ತಾ? ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗೋಕ್ ಬರ್ತಾರೆ. ಅಡಿಗೆ ಎಲ್ಲ ಏನು ಚೆನ್ನಾಗಿ ಮಾಡಿರ್ಲಿಲ್ಲ. ಏನಪ್ಪ ಇದು? ಸೋಮನ್ ಹೇಳಿದ್ದನ್ನೇ ಮಾಡೋತಾನೆ ನನ್ನ ಕೆಲಸ ಇಲ್ಲಿ. ಅಣ್ಣ, ಸೋಮನ್ ಮದ್ವೆ ತಾನೇ ಇದು. ಅವನಿಗೆ ಇಷ್ಟ ಆಗೋ ನೈಸರ್ಗಿಕ ಅಡಿಗೆ ಇದು ಮಾಡಿಸಿದ್ದಾನೆ. ಒಂದ್ ಮದ್ವೆ ಊಟನಾ? ಮತ್ತೆ? ಮದ್ವೆ ಊಟನೇ ಅಲ್ಲ ಇದು. ಮುಚ್ಕೊಂಡು ಹೋಗು. ಅವ್ನು ಹೇಳಿದ್ದನ್ನ ಮಾಡ್ಲಿಲ್ಲ ಅಂತಂದ್ರೆ ಒಂದ್ ದಿನ ಪೂರ್ತಿ ಉಪದೇಶ ಕೊಟ್ಟು ಸಾಯಿಸ್ತಾನೆ. ನಿನಗೆ ಗೊತ್ತಾನೆ ಅವನ ಬಗ್ಗೆ? ಇನ್ನೇನು? ಅದು ಗಂಡು ಹೆಣ್ಣು ಇಬ್ರು ಸಮಾನ ಅಂತ ಹೇಳ್ತಾರಲ್ಲ. ಈ ಪರಿಸ್ಥಿತಿಲಿ ನನ್ಗದ್ ಸರಿ ಅಂತ ಅನ್ಸಲ್ಲ.
ನಿಮ್ಮ ತಂದೆ ತಾಯಿ ನಿನ್ನ ಇಲ್ಲಿವರೆಗೂ ಚೆನ್ನಾಗಿ ಓದಿಸಿ ದೊಡ್ಡೋಳಾಗಿ ಮಾಡಿದ್ದಾರೆ. ಹೀಗಿರುವಾಗ ಯಾರು ಅಂತ ಗೊತ್ತಿಲ್ದಿರೋ ನನಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡಿಸಿದ್ದಾರೆ. ಮದುವೆ ಮಾಡಿ ಕಳಿಸ್ಬಿಟ್ರೆ ಮುಗ್ದೋಯ್ತಾ? ನಿಜ ಹೇಳಬೇಕು ಅಂದರೆ ಇದೆಲ್ಲ ನಾಟಕ ಅಂತ ಅನ್ಸ್ಬಿಡುತ್ತೆ. ದೊಡ್ಡ ವಿಷಯನೇ. ಅವ್ರು ಮಾಡೋ ತ್ಯಾಗ ಎಲ್ಲ ದೊಡ್ಡ ವಿಷಯನೇ. ಓಹ್ ತುಂಬ ದೊಡ್ಡ ವಿಷಯನೇ. ಅದಕ್ಕೆ ಹೇಳ್ತೀನಿ, ಯಾವಾಗ ನಿಮ್ಮ ಅಪ್ಪ ಅಮ್ಮನ ನೋಡಬೇಕು ಅನ್ಸುತ್ತೋ ಅವಾಗ ಅಲ್ಲಿಗೆ ಹೋಗ್ಬಿಡೋಣ. ನೀನು ಎಷ್ಟು ದಿನ ಬೇಕೋ ಅಷ್ಟು ದಿನ ಅಲ್ಲಿರು. ನನ್ನನ್ನು ಏನೂ ಕೇಳಕ್ಕೆ ಹೋಗ್ಬೇಡ. ಹಾಂ, ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ? ಹಾಂ ಹಾಂ. ಮಲ್ಗಣವಾ? ಶಾಲಿನಿ, ಹಾಂ, ಏನಾಯ್ತು? ನಾನು ಈಗ್ಲೇ ಮನೆಗೆ ಹೋಗ್ಬೇಕು. ನನ್ನ ಅಪ್ಪ ಅಮ್ಮನ್ ನೋಡ್ಬೇಕು. ಶಾಲಿನಿ, ಮನೆಗೆ ಹೋಗ್ಬೋದು. ಶಾಲಿನಿ, ನೀನ್ ಮನೆಗೆ ಹೋಗ್ಬೋದು, ಯಾವ ತೊಂದ್ರೆನೂ ಆಗಲ್ಲ. ಸೋಮ, ಯಾಕೆ ಕಳ್ತಾ ಇದ್ದಾಳ ಅವಳು? ಯಾವುದೇ ಎಷ್ಟೇ ಅಡೆತಡೆ ಬಂದ್ರೂನು ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ ರೈಲ್ ಗಾಡಿ. ಎಷ್ಟೇ ಅಡೆತಡೆ ಬಂದ್ರೂನು ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ ರೈಲ್ ಗಾಡಿ. ನನಗೊಂದು ಡೌಟು, ಎಷ್ಟು ದಿನ ಒಂದಾಗ್ ಬಾಳ್ತಾರೆ? ಹಂಗಂದ್ರೆ ಅದಲ್ಲ, ಇವ್ರು ಎಷ್ಟು ದಿನ ಒಂದಾಗಿ ಜೀವನ ಮಾಡ್ತಾರೆ ಅನ್ನೋದು ನನಗಿರೋ ಒಂದು ಚಿಕ್ಕ ಡೌಟ್. ಏ ಕೊಳಕ್ ನನ್ ಮಗನೇ, ಇಲ್ಲಿ ಕೂತ್ಕೊಂಡು ಹಿಂಗ್ ಕುಡ್ದು ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಎದ್ದಳ. ಅದು ನನ್ ಗಾಡಿ ಶಬ್ದ ತಾನೆ, ನಿಮಗ್ ಕೇಳಿಸ್ತಾ ಇಲ್ವಾ? ಹೌದು, ಕೇಳಿಸ್ತು. ಲೇ ಯಾವನು ನನ್ ಗಾಡಿ ಎತ್ಕೊಂಡು ಹೋಗ್ತಾರ? ಲೇ 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 ಏನಾಯ್ತಾ? ಏನಿಲ್ಲ ಸಜಿ ಅಣ್ಣ. ಲೇ ಹೆಡ್ಲೈಟ್ ಹಾಕೊಂಡೋಗ. ಏನಮ್ಮ ಆಯ್ತು ಆ ಹುಡುಗಿಗೆ? ಇವನೇನೋ ಹೇಳಿರ್ತಾನೆ, ಅದಕ್ಕೆ ಆ ಹುಡುಗಿ ಅಳ್ತಾ ಇದ್ದಾಳೆ. ಏನ್ ಏನಾದ್ರೂ ನೋಡಿ ಹೆದರ್ಕೊಂಡಿರ್ತಾನೆ. ಏನಂದೆ? ಒಳಗಿದಾರ? ಹಾ, ಒಳಗಿದ್ದಾರೆ. ನಡಿ. ಸರ್, ನಮ್ಮ ಕೌನ್ಸಿಲರ್ ಸರ್ ಬಂದಿದ್ದಾರೆ. ಏನು ವಿಷಯ? ಅದೇ ಕೋಳಿ ಫಾರ್ಮಿಗೆ ಲೋನ್ ಅಪ್ಲೈ ಮಾಡಿದ್ರಲ್ಲ, ಅದಕ್ಕೆ. ಸರ್, ಇದು ಬರೀ 5-10 ಕೋಳಿ ಇಟ್ಕೊಂಡು ಫಾರ್ಮ್ ನಡೆಸೋರಿಗೆ ಕೊಡೋ ಲೋನ್ ಅಲ್ಲ, ಬಡ ರೈತರಿಗೆ ಕೊಡೋ ಅಂಥ ಲೋನ್ ಆಗಿರುತ್ತಿದ್ದು. ಇಂಥ ವಿಷಯಕ್ಕೆಲ್ಲ ನನಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸರ್, ಇದೇನಂತ ದೊಡ್ಡ ಮಹಾನ್ ಕೆಲಸ ಅಲ್ಲ. ನಾನು 10 ಜನದ ಐಡೆಂಟಿ ಕಾರ್ಡ್ ತಂದು ಕೊಡ್ತೀನಿ. 10 ಜನ ಅದು ಯಾರು ಅಂತ ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ಸರ್. ಆ ಎಲ್ಲ ಲೋನ್ ನಾನು ತಗೋತೀನಿ. ಸರ್, ಬೇಕಿದ್ರೆ ಸಬ್ಸಿಡಿನ ನಿಮಗೆ ಕೊಟ್ಬಿಡ್ತೀನಿ. ಸರ್, ದಯವಿಟ್ಟು ಎದ್ದೇಳಿ. ಸನಿ, ಇವ್ರನ್ನ ಕರ್ಕೊಂಡು ಹೋಗು. ಸನಿ, ಸರ್ ಮನೆ ಮುಂದೆ ಆ ರೋಡ್ ಹತ್ರ ಜಾಗ ಇದೆಯಲ್ಲ, ಅದನ್ನ ನಾನೇ ತಗೋಬೇಕು ಅಂದ್ಕೊಂಡಿದ್ದೀನಿ. ಹೋದ್ಸಲದ ಎಲೆಕ್ಷನ್ನಲ್ಲಿ ತುಂಬಾ ಕಳಪೆ ಕಾಮಗಾರಿಯಿಂದ ರೋಡ್ ರೆಡಿ ಮಾಡಿಸಿದ್ರಲ್ಲ, ಮಳೆ ಬಂದಾಗ ಎಷ್ಟು ಹಾಳಾಗಿತ್ತು ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನಮ್ಮ ಕಾಲ್ಗಳು ಚೆನ್ನಾಗಿರೋವರೆಗೂ ನಾವೆಲ್ಲ ನಡ್ಕೊಂಡೇ ಹೋಗ್ತೀವಿ. ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ, ಎದ್ದು ಹೋಗಿ. ಸರಿ, ಸಿಗೋಣ. ಹಾ, ನಡಿಯೋ. ಅಲ್ಲಿ ನೋಡಿ, ಚಂದು ಬಂದ. ಏನ್ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ, ಅವನಿಗೆ ತಲೆನೋವು ಜ್ವರ ಬರೋ ಥರ ಇದೆ, ಅದಕ್ಕೆ. ಅಣ್ಣ, ಚಂದು ಇವಾಗ ಬೇಡದೇ ಇರೋ ಔಷಧಿ ಯಾವುದು ತಗೊಳಲ್ಲ, ಎಲ್ಲ ಸೋಮಣ್ಣ ಹೇಳ್ಕೊಟ್ಟಿರೋದು ಅಂತ ಹೇಳ್ತಾನೆ. ಬಿಸಿನೀರಲ್ಲಿ ಉಪ್ಪು ಅರಿಶಿನ ಹಾಕಿ ಹಾವಿ ತಗೊಂಡು ಒಂಚೂರು ಶುಂಠಿ ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಬಿಡು. ಅವ್ನು ನನಗೆ ಬರೀ ಒಬ್ಬ ಸ್ಟಾಫ್ ಮಾತ್ರ ಅಲ್ಲ, ನನಗೆ ತಮ್ಮನೂ ಕೂಡ. ನಾನು ಏನಾದರೂ ಹೇಳಿದ್ರೆ ಎಲ್ಲ ಅವನು ಒಳ್ಳೇದಕ್ಕೆ ಆಗಿರುತ್ತೆ. ಸೋಮಣ್ಣ, ಮಿನಿ ಬರೀ ಇಂಗ್ಲೀಷ್ ಮೆಡಿಸಿನ್ಸ್ ತಗೊಳ್ಳೋದು. ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಏನಷ್ಟು ಮೋಸ ಏನಿಲ್ಲ. ಅದನ್ನು ಉಪಯೋಗಿಸೋ ಸಮಯದಲ್ಲಿ ಉಪಯೋಗಿಸ್ಲೇಬೇಕು. ಅದ್ರ ಮುಂದೆ ಶುಂಠಿ ಮೆಣಸುಪುಡಿ ಎಲ್ಲ ಕೆಲಸಕ್ಕೆ ಬರೋದಿಲ್ಲ. ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟಲ್ಲಿ ಇರೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ಏನಾದರೂ ಗೊತ್ತಿದೆಯಾ? ಹಾಂ, ಅದರಲ್ಲಿ ಯೂಸ್ ಮಾಡೋ ಕೆಮಿಕಲ್ಸ್ ಏನು ಅಂತಾದ್ರೂ ಗೊತ್ತಾ? ಇದ್ರ ಬಗ್ಗೆ ಗೊತ್ತಿಲ್ಲದೆ ಏನಾದರೂ ಸಮಸ್ಯೆ ಆದರೆ ಅದನ್ನು ತಗೊಳ್ಳೋದು ಮಾತ್ರ ಗೊತ್ತು. ನೀನು ಹೋಗೊಂದು ಸ್ವಲ್ಪ ಹೊತ್ತು ಮಲಗು. ಅಕ್ಕ ವಾಪಸ್ ಬಂದ್ರಾ? ಹಾಂ, ಬಂದಾಯ್ತು. ಚಿಕ್ಕದಾಗ ಒಂಥರ ಹೋಮ್ ಸಿಕ್ನೆಸ್, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ಸುತ್ತೆ.
ಸರಿ ಅಣ್ಣ. ಸರಿ. ಶಾಲಿನಿ, ನಾವು ನಾಳೆನೆ ಹನಿಮೂನ್ ಟ್ರಿಪ್ಗೆ ಹೋಗೋಣವಾ? ಯಾವಾಗ ಹೋಗ್ತಿದ್ದೇವ್ರಿ? ಒಂದು ವಾರಕ್ಕೆ ಅಮ್ಮನಿಗೆ ಏನೇನು ಬೇಕೋ ಎಲ್ಲ ತಂದು ಕೊಟ್ಬಿಟ್ಟು ನಾವು ಆಮೇಲೆ ಹೊರಡೋಣ. 1 ವಾರನಾ? ಸೂಪರ್. ಎಲ್ಲೆಲ್ಲಿ ಹೋಗ್ಬೇಕು ಅಂತ ಲಿಸ್ಟ್ ಮಾಡೋಣವಾ? ಲಿಸ್ಟ್ ಎಲ್ಲ ಏನಕ್ಕೆ, ನಾವು ಕೊಡಕೆನಲ್ಲಿಂದಾನೇ ಶುರು ಮಾಡೋಣ. ಏನಂತೀಯ? ಒಂದ್ ವಾರಕ್ಕಷ್ಟೇ ತಾನೆ? ಇದು ಒಂದು ನೈಸರ್ಗಿಕ ಆಹಾರ. ಇದಾ? ಇದನ್ನೆಲ್ಲಾದ್ರೂ ಹುಷಾರಾಗಿಡ್ಬೇಕು. ಇದ್ಯಾಕೆ? ಅವನು ಇದ್ರಲ್ಲಿ ಅಲ್ಲುಜ್ಜದು. ಇದ್ರಲ್ಲ ಬೆಸ್ಟ್. ಹುಷಾರಾಗಿಳಿ. ಏನ್ ಮಾಡ್ತಿದ್ದಾರೆ? ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ? ಎಲ್ಲ ಕರೆಕ್ಟ್ ಇದೆ. ಕೊಡಕೆನಲ್ಲಿ ಹೋಗ್ಬೋದಾ? ಬರೀ ಹೋದ್ರೆ ಸಾಕಾ? ವಾಪಸ್ ಬರೋದ್ ಬೇಡವಾ? ತುಂಬಾ ಓವರ್ ಸ್ಮಾರ್ಟ್ ಆಗಿ ಇದೆಯಾ ನೀನು. ಎಷ್ಟು ಧೈರ್ಯ! ಯಾರ್ ಗುರು ಇವನು? ಏನ್ ಸಜ್ಜಣ, ಕಾರೆಲ್ಲ ಬಂದ್ ನಿಂತಿದೆ. ಸೋಮ ಹನಿಮೂನ್ಗೆ ಹೋಗ್ತಾ ಇದ್ದಾನೆ. ಓ, ತರಕಾರಿ ತೋಟಕ್ಕೆ ಹೋಗ್ತಿದ್ದಾನಾ ಅಲ್ವಾ ಸೋಮನ್? ಅಲ್ಲ, ಅದನ್ನ ಈಗಲೇ ಹೇಳ್ಬೇಕಾ ಇಲ್ಲ ಹೋಗ್ ಬಂದ್ ಆಮೇಲೆ ಹೇಳಿದ್ರು ನಡೆಯತ್ತಾ? ನಾನೇನು ಕೇಳಿಸ್ಕೊಂಡಿಲ್ಲ, ನಾನ್ ಬರ್ತೀನಿ. ನಡಿ ನಡಿ. ಒಳ್ಳೆ ಕತೆ ಇವ್ರದ್ದು. ಅಮ್ಮ, ನಾನು ಇಲ್ಲ ಅಂತ ನಲ್ಲಿಕಾಯಿ ಜ್ಯೂಸ್ ಕುಡಿಯೋದನ್ನ ಮರಿಬೇಡ. ಆಯ್ತು, ನೀನ್ ಹೋಗ್ಬಿಟ್ ಬಾ. ನಡಿ. ಸರಿ ಅಮ್ಮ, ಹೋಗ್ ಬರ್ತೀವಮ್ಮ. ಶಾಲಿನಿ, ಹೋಗೋದಾ? ಹೋಗೋಣ, ಗಾಡಿ ಹತ್ತು. ಸರಿ. ಹನಿಮೂನಿಗೆ ನಿನ್ನನ್ ಕರೆದ್ರಾ? ಅಯ್ಯೋ, ಅವ್ರು ಹೋಗ್ತಿರೋದು ಹನಿಮೂನ್ಗೆ. ಇಲ್ಲೇ ವೇಟ್ ಮಾಡ್ತಾ ಇರ್ತೀರಾ? 2 ನಿಮಿಷದಲ್ಲಿ ಹೋಗಿ ವಾಪಸ್ ಬರ್ತೀವಿ. ವೇಟಿಂಗ್ ಚಾರ್ಜ್ ಕೊಟ್ರೆ ಸಾಕು. ಮಟನ್ ಪಪ್ಸ್ ಇದೆಯಾ? ಮಟನ್, ಎಗ್ ಇದೆ, ಚಿಕನ್ ಇದೆ, ಮತ್ತೆ ವೆಜಿಟೇಬಲ್ ಇದೆ. ವೆಜಿಟೇಬಲ್ ನ ನೀನೇ ತಿನ್ನು, ಎಗ್ಗು ಮತ್ತೆ ಚಿಕನ್ ಪಪ್ಸ್ ನ ಕೊಡು. ಇಲ್ಲಿಂದ ರೈಟ್ ಹೋದ್ರೇನೆ ನಾವು ಕೊಡೆಕೆನಾಲ್ಗೆ ಹೋಗಕ್ಕಾಗೋದು. ಹಾ ಶಾಲಿನಿ, ನೀನು ಮಳೆವಿಲ್ ಕಾವಡಿ ಸಿನಿಮಾ ನೋಡಿದ್ಯಾ? ನಾನು ಸಿನಿಮಾ ನೋಡಿಲ್ಲ. ನೋಡಿಲ್ವಾ? ಅಯ್ಯೋ, ಇಂಡಿಯನ್ ಸಿನಿಮಾದಲ್ಲೇ ಅದು ಒಂದು ಅದ್ಭುತವಾದ ಸಿನಿಮಾ. ಅದೇ ನಿನಗೆ ಗೊತ್ತಿಲ್ವಾ? ಇಲ್ಲ, ಒಳ್ಳೆ ಸಿನಿಮಾ ಅಂತ ಹೇಳೋಕ್ ಬಂದೆ ಅಷ್ಟೇ. ಇಲ್ಲಿ ನೋಡಿ, ಮೊದ್ಲೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಮೇಲೆ ಹೋಗೋಣ. ಚಿನ್ನ ನೀನೇ ನನ್ನ ಮುದ್ದು ನನ್ನ ಆ ಹಾಡು ಕೇಳಿದ್ಯಾ? ಕೇಳಿದ್ದೀನಿ. ಕೇಳಿದ್ರೆ ಪ್ಲೇ ಮಾಡು. ನೀವ್ ಹೇಳಿದ ಕೂಡಲೇ ಹಾಕಕ್ಕಾಗಲ್ಲ, ಚೆಕ್ ಮಾಡಿ. ಪ್ಲೇ ಮಾಡು. ಸುಮ್ಮನೆ ನಾನು ಹೇಳೋದನ್ನ ಪ್ಲೇ ಮಾಡು. ಬಂತು. ಒಳ್ಳೆ ಕತೆ ಆಯ್ತು ಒಂದು. ಲಿಫ್ಟಲ್ಲಿ ಹೋಗ್ಬೋದಿತ್ತಲ್ವಾ? ನಮಗ್ ತುಂಬಾ ಟೈಮ್ ಇದೆ, ಆರಾಮಾಗಿ ಹೋಗೋಣ. ನಿಧಾನವಾಗಿ ರೆಸ್ಟ್ ತಗೊಂಡ್ ಮೇಲ್ ಹತ್ತಣ. ಎಷ್ಟು ಚೆನ್ನಾಗಿದೆಯಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಅಮ್ಮನ್ನು ಕರ್ಕೊಂಡು ಬರ್ಬೋದಲ್ವಾ? ಬೇಡವಾ?
ನಾವಿಲ್ಲಿ ಪಂಚಾಮೃತನ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಮನೆಗೂ ಕೊಡ್ಬೋದಲ್ವಾ? ಅಪ್ಪ ಅಮ್ಮ ಖುಷಿನೂ ಪಡ್ತಾರೆ. ಅವೆಲ್ಲ ಏನು ಬೇಡ. ಅವ್ರಿಗೆ ಬೆಟ್ಟ ಹತ್ಕೊಂಡು ಹೋದ್ವಿ ಅಂತ ಹೇಳೋದು ಬೇಡ. ಬನ್ನಿ. ಒಂದ್ ವಾರ ಎಷ್ಟು ಬೇಗ ಕಳ್ದೋಯ್ತು. ಟ್ರಿಪ್ ಮುಗಿಯೋ ಹೊತ್ತಿಗೆ ಗೊತ್ತಾಯ್ತು ದೇವ್ರಲ್ಲಿ ನಂಬಿಕೆನೇ ಇಲ್ದೇ ಇರೋ ಸೋಮನ್ ಅವರು ನಾನು ಸಣ್ಣ ಆಗ್ಬೇಕು ಅಂತ ಈ ಟ್ರಿಪ್ ಪ್ಲಾನ್ ಮಾಡಿದ್ದು. ಅದಕ್ಕೆ ಹನಿಮೂನಿಗೆ ಕರ್ಕೊಂಡು ಹೋಗಿದ್ದು. ಏನೇ ಆಗ್ಲಿ ನಾನು ತುಂಬಾ ಎಂಜಾಯ್ ಮಾಡಿದೆ. ಸಜ್ಜಿ, ನನ್ 1500 ಬಾತ್ಕೋಳಿನ ಹೋದ್ ಡಿಸೆಂಬರಲ್ಲಿ ಸಾಯಿಸ್ಬಿಟ್ರು. ಅದರಿಂದ ಒಂದು ನಯಾ ಪೈಸೆ ಕೂಡ ಗೌರ್ಮೆಂಟ್ ಇಂದ ಇದುವರೆಗೂ ಸಿಕ್ಕಿಲ್ಲ. ನನ್ ನಷ್ಟ ವಾಪಸ್ ಬರೋವರೆಗೂ ಒಂದ್ ಬಾತ್ಕೋಳಿ ಮೇಲೆ ಕೈ ಇಡೋದಿಕ್ ಬಿಡೋದಿಲ್ಲ ನಾನು. ಹಾಗಾದ್ರೆ ಮುಂದಿನ ವರ್ಷನೂ ಹಕ್ಕಿ ಕಾಯಿಲೆ ಬರುತ್ತೆ ಅಂತ ನಿರ್ಧಾರ ಮಾಡಿದೀರಾ? ಅದ್ ಹಾಗಲ್ಲ, ನನ್ ನೋವಿಂದ ಹೇಳ್ತಾ ಇದೀನಿ. ಅಣ್ಣ, ಸೋಮ ಇಲ್ಲಿರೋವರೆಗೂ ನೀವ್ ಯಾಕೆ ಇಷ್ಟೊಂದು ಭಯ ಪಡ್ತೀರಾ? ನಾನೊಂದ್ ಮಾತು ಹೇಳಿದ್ರೆ ಅವ್ನು ಖಂಡಿತ ಕೇಳ್ತಾನೆ. ನಮ್ಮ ಹುಡ್ಗ ಅವನು. ಸಜಿಣ ನಾನು ಕಾಲ್ ಮಾಡಿ ಹೇಳಿದ್ನಲ್ಲ, ಅಲ್ಲಿ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಮತ್ತೆ ಯಾಕೆ ಬೇಡದೇ ಇರೋ ಸಮಸ್ಯೆಗಳೆಲ್ಲ ನಿಮಗೆ? ಬೇಡದೇ ಇರೋ ಸಮಸ್ಯೆನ ಅವತ್ ನೀವ್ ಹೇಳಿದಕ್ಕೆ ನಮ್ಮ ಹತ್ರ ಇರೋ ಎಲ್ಲ ಬಾತುಕೋಳಿನೂ ಆಚೆ ಹಾಕಿ ನಾವು ಸುಟ್ಟಾಕಿದ್ದು. ನೀನ್ ಸುಮ್ನಿರಣ. ನಾನು ಹೇಳಿದ್ನ ಸುಟ್ಟಾಕೋದಕ್ಕೆ, ನಾನು ಹೇಳಿದ್ನ ಸುಟ್ಟಾಕಕ್ಕೆ ಯಾವನ ಹೇಳ್ದ ಅಂತ ಅದನ್ನೆಲ್ಲ ತಗೊಂಬಂದು ಸುಟ್ಟಾಕಿದಿರಲ್ಲ, ಅದ್ರ ಶಾಪನೇ ನಿಮಗೆ ತಡ್ತಾ ಇರೋದು. ಮತ್ತೇನೇನಯ್ಯ, ಗೌರ್ಮೆಂಟ್ ಇಂದ ಆದೇಶ ಬಂದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ? ಸ್ಟ್ರೈಕ್ ಮಾಡಬೇಕು. ಅದಕ್ಕೆ ತಾನೇ ಸ್ಟ್ರೈಕ್ ಅಂತೆಲ್ಲ ಇರೋದು. ಇಲ್ಲಿ ನೋಡು ಸೋಮ, ವ್ಯವಸಾಯದಲ್ಲಿ ಸಿಗೋ ಸ್ವಲ್ಪ ದುಡ್ಡು ಇಟ್ಕೊಂಡು ಇವ್ರು ಏನ್ ಮಾಡಕ್ಕಾಗತ್ತೆ ಹೇಳು? ಹಾಗೆ ಮಾಡ್ತೀನಿ ಅಂದ್ರು ಯಾರು ಸಹಾಯ ಮಾಡ್ತಾರೆ? ಈ ಅಮೌಂಟು ಯಾವತ್ತೋ ಸ್ಯಾಂಕ್ಷನ್ ಆಗಿದೆ. ಜಿಲ್ಲಾ ಸೆಕ್ರೆಟರಿ ರಮೇಶ್ನ ನೋಡ್ಬಂದೆ. ಹಾಗೆ ನಡೀದಕ್ಕೆ ಸಾಧ್ಯ ಇಲ್ವಲ್ಲ? ಇದ್ರ NOC ಕೊಡ್ದೇನೆ ನಿಮ್ಮ ಹೆಡ್ ಆಫೀಸಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಗೌರ್ಮೆಂಟ್ ಇಂದ ಆರ್ಡರ್ ಬಂದಿದ ತಕ್ಷಣ ಎಲ್ಲ ಕೊಟ್ಬಿಡಕ್ ಸಾಧ್ಯನಾ? ನಮಗೆ ಅಂತ ಕೆಲವೊಂದು ರೂಲ್ಸ್ ಇದೆ ಅಲ್ವಾ? ಏನ್ ರೂಲ್ಸ್ ಸರ್ ಅದು? ಅವ್ರು ಇದೇ ರೀತಿ ಇದ್ರ ಹಿಂದೆ ಅಲ್ದಾಡ್ತಿದ್ರೆ ನಿಮಗೆ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂತನಾ? ನೇರವಾಗಿ ಲಂಚಕ್ಕೋಸ್ಕರ ಅಂತ ಹೇಳ್ಬೇಕಷ್ಟೇ. ನೋಡು, ನೋಡ್ಕೊಂಡು ಮಾತಾಡು. ಇಷ್ಟೆಲ್ಲ ಆದ್ಮೇಲೆ ನನಗೆ ಮಾತಾಡದೆ ಸುಮ್ಮನಿರಕ್ಕಾಗಲ್ಲ ಸರ್. ನೀವು ಆದಷ್ಟು ಬೇಗ ಆ ಫಂಡನ್ನ ರಿಲೀಸ್ ಮಾಡಲಿಲ್ಲ ಅಂದ್ರೆ ನಾಳೆ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಬೇಕಾಗುತ್ತೆ ಸರ್. ಹೋದ್ ಸಲ ಮಾಡಿದ ಹಾಗೆ ಮರದ ಮೇಲೆ ಮನೆ ಕಟ್ಟಲ್ಲ, ಈ ಸಲ ಅಂತೂ ತುಂಬಾ ಕಷ್ಟ ಕೊಡ್ತೀನಿ ಸರ್. ಏನು ಹೆದರ್ಸ್ತಾ ಇದೆಯಾ? ಹೌದು ಸರ್. ನಿಮ್ ನಿರ್ಧಾರ ಏನು ಅಂತ ಹೇಳಿದ್ರೆ ನಾನು ನೇರವಾಗಿ ಹೋಗಿ ಮೀಡಿಯಾ ಅವ್ರ ಹತ್ರ ಮಾತಾಡ್ತೀನಿ. ಅಪ್ಪ ಸೋಮ, 2 ದಿವಸದಲ್ಲೆಲ್ಲ ಮುಗಿಸ್ಕೊಡ್ತೀನಿ, ಆಯ್ತಾ? ಸರ್, ನಿಮ್ಗೆ 2 ದಿನ ಟೈಮ್ ಕೊಡೋದು. ಅಷ್ಟರಲ್ಲಿ ಏನೂ ಆಗ್ಲಿಲ್ಲ ಅಂದ್ರೆ ನಾನು ನನ್ನ ಆಟನ ತೋರ್ಸಕ್ ಶುರು ಮಾಡ್ಬೇಕಾಗತ್ತೆ. ಆಯ್ತಪ್ಪ, ಸರಿ ಸರಿ. ಗಾಡಿ ಬಂದ್ಬಿಡ್ತಲ್ಲ. ಏಯ್, ಈ ಕಡೆ ವರ್ಸೋದನ್ನ ನಾನು ಎಲ್ಲ ತೋರಿಸ್ತೀನಿ ನಿನ್ಗೆ ಏನು ಅಂತ. ಚೆನ್ನಾಗಿ ವರ್ಸು ನೋಡೋಣ. 2 ಬಾಕ್ಸ್ ಹಾಕ್ಲಾ? ನೀನಾ, ರೋಸಿ, ರಮಣಿ ಇವರೆಲ್ಲ ತಗೊಂಡೋದ್ರಲ್ವಾ? ಇದನ್ನ ಯಾರಪ್ಪ ತಗೊಂಡೋಗ್ತಾರೆ? ಅಣ್ಣ, ಇವೆರಡು ಎಕ್ಸ್ಟ್ರಾ ಇದ್ರೆ ಅವೇನ್ ಕೊಳ್ತೋಗಲ್ಲ, ಆಯ್ತಾ? ಇನ್ನು ಈ ತಿಂಗಳಲ್ಲಿ ಯಾರಾದ್ರೂ ಅಂಗಡಿಗೆ ಬರೋರು ಇದಾರಾ? ಎಲ್ಲಾ ತಿಂಗಳು ಅವ್ನು ಬರ್ತಾನೆ ಇರ್ತಾನಲ್ವಾ ಆ ಗಿರಾಕಿ. ಅವ್ನು ಬಂದೇ ಇಲ್ಲ. ಯಾರು? ಸೋಮನ್ನ? ಅವನೇ. ಏ, 1 ಬಾಕ್ಸ್ ತಗೊಂಬರಪ್ಪ. ಒಂದೇ ಸಾಕಾ? ಸೋಮನ್ ಬಾಯ್ಲಿ. ಕಂಗ್ರಾಚುಲೇಷನ್ಸ್. ಯಾಕೆ? ಅಂದ್ರೆ ನಿನ್ಗಿದ್ರಲ್ಲಿ ಜವಾಬ್ದಾರಿ ಇಲ್ವಾ? ಏನ್ರಿ ಹೇಳ್ತಾ ಇದ್ದೀರಾ? ನೀನ್ ತರೋ ಕೆಲಸದಲ್ಲಿ ಇದ್ದಾಗ ಪರಿ ಕುಟ್ಟಿ ಕೆಲಸ ಮುಗಿಸಿರ್ತಾನೆ. ನೀನ್ ಹೋಗು ಮನೆಗೆ. ಒಳ್ಳೆ ಫ್ರೆಶ್ ನಲ್ಲಿಕಾಯಮ್ಮ. 1-2 kg ಹಾಕ್ಲಾ? ಏನಿದೆಲ್ಲ ಹೊಸದಾಗಿ? ಅವಳಿಗೆ ತಿನ್ಬೇಕು ಅನಿಸ್ತಿದ್ಯಂತೆ ಕಣೋ. ಅಲ್ಲಮ್ಮ, ಸಾಧಾರಣವಾಗಿ ಈ ಟೈಮಲ್ಲಿ ಮಾವಿನಕಾಯಿ ತಾನು ಕೇಳೋದು. ನಿನ್ ಹೆಂಡ್ತಿ ಅಲ್ವಾ, ಅದಕ್ಕೆ ನೆಲ್ಲಿಕಾಯಿ ಕೇಳ್ತಿದ್ದಾಳೆ. ಮಾವಿನ ಮರದಿ ಹಕ್ಕಿ ಪಕ್ಷಿಗಳು ಗೂಡು ಕಟ್ಟಿತೀಗ, ಹೆಣ್ಣಿನ ಮನದಿ ಹೂವಿನ ತೋಟ ಅರಳಿತೀಗ ನೋಡಿ.
ಮಣ್ಣಿನ ಆಳದಲ್ಲಿಯೇ ಚಿನ್ನ ಬೆಳೆದ ಹಾಗೆ ತೋಟದ ಮರವು ಹೂ ಬಿಡೆ ಕಾಯಿ ಮೋಡಿ ಮಾಡಿ ಬೆಳೆಯುವ ಚಿಗುರ ಬೆಳೆಸುವ ಆಸೆ ಮನದಿ ತುಂಬಿ ಬಂತು. ಪ್ರೀತಿಯ ಮಡದಿ ಆಸರೆಯಾಗಿ ನಾನು ನೋಡಿಕೊಡುವೆ. ಮರದ ಈ ಕೊಂಬೆಯಿಂದಲೇ ಮಾವು ತೂಗಿ ಬಾಗಿ ಎಲೆಗಳ ಸರಿಸಿ ನೋಡಿವೆ ಕಾಯಿ ತೂಗಿ ತೂಗಿ. ಮೇಘವೇ ಮೋಡವಾಗಿದೆ ಮಳೆಯಾಣಿಯು ಬರಲು, ನಿನ್ನಯ ಪಾಲನೆಯನ್ನು ನೋಡಿಕೊಳ್ಳುವೇನಾ. ಮಾವಿನ ಮರದಿ ಹಕ್ಕಿ ಪಕ್ಷಿಗಳು ಗೂಡು ಕಟ್ಟಿದೀಗ, ಹೆಣ್ಣಿನ ಮನದಿ ಹೂವಿನ ತೋಟ ಅರಳಿದೀಗ ನೋಡಿ. ಮಾವಿನ ಮರದಿ ಹಕ್ಕಿ ಪಕ್ಷಿಗಳು ಗೂಡು ಕಟ್ಟಿದೀಗ, ಹೆಣ್ಣಿನ ಮನದಿ ಹೂವಿನ ತೋಟ ಅರಳಿದೀಗ ನೋಡಿ. ಮೋಡವೋ ಮೋಡಲೀಗ ಸುರಿವುದು ನೀರು, ಧಾರೆಯ ಸುರಿದ ಮೇಲೆ ಬರುವನು ಸೂರ್ಯ. ಹಾಲಲಿ ಸಿಹಿ ಬೆರೆಯ ಸಿಹಿಯದ ಭಕ್ಷ್ಯ, ತೋಟದಿ ಹೂ ಬಿಡಲು ಗಂಧದ ಸುಗಂಧ. ಹೂಗಳು ಕಾಯಿಗಳು ಬಿಡಲು ಬೆಳಗು ಬೇಕೇ ಬೇಕು, ತೋಟದಿ ಹೂಗಳು ನಗಲು ನೀರು ಬೇಕೇ ಬೇಕು. ಬೆಂದಿಹ ಅನ್ನದ ಮೇಲೆ ಬೆಲ್ಲವು ಬಿದ್ದ ಹಾಗೆ, ಚಂದದ ಹೆಸರಿನ ಪಾಯಸ ಬಾಯಲಿ ಇಟ್ಟರೆ ಸಾಕೆ. ಮಾವಿನ ಮರದಿ ಹಕ್ಕಿ ಪಕ್ಷಿಗಳು ಗೂಡು ಕಟ್ಟಿದೀಗ, ಹೆಣ್ಣಿನ ಮನದಿ ಹೂವಿನ ತೋಟ ಅರಳಿತೀಗ ನೋಡಿ. ಡಾಕ್ಟರ್ ಹೇಳಿರೋ ಪ್ರಕಾರ ಮಗು ಹುಟ್ಟೋದು ಪೂರ್ವಾಷಾಢ ನಕ್ಷತ್ರದಲ್ಲಿ. ಒಂದು ದೊಡ್ಡ ತೊಂದರೆ ಆಗತ್ತಲ್ಲ. ಹಂಗಂದ್ರೆ ಅದರ ಅರ್ಥ ಮಗುಗೆ 10 ವರ್ಷ ಆದಮೇಲೆ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿಧಿಲ್ ಬರ್ದಿದೆ. ಸಾವಂತೂ ಖಚಿತವಾಗಿ ಬರ್ದಿದೆ. ಏನಾದ್ರೂ ಪರಿಹಾರ ಇದೆಯಾ? ದೇವಿನ ಮನ್ಸಲ್ಲಿ ನೆನ್ಸ್ಕೊಂಡು ಒಂದು 500 ರೂಪಾಯಿ ದಕ್ಷಿಣೆ ತಟ್ಟೆಲಿಡಿ, ನಾನು ಪರಿಹಾರ ಹೇಳ್ತೀನಿ. ನಾನು ಕೊಡ್ತೀನಿ. ಪರಿಹಾರ ಏನು ಅಂತಂದ್ರೆ ಮಗು ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಬೇಕು. ಅದೆಂಗ್ ಸಾಧ್ಯ? ಒಳ್ಳೆ ದಿನ ನೋಡಿ ಸಿಸರಿನ್ ಮಾಡಿಸ್ಬಿಡಿ. ಐಡಿಯಾ ಹೆಂಗಿದೆ? 500 ರೂಪಾಯಿ ಆಯ್ತು. ಹಂಗಂದ್ರೆ ಭರಣಿ ನಕ್ಷತ್ರ ಉತ್ತಮ ಅಂತಂದೆ. ಹೋಗ್ಬನ್ನಿ. ಇಲ್ಲಿ ನೋಡಿ ಶಾಲಿನಿ, ನಾನ್ ಬದುಕಿರೋವರೆಗೂ ನೀನ್ ಹೇಳೋದು ಯಾವ್ದೇ ಕಾರಣಕ್ಕೂ ನಡೆಯಲ್ಲ. ಹೇಳಿದ್ಮೇಲೆ ಹಾಗೆ ಆಗುತ್ತೆ. ಅವನನ್ನ ಹೋಗಿ ಸಹಾಯ ಕೇಳು. ಒಂದಿನ ಹೆಚ್ಚು ಕಡಿಮೆ ಆದ್ರೆ ಏನು ಆಗಲ್ಲ. ಯಾಕೆ ಹೀಗಾಡ್ತಿದ್ದೀರಾ? ನನ್ ಇಲ್ಲಿ ನೋಡು, ನಾನು ಆ ಮೂಢನಂಬಿಕೆ ಎಲ್ಲ ನಂಬೋದು ಇಲ್ಲ. ಬಿಟ್ಬಿಡು. ಮಾಡ್ಕೊಳ್ರಿ ರೀ. ಇನ್ನು ಮಗುನೇ ಹುಟ್ಟಿಲ್ಲ, ಅಷ್ಟ್ ಬೇಗ ಜ್ಯೋತಿಷನ್ ನೋಡಿ ಏನು ಪ್ರಯೋಜನ ಇಲ್ಲ. ಅಪ್ಪ ಸತ್ತೋಗ್ತಾರಲ್ಲ. ಈ ವಿಷಯನ ನನ್ನ ಮಗುಗೆ 10 ವರ್ಷ ಆದ್ಮೇಲೆ ಮಾತಾಡ್ತೇನೆ. ಶಾಲಿನಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು.
ಯಾವತ್ತು ಸಿನಿಮಾ ಕರ್ಕೊಂಡು ಹೋಗದೆ ಇರೋರು ಕರ್ಕೊಂಡು ಹೋದಾಗ್ಲೇ ಅನ್ಕೊಂಡೆ. ಏನ್ ವಿಚಾರ? ನಿನ್ನ ಮೈ ಮೇಲೆ ಒಂದು ಚಿಕ್ಕ ಗೆರೆ ಬಿದ್ದರೂ ನನ್ನಿಂದ ತಡೆಯೋಕ್ಕಾಗಲ್ಲ. ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅನ್ಕೋ, ಖಂಡಿತ ಅವ್ರು ನಿನ್ನ ಹೊಟ್ಟೆನ ಕುಯ್ತಾರೆ. ಅದಕ್ಕೆ ನಾವು ಯಾಕೆ ಡೆಲಿವರಿನ ಮನೇಲೆ ಮಾಡ್ಕೋಬಾರ್ದು? ತಲೆ ಕೆಟ್ಟಿದ್ಯಾ ನಿಮ್ಗೆ? ಡೆಲಿವರಿ ಅಂತ ಕೇಳಿದ್ರೇನೆ ಭಯ ಆಗ್ತಿದೆ, ಇನ್ ಮನೇಲಿ ಬೇರೆ ಮಾಡಿಸ್ಕೋಬೇಕಾ? ಶಾಲಿನಿ, ಪ್ರಸವ ಅನ್ನೋದು ಒಂದು ಪ್ರಕ್ರಿಯೆ, ಅದು ನಡೆಯುತ್ತೆ. ಏನೇನೋ ಮಾತಾಡ್ಬೇಡಿ. ಗಂಡಸರು ಪ್ರಕ್ರಿಯೆ ಅಂತ ದೊಡ್ಡಾಗಿ ಹೇಳ್ಬಿಡ್ತೀರಾ. ದಯವಿಟ್ಟು ಈ ವಿಷಯದಲ್ಲಿ ಹಠ ಮಾಡಬೇಡಿ. ನಾನು ನನ್ನ ಕೈಯಾರೆ ಎಷ್ಟು ಪ್ರಸವ ಮಾಡಿದ್ದೀನಿ ಗೊತ್ತಾ? ಹಸುಗಳಿಗೆ ಡೆಲಿವರಿ ಮಾಡಿಸ್ದಂಗ ಇದು. ಶಾಲಿನಿ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಮೇಲೆ ನಾವು ಪ್ರಸವ ಮಾಡೋದಕ್ಕೆ ಶುರು ಮಾಡೋಣ. ನನ್ನ ಮೇಲೆ ನಂಬಿಕೆ ಇಲ್ವಾ? ಇದಕ್ ನಾನ್ ಒಪ್ಕೊಂಡ್ರು ನಮ್ಮ ಅಪ್ಪ ಅಮ್ಮ ಒಪ್ಕೋತಾರಾ? ಇನ್ನೊಂದು ಕಾರಣ ಸಿಕ್ತು ಜನರೆಲ್ಲ ಆಡ್ಕೊಳಕ್ಕೆ. ನನಗೆ ನಿನ್ನ ಒಪ್ಪಿಗೆ ಬೇಕು ಅಷ್ಟೇ, ಬೇರೆ ಯಾರ ಒಪ್ಪಿಗೆನೂ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ನೀವು ಕೇಳಿರೋದಕ್ಕೆ ಯಾವ್ದಕ್ಕಾದ್ರೂ ಇಲ್ಲ ಅಂತ ಅಂದಿದ್ದೀನಾ? ಆದ್ರೆ ನನ್ನ ಮಗು ಜೀವದ ಜೊತೆ ಆಟ ಆಡೋದಕ್ಕೆ ನಾನು ಬಿಡಲ್ಲ. ಹಲೋ ಹಲೋ, ಚಂದು ಅಲ್ವಾ? ಹೌದು. ಸೋಮನ್ ಅವ್ರ ಆಫೀಸಿಗೆ ಬಂದಿದ್ದಾರಾ? ಇಲ್ಲ ಅಕ್ಕ, ಅಣ್ಣ ಇವತ್ತು ಬಂದಿಲ್ಲ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೇನಾದ್ರೂ ಹೇಳಿದ್ರಾ? ಇಲ್ಲ, ಹೇಳಿಲ್ಲ. ಹೇಳಿದೆ ಎಲ್ಲಿ ಹೋಗಲ್ಲ ಅಲ್ವಾ ಅಣ್ಣ? ಎಲ್ಲಾದ್ರೂ ಹುಡುಕ್ಲಾ? ಬೇಡ, ಅವ್ರು ಬಂದ್ಮೇಲೆ ನನಗೆ ಕಾಲ್ ಮಾಡಕ್ ಹೇಳಿ. ಸರಿ, ನಾನು ಹೇಳ್ತೀನಿ. ಅಮ್ಮ, ಯಾರಿಗೂ ಹೇಳ್ದೆ ಎಲ್ಲಿಗೋ ಹೋಗಿದ್ದೆ? ಪಾಪ ಬಸ್ರಿ ಹುಡುಗಿ ಗಾಬರಿ ಪಟ್ಕೊಳ್ತಾಳೆ ಅನ್ನೋದಾದ್ರೂ ಗೊತ್ತಾಗಲ್ವಾ ನಿನ್ಗೆ? ಇದ್ಯಾರು? ನನ್ನನ್ ಕರ್ಕೊಂಡ್ ಬರಕ್ ಬಂದಿದ್ದ ಬಸ್ ಸ್ಟ್ಯಾಂಡ್ಗೆ. ಬನ್ನಿ. ನೀವ್ಯಾರು? ಸೂಲ್ಗಿತ್ತಿ. ಸೂಲಗಿತ್ತಿನ ಯಾಕೆ ಬಂದಿದ್ದು? ಸರಿ ಹೋಯ್ತು. ಇಲ್ಲೆಲ್ಲ ಸೂಲ್ಗಿತ್ತಿರಿಗೆ ಕಲೆಕ್ಟರ್ ಕೆಲ್ಸನಾ? ಯಾರಿವಳು? ನನ್ನ ಹೆಂಡತಿ ಅವರಮ್ಮ. ಅದಕ್ಕೆ ಸರಿ ಹೋಯ್ತು. ಸೋಮ, ನೀನ್ ಏನ್ ಅನ್ಕೊಂಡಿದ್ಯಾ? ನನ್ ಮಗಳಿಗೆ ಏನಾದ್ರೂ ಆದ್ರೆ ಏನಾಗ್ಬಿಡತ್ತೆ? ಹೂವಿನ ತರ ಹೆರಿಗೆ ಆಗತ್ತೆ, ಒಂದ್ ನೊಣಕ್ ಕೂಡ ಗೊತ್ತಾಗಲ್ಲ. ಅದೇನ್ ದೊಡ್ಡ ಸಾಧನೆ ಅಲ್ಲ. ಹಾಗಂತ ಟಿಕೆಟ್ ಕೊಟ್ಟು ಎಲ್ರ ಮುಂದೆ ಹೆರಿಗೆ ಮಾಡ್ಬೇಕಾ? ಸೋಮನ್, ಇವ್ರಿಲ್ಲೇ ಇದ್ರೆ ನಾನು ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಹಾಗಾದ್ರೆ ನೀವಿಬ್ರು ಈಗಲೇ ಹೊರಟ್ಬಿಡಿ. ನೋಡು, ಏನು ತಗೋಬೇಡ, ಇವಾಗ್ಲೇ ಇಲ್ಲಿಂದ ಹೊರಡೋಣ. ಎಲ್ಲ ಹೆತ್ತೋರು ಸುಖವಾಗಿ ಹೆರಿಗೆ ಆಗ್ಲಿಂತ ಬಯಸ್ತಾರೆ. ಚಾಕೋಲ್ ಕುಯ್ಸೋದಿಕ್ಕೆ ಕರ್ಕೊಂಡೋಗ್ತೀರಾ? ನಾನ್ ಹೆರಿಗೆ ಮಾಡಿರೋ ಅಮ್ಮ ಮಗು ಯಾವತ್ತೂ ಸತ್ತಿಲ್ಲ. ಬಾ ಮಗಳೇ, ಮನೆಗೆ ಹೋಗೋಣ. ಬೇಡ ಮಗಳೇ, ಮಗಳೇ. ಬನ್ನಿ, ನಾವು ಹೋಗೋಣ. ಜಾನಕಿ, ಬನ್ನಿ. ಏನ್ರಿ, ಅವ್ರು ಬಂದಿರೋದು ಅಮ್ಮಂಗೆ ಇಷ್ಟ ಆಗಿಲ್ಲ. ಅವ್ರು ಬಂದಿದ್ದು ನಮ್ಮಮ್ಮನಿಗೆ ಮಾತ್ರ ಅಲ್ಲ, ನಿಮ್ಮಮ್ಮ ನಿಮ್ಮ ಅಪ್ಪನಿಗೂ ಕೂಡ ಅವ್ರು ಬಂದಿದ್ದು ಇಷ್ಟನೇ ಆಗಲಿಲ್ಲ. ಅಲ್ಲ, ಅವ್ರು ಆಗ್ಲೇ ನಿನ್ನ ಕಿವಿಲ್ ಬಂದು ಏನೋ ಹೇಳಿದ್ರಲ್ಲ, ಏನದು? ಕೈ ತೆಗಿರಿ.
ಹೇಳೆ. ಹೌದಾ? ನಾನು 8 ಮಕ್ಕಳನ್ನ ಹೆತ್ತಿದ್ದೀನಿ. ಆಮೇಲೆ ಸೌದೆ ತರಕ್ಕೆ ಬೆಟ್ಟ ಹತ್ತಿ ಹೋಗ್ತಿದ್ದೆ. ಕೆಲಸ ಮಾಡಿದ್ರೆ ಈ ಹೆರಿಗೆ ಸುಲಭ ಆಗ್ಬಿಡತ್ತೆ. ಇವಾಗಿನ ಹೆಣ್ಮಕ್ಳು ಕೆಲಸ ಮಾಡಲ್ವಲ್ಲ, ಕಸ ಗುಡ್ಸಲ್ಲ, ನೀರ್ ತರಲ್ಲ, ಮನೇಲಿ ಅಡಿಗೆ ಮಾಡಲ್ಲ. ಹೆರಿಗೆ ಮಾತ್ರ ಸುಲಭ ಆಗ್ಬೇಕು. ಬಾ ಮಗನೇ, ಹರಳೆಣ್ಣೆ, ಬೇವಿನ ಎಣ್ಣೆ, ಗಂಧದ ಬೇರು ಮತ್ತೆ ಕಲ್ಸಕ್ರೆ ಇದನ್ನೆಲ್ಲ ಬೇಗ ಗ್ರಂಥಿಗೆ ಅಂಗಡಿಯಿಂದ ತಂದ್ಬಿಡು. ಉದ್ಧಾರ ಆದಂಗೆ ಜಾಗ ಬಿಡ. ಇಷ್ಟ ಆಗಿಲ್ಲ. ಇಲ್ಲಿ ನೋಡಿ, ದಿನದಲ್ಲಿ 2 ಸಲ ಅವಳಿಗೆ ಹಾಲಿನ ಕಷಾಯ ಮಾಡ್ಕೊಡಿ. ಯಾಕಂದ್ರೆ 8 ತಿಂಗಳಾಯ್ತಲ್ಲ. ಆಮೇಲೆ ನೀವು ಹೇಳಿದ ಔಷಧಿಯಿಂದಾನೇ ನಾನು ಸ್ನಾನ ಮಾಡ್ತಾ ಇದ್ದೀನಿ. ಸರಿನಾ? ಸರಿ ಬಿಡಪ್ಪ, ಧೈರ್ಯವಾಗಿರು, ಏನೂ ಆಗಲ್ಲ. ರೀ ರೀ ಬೇಗ ಬನ್ನಿ, ಬೇಗ ಬನ್ನಿ. ಲೇ ಲೇ, ಆ ಸೋಮನ್ ಮನೆಯಿಂದ ಏನೋ ಶಬ್ದ ಕೇಳ್ತಿದೆ ಕಣೆ. ಆ ಹುಡ್ಗಿಗ್ ನೋವು ಶುರುವಾಯ್ತು ಅನ್ಸತ್ತೆ. ಹೋಗ್ ನೋಡು ಏನು ಅಂತ. ಟಾರ್ಚ್ ತಗೋಬಾ, ಹೋಗು. ಏನಾಯ್ತೆ? ಇವ್ರು ಅಲ್ಲಾಡ್ತಾನೆ ಇಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೆ. ಏನಾಯ್ತು ಇವ್ರಿಗೆ? ಅಯ್ಯೋ, ನಮ್ ನಿದ್ದೆ ಹಾಳು ಮಾಡಕ್ಕೆ ಅಂತಾನೆ ಬಂದಿದ್ದಾಳೆ ಶನಿ. ಬಂದಾಗಿಂದ ಕೂತೆ ಇದ್ನಲ್ಲ, ಸಾಲ್ದಿಕ್ಕೆ ಹುರ್ಗಡ್ಲೆ ಬೇರೆ ತಿನ್ಬಿಟ್ಟೆ, ಅವಾಗ ಶುರು ಆಯ್ತು. ಒಂದ್ ಕೆಲಸ ಮಾಡಿ, ಹೋಗಿ ಜೀರಿಗೆ ನೀರು ತಗೊಂಡು ಬನ್ನಿ, ಕಮ್ಮಿ ಆಗ್ಬೋದು. ಏಯ್, ಈ ವಯಸ್ಸಾದವಳ ಕೈಲಿ ಅವಳಿಗೆ ಹೆರಿಗೆ ಮಾಡಿಸ್ತೀಯಾ? ನೀವ್ ಮಾಡಿರೋ ಅಡಿಗೆಯಿಂದಾನೇ ನನ್ಗೆ ಈ ತರ ಆಗಿದ್ದು. ಸಿಕ್ಕಿದೆಲ್ಲ ತಿಂತಾ ಇದ್ರೆ ಹೀಗೆ ಆಗೋದು. ಅವಳಿಗೆ ಇಷ್ಟ ಅಂತ ಆಸೆಯಾಗಿ ಮಾಡಿದ್ದೆಲ್ಲ ಇವಳೆ ಅರ್ಧ ತಿಂದು ಮುಗಿಸಿದಾಳೆ. ಒಂಚೂರಷ್ಟೇ. ಏನ್ ಸ್ವಲ್ಪ ತರುಣಿ ಪುಷ್ಟಿ. ಏನೋ ಆಯ್ತು? ಏನಿಲ್ಲ, ಒಂಚೂರು ಗ್ಯಾಸ್ಟ್ರಿಕ್ ಆಗಿದೆ ಅಷ್ಟೇ. ಅಯ್ಯೋ ಮಗಳೇ, ಏನಾಯ್ತು? ತುಂಬಾ ನೋವಾಗ್ತಿದೆ. ಬೇಗ ಹಾಸ್ಪಿಟಲ್ ಕರ್ಕೊಂಡು ಏನಮ್ಮ ನೀನು ಇದಕ್ಕೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗದ? ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸು. ಕರ್ಕೊಂಡು ಹೋಗ್ಬೇಕು. ಹುಷಾರಾಗಿ ಕರ್ಕೊಂಡು ಹೋಗಮ್ಮ. ಬೇಗ ಗಾಡಿ ತಗೊಂಡು ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋಗು. ದೇವನಣ್ಣ, ನಾನು ಸಜಿ. ನಿಧಾನ. ಏನಾಗಲ್ಲ. ಏನು ಹೆದರ್ಕೋಬೇಡ. ಏನಾಗಲ್ಲ. ಹುಷಾರು, ಮಲಗಿಸು. ಮಲ್ಗು. ನಿಧಾನ. ಹೆದರ್ಕೋಬೇಡ. ಏನಾಗಿಲ್ಲ. ಬಿಸಿನೀರು ತಗೊಂಡ್ ಬಾ. ಹೋಗು, ಬೇಗ ಹೋಗು. ಹೋಗ್ಬೇಡಿ. ಹೆದರ್ಕೋಬೇಡ. ಬೇಗ ಹೋಗು. ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ. ಸ್ವಲ್ಪ ತಡ್ಕೊ, ಸರಿ ಹೋಗ್ಬೇಡಮ್ಮ. ಬೇಗ ಹೋಗಿ ನೀನ್ ಹೆಂಡತಿನ ಕರ್ಕೊಂಡ್ ಬಾ. ನನ್ ಸೊಸೆ ಹತ್ರ ಮಗ ಮತ್ತೆ ಆಯ ಇದಾರೆ. ಬೇಗ ಬಾ, ನಿಧಾನ ಮಾಡ್ಬೇಡ, ಬೇಗ ಬಾ. ಶಾಲಿನಿ, ಭಯ ಪಡ್ಬೇಡ. ಶಾಲಿನಿ, ನಾವೆಲ್ಲ ಇಲ್ಲೇ ಇದೀವಿ. ನಾನು, ಅಮ್ಮ ಎಲ್ರೂ ಇಲ್ಲೇ ಇದೀವಿ. ನೀನ್ ಏನ್ ಮಾಡ್ತಾ ಇದ್ದೀರಾ? ಹೆರಿಗೆ ಆಗತ್ತೆ, ಬೇಗ ಬಟ್ಟೆ ತಗೊಂಬಾ. ಶಾಲಿನಿ, ಒಂದ್ ಸ್ವಲ್ಪ ತಡ್ಕೊಂಡ್ಬಿಡ. ಅಯ್ಯೋ, ಬಟ್ಟೆ ತಗೊಂಬಾ. ಶಾಲಿನಿ, ಬಂದೆ, ಈಗ್ಲೇ ಬಂದೆ ಇರು. ಸುಮ್ನೆ ಕಿರ್ಚಬೇಡ, ಹೆದರ್ಕೋಬೇಡ. ನೋವು ಬಂದಾಗ ಬಲವಂತವಾಗಿ ಮುಕ್ಕು, ಕಿರ್ಚಬೇಡ. ಅಯ್ಯೋ ದೇವ್ರೆ, ನನ್ ಸೊಸೆ ಮೊಮ್ಮಗುಗೆ ಏನು ಆಗ್ಬಾರ್ದು. ನಾನ್ ಬಂದು ನಿಮ್ಗೆ ಹರಕೆ ತೀರಿಸ್ತೀನಿ. ಏನ್ರಿ? ಮೊದ್ಲು ನನ್ ಸೊಸೆಗೆ ಡೆಲಿವರಿ ಆಗ್ಲಿ, ಆಮೇಲೆ ಆ ಮುದ್ಕಿಗೆ ಸರಿಯಾಗಿ ಮಾಡ್ತೀನಿ. ಬಂದಿಯಾ? ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊಂಡ್ ಬರ್ತೀಯಾ? ಅಲ್ಲಿ ಯಾರು ಇಲ್ಲ, ನಾನು ಹೋಗಿ ನೋಡ್ತೀನಿ. ಬೇಗ ಸ್ವಲ್ಪ ಬಿಸಿನೀರ್ ತಂದ್ಬಿಡು, ಬೇಗ. ಶಾಲಿನಿ, ಏನು ಹೆದರ್ಕೋಬೇಡ. ಶಾಲಿನಿ, ಅಳೋದ್ ಬಿಟ್ಟು ಮುಕ್ಕಮ್ಮ. ಅಯ್ಯೋ, ಮುಕ್ಕು. ಅಳೋದ್ನ ನಿಲ್ಸು. ಕಾಲ್ ಸರಿಯಾಗಿಟ್ಟು ಮುಕ್ಕು. ಒಂಚೂರು ಪ್ರೆಷರ್ ಕೊಡು ಶಾಲಿನಿ. ಹಂಗೆ ಮುಕ್ಕಮ್ಮ. ಮುಕ್ಕು.
ನಿನ್ ಕೈಯಲ್ಲಿ ಆಗತ್ತೆ, ಸ್ವಲ್ಪ ಜೋರಾಗಿ ತಳ್ಳು. ನಿನ್ಗೆ ಪ್ರಜ್ಞೆ ತಪ್ತಾ ಇದೆಯೇನೋ? ಹೋಗು ಆ ಕಡೆ. ಆಗತ್ತೆ, ಹಂಗೆ ಹಂಗೆ. ತಳ್ಳು ತಳ್ಳು. ಕಾರಣ ನೀನೇ ಕಣ. ಇನ್ನು ಜೋರಾಗಿ ತಳ್ಳು. ಸಮಾಧಾನ ಮಾಡ್ಕೊಳ್ಳಮ್ಮ. ಮುಕ್ಕು ಮುಕ್ಕು. ಏನು ಆಗಲ್ಲ. ಜೋರಾಗಿ ಜೋರಾಗಿ. ಧೈರ್ಯವಾಗಿರು. ಹಂಗೆ ಹಂಗೆ. ಶಾಲಿನಿ, ಧೈರ್ಯವಾಗಿರು ಶಾಲಿನಿ. ಶಾಲಿನಿ, ನಿಲ್ಸು ನಿಲ್ಸು ನಿಲ್ಸು, ಸ್ವಲ್ಪ ಬೇಗ ತೆಗಿಯಪ್ಪ. ಅಯ್ಯೋ ದೇವ್ರೆ, ನನ್ ಮಗಳು ಮಗಳೇ, ಬೇಗ ಬನ್ನಿ. ಅಯ್ಯೋ ಬರ್ತೀನಿ ರೇ. ಇವ್ರು ಏನ್ ಮಾಡ್ತಿದ್ದಾರೆ ಅಲ್ಲಿ? ಬೇಗ ಬನ್ನಿ. ಶಾಲಿನಿ, ಧೈರ್ಯವಾಗಿರು. ಮುಕ್ಕಮ್ಮ, ಮುಕ್ಕು ಬೇಗ. ಚೆನ್ನಾಗಿ ಮುಕ್ಕು. ಚೂರು ತಡ್ಕೋ ಶಾಲಿನಿ. ನಿನ್ ಕೈಯಲ್ಲಿ ಆಗುತ್ತೆ ಶಾಲಿನಿ, ಟ್ರೈ ಮಾಡು. ಜೋರಾಗಿ. ಆ ತಲೆ ಕೆಟ್ಟವನ್ಗೆ ನನ್ ಮಗಳನ್ನ ಕೊಡೋದ್ ಬೇಡ ಅಂತ 1000 ಸಲ ಹೇಳ್ದೆ. ಅಯ್ಯೋ ನಿಂತವನಂತ ನಾನೇನ್ ಕನ್ಸ್ಕೊಂಡಿದ್ನಾ? ಬೇಗ ಬಾ ಬೇಗ. ಶಾಲಿನಿ, ನೀನ್ ಸ್ವಲ್ಪ ಟ್ರೈ ಮಾಡು ಶಾಲಿನಿ. ಮುಕ್ಕು ಏನು ಆಗಲ್ಲ. ಮುಕ್ಕಮ್ಮ ಏನು ಆಗಲ್ಲ. ಶಾಲಿನಿ, ಬಂದ್ಬಿಡ್ತು ಬಂದ್ಬಿಡ್ತು. ಶಾಲಿನಿ ಹೆದರ್ಕೋಬೇಡ ಶಾಲಿನಿ. ಚೆನ್ನಾಗಿ ಮುಕ್ಕು, ಚೆನ್ನಾಗಿ ಮುಕ್ಕು. ಶಾಲಿನಿ. ಮುಕ್ಕು, ಮುಕ್ಕು ಮುಕ್ಕು. ಚೆನ್ನಾಗಿ ಮುಕ್ಕು. ಶಾಲಿನಿ, ಇನ್ನೇನ್ ಮುಗೀತು? ಆಯ್ತು, ಬಂದ್ಬಿಡ್ತು. ಶಾಲಿನಿ. ದೇವ್ರೆ, ಹೋಗ್ ನೋಡು. ನೀವು ಹೋಗ್ರಪ್ಪ, ನೀವೇನು ಹೋಗ್ಬೋದು. ನಾಳೆ ಬಂದು ಸಿಗ್ತೀನಿ. ಆಯ್ತಣ್ಣ. ತಾತ ಆಗ್ಬಿಟ್ರಿ ತಾತ. ಪೂರ್ವಾಷಾಢ ನಕ್ಷತ್ರ. ಹ್ಯಾಪಿ ಬರ್ಡೇ ಮಗಳೇ. ಮತ್ತೆ ಹೇಗಿದ್ದೀರಾ? ವ್ಯಾಪಾರ ಹೇಗ್ ನಡೀತಾ ಇದೆ? ಪರವಾಗಿಲ್ಲ, ನಡೀತಿದೆ. ಏನೋ ಸೋಮ, ನೀನ್ ಟ್ರಾನ್ಸ್ಫರ್ ವಿಷಯ ಏನಾಯ್ತು? ಟ್ರಾನ್ಸ್ಫರ್ ಬೇಕು ಅಂದ್ರೆ ಯಾವಾಗ್ಲೂ ತಗೋತಾ ಇದ್ದೆ. ನಮ್ಮೂರಂತ ತಾನೇ ಇಲ್ಲಿರೋದು ನಾನು. ಸರಿ, ಹಾಗಿದ್ರೆ ಏನಾಯ್ತು? ನಮ್ಮ ಗೌರ್ಮೆಂಟ್ ಗೊತ್ತಲ್ಲ, ಯಾವಾಗ ಏನ್ ನಡೆಯುತ್ತೆ ಅಂತ ಯಾರೋ ಗೊತ್ತು. ಸೋಮನಣ್ಣ, ಹೆಂಗಿದ್ದೀರಾ? ಸರಿಯಾಗಿ ಹಿಡಿದೆ ತಾನೆ? ನೀವು ಇದನ್ನ ಶುರು ಮಾಡ್ಬಿಟ್ರಾ? ಸೋಮಣ್ಣನ ಎಫೆಕ್ಟು. ಹೋಗ. ಯಾವ ಸಿನಿಮಾ ಹೀರೋಯಿನ್ ಫೋಟೋ ಬರಿತಾ ಇದೀಯಾ? ನಾನ್ ನಿಮ್ನೆ ಬರಿತಾ ಇದ್ದೀನಿ. ನಾನಾ? ತೋರ್ಸು ನೋಡು. ಇನ್ನೊಂದ್ ಸ್ವಲ್ಪ ಸರಿಯಾಗಿ ಬರಿಬೇಕು ನೋಡು, ಹೆಬ್ಬೆರಳು ಸರಿಯಾಗಿಲ್ಲ. ಅಜ್ಜಿ, ಇದು ನಮ್ ದೇಹದಲ್ಲಿರೋ ಒಂದ್ ಭಾಗ ತಾನೆ. ಆಗಿದ್ರೆ ಇದು ಪ್ರಕೃತಿಯ ಕೆಲ್ಸ ತಾನೆ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಈಗ ಇಬ್ಬಿಬ್ಬರನ್ನ ಸಹಿಸ್ಕೋಬೇಕಲ್ಲ ದೇವ್ರೆ. ಇವಳನ್ನ ಸ್ಕೂಲಿಗೆ ಕಳಿಸ್ದೆ ಮನೇಲೇ ಓದಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಕೌನ್ಸಿಲರ್ ಸರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಮ್ ಕಡೆಯಿಂದ ಆತರ ಕಂಪ್ಲೇಂಟ್ ಹೋಗಕ್ ಚಾನ್ಸೇ ಇಲ್ಲ. ಹೋಗು ಸನ್ನಿ, ನಿನಗೇನು ಗೊತ್ತಿಲ್ಲ. ಅದೆಲ್ಲ ಫೇಮಸ್ ಆಗ್ಬೇಕು ಅಂತ ಅನ್ಕೊಂಡ್ರು ಮಾಡೋದು. ಏನ್ ಸರ್ ತೊಂದ್ರೆ? ಬದ್ನೇಕಾಯ್. ಯೋ ಆಫೀಸರು, ಅದು ಕೌನ್ಸಿಲರ್ ಸರ್,
ನಾವು ಮುಂಚೆ ಮಾತಾಡ್ದ ಹಾಗೆ 100 ತೆಂಗಿನ ಗಿಡಗಳನ್ನ ಉಚಿತವಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದಾದ್ಮೇಲೆ ಮಾತಾಡೋಣ. ನನ್ನ ಪೆಸ್ಟಿಸೈಡ್ ಫ್ಯಾಕ್ಟ್ರಿಯಿಂದ ವೇಸ್ಟ್ ಎಲ್ಲ ಕೆರೆಗೆ ಹೋಗ್ತಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದೆ ಅಂತ ಕೇಳ್ಪಟ್ಟೆ. ಅದು ಅಲ್ಲದೆ ಮೈನಿಂಗು ಇಲ್ಲೀಗಲ್ ಅಂತ. ನಾನು ಏನೇ ಕೆಲಸ ಮಾಡಿದ್ರು ಈ ಕಳ್ಳ ಕಾರ್ಯಾಚರಣೆ ಎಲ್ಲ ಏನಕ್ಕೆ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಓ ಅದಾ ವಿಷಯ. ಪ್ರಕೃತಿ ಸಂರಕ್ಷಕ. ನಮ್ಮೂರಲ್ಲಿ ಫ್ಲಡ್ ಏನಾದ್ರು ಬಂತು ಅಂದ್ರೆ ನೀರನ್ನ ಊರಿಂದ ಹೊರಗಡೆ ಹಾಕೋಕೆ ನಾನು ಮಣ್ಣನ್ನ ತಗೊಂಡು ಎಲ್ಲ ಸರಿ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಪಬ್ಲಿಸಿಟಿಗೋಸ್ಕರ ಊರ್ನವ್ರಿಗೆ ಯಾಮರ್ಸದ್ ಬಿಟ್ಟು ಬೇರೆ ಏನ್ ಗೊತ್ತಿದೆ ನಿಂಗೆ? ಕಷ್ಟ. ಫ್ಲಡ್ ಬರ್ಲಿ ಬಿಡು, ಜನ ಎಲ್ಲ ಅನುಭವಿಸ್ತಾರೆ, ಆಗ ಗೊತ್ತಾಗುತ್ತೆ. ಪ್ರೆಸಿಡೆಂಟ್ ಸರ್, ನಾವು ಕೊಟ್ಟಿದ್ದು ಬರೀ ಒಂದು ಕಂಪ್ಲೇಂಟ್ ಅಲ್ಲ. ನೀವು ಈ ಊರಿನ ಕೆರೆಗಳನ್ನ ಒತ್ತುವರಿ ಮಾಡಲೇಬೇಕು ಅಂತ ಎಷ್ಟು ಲಕ್ಷ ಕ್ಯೂಬಿಕಲ್ ಮೀಟರ್ ಮಣ್ಣನ್ನ ತೆಗ್ದಿದ್ದೀರಾ ಹೇಳಿ? ಕೆರೆ ಹತ್ರ ಎಷ್ಟು ಸಾರ್ವೆ ಮರನ್ನ ಕತ್ತರಿಸಿದ್ದೀರಾ? ಅದ್ರ ಲೆಕ್ಕ ಇದೆಯಾ ನಿಮ್ಮ ಹತ್ರ? ನಾನು ಎಲ್ಲಾನು ಸರಿಯಾಗಿ ಲೆಕ್ಕ ಹಾಕಿ ಈ ಕೆಲಸನ ಮಾಡಿರೋದು. ಹಾಗಾದ್ರೆ ಈಗ ಕೇಳಿಸ್ಕೊಳ್ಳಿ, ಆ ರೆಕಾರ್ಡ್ಸು, ಆ ಲೆಕ್ಕಾಚಾರ ಎಲ್ಲಾನು ಚೆಕ್ ಮಾಡ್ಬಿಟ್ಟೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದು. ಈ ಸಮಸ್ಯೆ ಶುರು ಆಗಿದ್ದು ಆ ಸ್ಪಿಲ್ ವೇ ಕ್ಲಿಯರ್ ಮಾಡದೇ ಇರೋದ್ರಿಂದ. ನಮ್ಮ ಹತ್ರ ಒಂದು 40 ಶೆಟ್ರ್ ಇದೆ. ಯಾವ ಶೆಟ್ರ್ ವರ್ಕ್ ಆಗ್ತಿದೆ? ತುಕ್ ಹಿಡಿದಿರೋ ಶೆಟ್ರ್ಗಳಿಂದಾನೇ ಉಪ್ಪು ನೀರು ರೈತರು ಹೊಲದವರೆಗೂ ಬಂದು ಸೇರ್ಕೋತಿದೆ. ಅದು ನಿಮಗೆ ಗೊತ್ತಾ? ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯ ಆಗೋದು ನಿಮ್ಮ ಕೈಯಲ್ಲಿ ಮಾತ್ರನೇ. ಅರ್ಥ ಆಗಿದೆ ಅನ್ಕೋತೀನಿ. ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ಕೋ. ಆದ್ರೆ ತುಂಬಾ ದಿನ ಈ ಸೀಟಲ್ಲಿ ಇರ್ತೀನಿ ಅಂತ ಅನ್ಕೋಬೇಡ. ಅದೇ ವಿಷಯನೇ ಸರ್ ನಾನು ಹೇಳೋಕೆ ಬರ್ತಿರೋದು. ಯಾವಾಗ ನಾನು ಇಲ್ಲಿ ಕೆಲಸ ಬಿಟ್ಟು ಹೋಗ್ತೀನೋ ಅವತ್ತಿಂದ ಇಂಡಿಪೆಂಡೆಂಟ್ ಆಗಿರ್ಬೋದು ನಾನು. ನಿಮ್ಮೆಲ್ಲ ಸಪೋರ್ಟ್ ಇಂದಾನೆ ಹೀಗೆ ಆಡ್ತಿರೋದು. ಇವನು ನೋಡ್ಕೋತೀನಿ. ಹೀಗೆ ನಡೀತಿದ್ರೆ ನಾನು ತುಂಬಾ ದಿನ ಅಗ್ರಿಕಲ್ಚರ್ ಆಫೀಸರ್ ಆಗಿರಲ್ಲ. ಏನಪ್ಪ ಟ್ರಾನ್ಸ್ಫರಾ? ಇಲ್ಲ. ಅಲ್ಲ, ಒಂದು ಒಳ್ಳೆ ಊಟ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ಏನ್ರಿ, ನಿಮ್ ಮಗಳು ಇವತ್ತೇನೋ ಒಂದು ವಿಷಯ ಹೇಳಿದ್ಲು. ಏನ್ ವಿಷಯ? ಅವಳು ಬರ್ದಿರೋ ಚಿತ್ರನ ಸ್ವಲ್ಪ ನೋಡಿ. ತೋರ್ಸಮ್ಮ. ಚೆನ್ನಾಗಿದೆಯಲ್ಲ? ನನ್ಗೂ ಈ ತರ ಸ್ಕೂಲ್ಗೆ ಹೋಗ್ಬೇಕು. ಏನು? ನನ್ಗೂ ಈ ತರ ಸ್ಕೂಲ್ಗೆ ಹೋಗ್ಬೇಕು. ಆಯ್ತಾಯ್ತು, ನೀನೊಂದು ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗೆ ತಾನೇ ಹೋಗ್ಬೇಕು. ನೋಡಿ, ಅವಳಾಗೋಳೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವಳಾಗೆ ಇದನ್ನ ಹೇಳ್ಬೇಕು ಅಂತ ತಾನೇ ನಾವು ಕಾಯ್ತಿದ್ದು ಅಲ್ವಾ ಮಗಳೇ? ಈಗಲಾದರೂ ಅರಿವಾಯ್ತಲ್ಲ ನಿಮಗೆ. ಒಂದು ಕೆಲಸ ಮಾಡೋಣ, ಇವಳು ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿ. ಪಾಸ್ ಆದರೆ ಅವಳು ಕೆಪಾಸಿಟಿಗೆ ತಕ್ಕ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ತೀನಿ. ಸರಿ ಸರ್. ವಾಟ್ಸ್ ಯುವರ್ ನೇಮ್? ಐ ಆಮ್ ಇಂಡಿಯಾ. ನಾನು ನಿಮ್ಗೆ ಹೇಳಿಲ್ವಾ, ಕರೆಕ್ಟ್ ಟೈಮ್ಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಲಿಲ್ಲ ಅಂದ್ರೆ ಹೀಗೆ ಆಗೋದು. ನಿನ್ನ ಹೆಸರು ಕೇಳಿದ್ರೆ ದೇಶದ ಹೆಸರು ಹೇಳ್ತಾ ಇದ್ಯಲ್ಲಮ್ಮ. ನೋ ಸರ್, ಮೈ ನೇಮ್ ಇಸ್ ಇಂಡಿಯಾ. ನಿನ್ನ ಹೆಸರು ಇಂಡಿಯಾನೋ? ಸರಿ, ಇದಕ್ಕಿಂತ ವಿಚಿತ್ರವಾಗಿರೋ ಹೆಸರು ಇವ್ರ ಮನಸ್ಸಲ್ಲಿತ್ತು, ಕ್ರಿಮುಹಿ. ಕ್ರಿಮುಹಿ? ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ ಜಾತಿನೇ ಬೇಕಾಗಿಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ. ಇವನು ಚಿಕ್ಕ ವಯಸ್ಸಿಂದನೂ ಡಿಫ್ರೆಂಟೇ. ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಸಾರ್ ಅಂತ ಕೇಳಿದ್ದ. ಆಮೇಲೆ ಸೋಮನ್, ಎಕ್ಸಾಮ್ ಡೇಟ್ನ ನಿಂಗೆ ತಿಳಿಸ್ತೀನಿ. ಓಕೆ ಸರ್. ಸರಿ ಸರ್. ಹಾಯ್ ಅಪ್ಪ. ಅಯ್ಯೋ, ನಿನ್ ಬ್ಯಾಗ್ ಏನಾಯ್ತು? ಅಮ್ಮ, ಇದು ನನ್ನ ಬ್ಯಾಗ್ ಅಲ್ಲ. ಅಡ್ಮಿಷನ್ ಆಯ್ತಾ? ಹಾ, ಜಾರ್ಜ್ ಸರ್ ಆಫೀಸಿಗೆ ಬರೋಕೆ ಹೇಳಿದ್ರು. ಇವಳು ಬರ್ದಿರೋ ಎಕ್ಸಾಮ್ ಅಲ್ಲಿ A ಗ್ರೇಡ್ ಸಿಕ್ಕಿದ್ಯಂತ. ಸಾಧ್ಯ ಆದ್ರೆ ನಾಳೆನೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹೌದಾ? ಇನ್ಮೇಲೆ ನಾನು ಯಾರ ಜೊತೆ ಆಟ ಆಡೋದು? ಅಜ್ಜಿ, ನೀವು ನೈಟಲ್ಲಿ ನೋಡೋ ಸೀರಿಯಲ್ನ ಬೆಳಗ್ಗೆ ಇನ್ನೊಂದ್ಸಲ ನೋಡಿದ್ರೆ ಆಯ್ತು. ಅಪ್ಪ, ನನ್ಗೆ ಒಂದು ಡೌಟು. ವೀಣಾ ಹೇಳಿದ್ಲು ನೀನು ಅಮ್ಮ ತಪ್ಕೊಂಡಿದ್ಕೆ ನಾನು ಉಡ್ದೆ ಅಂತ. ಹೌದಾ ಅಪ್ಪ? ಏನ್ ಹೇಳ್ತಾ ಇದ್ದಾಳೆ ಇವಳು? ಸ್ಕೂಲ್ಗೆ ಹೋಗೋಕ್ ಮುಂಚೆನೆ ಹಾಳಾಗ್ತಿದ್ದಾಳಲ್ಲ. ಹೀಗೆಲ್ಲ ಮಾತಾಡ್ಬಾರ್ದು ಅಂತ ನಿಂಗೆ ಅವತ್ತೇ ಹೇಳಿಲ್ವಾ? ಮಕ್ಳಿಗೆ ಡೌಟ್ ಬಂದ್ರೆ ನಾವೇ ತಾನೇ ಹೇಳ್ಕೊಡ್ಬೇಕು, ಇನ್ಯಾರು ಹೇಳ್ಕೊಡ್ತಾರೆ? ರೀ, ಬೇಡ, ಇವೆಲ್ಲ ಮಾತಾಡಕ್ ಹೋಗ್ಬೇಡಿ. ಬಾಯಿ ಬಿಟ್ರೆ ಪ್ರಶ್ನೆಗಳನ್ನ ಕೇಳೋ ಮಗಳು, ಅವಳಿಗೆ ತಕ್ಕನಾಗೆ ಉತ್ತರ ಕೊಡೋ ಅಪ್ಪ ಇವಳಿಗೆ. ಮಗಳೇ, ಅಪ್ಪ ಅಮ್ಮ ಇಬ್ಬರಿಗೂ ಇಷ್ಟ ಆದ್ಮೇಲೆ ನಾವು ಮದುವೆ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಾವಿಬ್ರು ಚೆನ್ನಾಗಿ ಸಂತೋಷವಾಗಿದ್ದರಿಂದ ನೀನು ಅಮ್ಮ ಹೊಟ್ಟೆ ಒಳಗೆ ಬಂದೆ. ಹೀಗೆ ಅಮ್ಮನ ಹೊಟ್ಟೆಲಿದ್ದಾಗ ಪ್ರತಿ ತಿಂಗಳು ನೀನು ಬೆಳೀತಾ ಬಂದೆ. ನೀನು ಒದ್ದಾಡೋವಾಗ, ನೀನು ಪುಟ್ಟ ಕಾಲಲ್ಲಿ ಅಮ್ಮನ ಹೊಟ್ಟೆಲಿ ಒದೆಯುವಾಗ ಅವಳು ತುಂಬಾ ಸಂತೋಷವಾಗಿದ್ಲು. 10 ತಿಂಗಳು ಹೊತ್ತಿದಳು ನಿನ್ನ. ಅವಳೇ ನಿಮ್ಮಮ್ಮ. ಅವಳಿಗಾಗ್ತಿದ್ದ ನೋವು, ದುಃಖನೆಲ್ಲ ತಡ್ಕೊಂಡು ನಿನ್ನನ್ನು ಆದಷ್ಟು ಬೇಗ ನೋಡಬೇಕು ಅಂತಿದ್ದಾಗ ಅವಳ ಜೊತೆಲಿ ಯಾವಾಗಲೂ ಇದ್ದಿದ್ದೆ ನಿಮ್ಮಪ್ಪ.
ಮಕ್ಕಳ ಬಗ್ಗೆ ಒಳ್ಳೆದನ್ನ ಯೋಚನೆ ಮಾಡೋದೇ ಅಮ್ಮ. ಅವರನ್ನ ಯಾವುದೇ ಕಾರಣಕ್ಕೂ ಅಳಿಸ್ಬಾರ್ದು. ಕಾಲಾಡ್ಸು, ಚೆನ್ನಾಗಾಡ್ಸು. ಹಂಗೆ. ಅಪ್ಪ ಮೈ ಕೆರಿತಾ ಇದೆ. ಸುಮ್ನೆ ನಾಟಕ ಎಲ್ಲ ಮಾಡ್ಬೇಡ, ಸರಿನಾ? ಸ್ವಲ್ಪ ನೋಡು. ಏನೋ ಕಚ್ಚಿದ್ಯಲ್ಲಮ್ಮ. ಲೇ ಸೋಮ, ಅಲ್ಲಿ ನೋಡ್ ಸ್ವಲ್ಪ. ಆ ಪ್ರೆಸಿಡೆಂಟ್ ಫ್ಯಾಕ್ಟ್ರಿಯಿಂದ ಎಷ್ಟು ವೇಸ್ಟೇಜ್ ಎಲ್ಲ ಬಂದು ಸೇರ್ಕೊಂಡಿದೆ ಇಲ್ಲಿ. ಸರಿ ಸಾಕು, ಮೇಲ್ಗಡೆ ಬನ್ನಿ. ಬಾ ಮಗಳೇ, ಹೋಗೋಣ. ಮನೆಗೆ ಹೋಗಿ ಅರ್ಶನದ ನೀರು ಕುಡಿದ್ರೆ ಸರಿ ಹೋಗುತ್ತೆ. ಅದೆಲ್ಲ ಬೇಡ ಕಣ, ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಿದ್ರೆ ಸರಿ ಹೋಗುತ್ತೆ. ಅರ್ಥ ಆಯ್ತಾ? ಸೋಮಣ್ಣ, ಕೃಷಿ ಇಲಾಖೆಗೆ ಸ್ವಲ್ಪ ಬೇಗ ಹೋಗ್ಬೇಕಂತೆ. ಏನಾಯ್ತು? ನಂಗೆ ಗೊತ್ತಿಲ್ಲ. ಪಕ್ಷಿ ಕಾಯಿಲೆ ಹರಡ್ತಿರೋ ಈ ಸಮಯದಲ್ಲಿ ಗುಂಪು ಗುಂಪಾಗಿ ಬಾತುಕೋಳಿನ ತಂದು ಸುಡೋ ಪರಿಸ್ಥಿತಿ ಬಂದಿದೆ. ಈ ಕಾಯಿಲೆ ನಮ್ಮೂರಲ್ಲಿ ಅಲ್ಲಲ್ಲಿ ಕಾಣಿಸ್ಕೋತಾ ಇರೋದನ್ನ ನೀವು ನೋಡಬಹುದು. ಬಿಪಿನ್, ಈಗ ನೀವು ಕಾಲ್ ಕನೆಕ್ಟ್ ಆಗ್ತಾ ಇದ್ದೀರಾ. ಅಲ್ಲಿ ಏನ್ ಆಗ್ತಾ ಇದೆ? ಆ ಕಾಯಿಲೆ ಇನ್ನೂ ಹರಡ್ಬೋದಾ? ಏನ್ ಪರಿಸ್ಥಿತಿ ಹೇಳಿ. ಜನಗಳ ಸೇಫ್ಟಿಗೋಸ್ಕರನೇ ಬಾತ್ಕೋಳಿಗಳನ್ನ ಕೂಡಿಟ್ಟು ಸುಟ್ಟಾಕ್ತಿದ್ದಾರೆ ಅಂತ ಗೌರ್ಮೆಂಟ್ ಹೇಳ್ತಿದೆ. ಇಲ್ಲಿವರೆಗೂ 25,000 ಬಾತ್ಕೋಳಿಗಳನ್ನ ಸುಟ್ಟಾಕಿದ್ದಾರೆ ಅಂತ ಒಂದು ವರದಿ ಬಂದಿದೆ. ಅದು ಅಲ್ಲದೆ ಕಾಯಿಲೆ ಬಂದು ಬಾತ್ಕೋಳಿಗಳು ಸತ್ತೋಗಿರೋ ಸಂಖ್ಯೆ ಒಂದು 50,000ಕ್ಕೂ ಹೆಚ್ಚು ಹೋಗಿದೆ ಅಂತ ವರದಿ ಹೇಳ್ತಾ ಇದೆ. ಇನ್ನು ಕಾಯಿಲೆ ಜಾಸ್ತಿ ಹರಡಬಹುದು ಅಂತ ಊರಿನ ಜನ ಮಾತಾಡ್ಕೊತಾ ಇದ್ದಾರೆ. ಅದು ಅಲ್ಲದೆ 10ನೇ ವಾರ್ಡಲ್ಲೇ ಒಂದು ಮೊದಲನೇ ಪಕ್ಷಿ ಕಾಯಿಲೆ ಕಾಣಿಸ್ಕೊಂಡಿದೆ. ಇದಲ್ವೇನ್ರಿ ಅವ್ರ ಮನೆ? ಇಲ್ಲಿ ಬಾತ್ಕೋಳಿಗಳಿದಾವಂತೆ. ಚೆಕ್ ಮಾಡೋಣ ಬನ್ನಿ. ಓ, ಉದರ್ ದೇಕೋ, ಉದರ್ ಹೇ. ಹಕ್ಕಿ ಜ್ವರ ಗೊತ್ತೇ ಇದೆಯಲ್ವಾ ನಿಮ್ಗೆ? ಸಾಂಕ್ರಾಮಿಕ ಹರಡಿರೋ 1 ಕಿಲೋಮೀಟರ್ ಪ್ರದೇಶನ ಸ್ವಚ್ಛ ಮಾಡ್ಬೇಕು ಅಂತಾನೆ ಬಂದಿರೋದು ಇವರೆಲ್ಲ. ಏನು ಅಂದ್ರೆ ಬೇಗ ಬನ್ನಿ ಇಲ್ಲಿ. ನಮ್ಮ ಬಾತ್ಕೋಳಿಗಳನ್ನೆಲ್ಲ ಅಲ್ಲಪ್ಪ, ಇವರು ಕೇಂದ್ರದಿಂದ ಬಂದಿರೋ NCDC ಡೈರೆಕ್ಟರ್, ಪ್ರಾಣಿ ಸಂರಕ್ಷಣೆಯ ಅಧಿಕಾರಿಗಳು. ಪ್ರಾಣಿ ಸಂರಕ್ಷಣೆ ಅಂತ ಹೇಳ್ಕೊಂಡು ಸಾಯಿಸೋಕ್ ಬಂದಿದ್ದೀರಲ್ಲ. ನೋಡು ಸಚಿ, ಒಂದು ಬಾತುಕೋಳಿಗೆ 200 ರೂಪಾಯಿ ಸಿಗುತ್ತೆ. ನೀನು ಹೋಲ್ಸೇಲ್ ಆಗಿ ಮಾರ್ದೆ ಅಂತ ಒಪ್ಕೋ ಅಷ್ಟೇ. ಎಲ್ಲನೂ ಒಟ್ಟಿಗೆ ಮಾರಕ್ ಆಗಲ್ಲ. ನಿಮ್ ಸುರಕ್ಷತೆಗೋಸ್ಕರ ನಾನು ಈ ತರ ಮಾಡ್ತಿರೋದು. ನೋಡಿ, 200 ರೂಪಾಯಿ ಅಂತೆ. ಯಾರಿಗ್ ಬೇಕು ಆ ದುಡ್ಡು? ಏನೋ ಮಾಡ್ತಾ ಇದ್ಯಾ? ಮೊದಲು ಭೋಪಾಲ್ ಲ್ಯಾಬ್ ಇಂದ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಹೊರಗೆ ಬರ್ಲಿ, ಆಮೇಲೆ ಸುಟ್ಟಾಕಣ ಇವುಗಳನ್ನ. ಸೋಮ, ನೀನ್ ಹೀರೋಯಿಸಂ ತೋರಿಸ್ಬೇಡ. ಇವ್ರು ಕಳ್ಸಿರೋ ಅಂತ ಬಾತುಕೋಳಿ ಮಾಂಸ ತಿಂದೆ ಅಲ್ಲಿ ವಾಮಿಟ್ ಮಾಡ್ಕೊಂಡಿದ್ದಾರೆ, ಗೊತ್ತಾ? ಅದಕ್ಕೆ ಆರೋಗ್ಯ ಸರಿ ಇಲ್ಲ. ಹಕ್ಕಿ ಕಾಯಿಲೆ ಅಂತ ಹೇಳಿ ಬಾತ್ಕೋಳಿಗಳನ್ನ ಏನಕ್ಕೆ ಸಾಯಿಸ್ಬೇಕು? ಸುಮ್ನೆ ಊರ್ ಜನರನ್ನೆಲ್ಲ ಹೆದರ್ಸ್ತಾ ಇದಾರೆ. ಕ್ರಿಸ್ಮಸ್ ಬಂದ್ರೆ ಇದರಿಂದ ದುಡ್ಡು ಮಾಡ್ಕೊಳ್ಳೋಣ ಅಂತ ಇವ್ರು ಮಾಡ್ತಿರೋ ದಂಧೆ ಇದು. ಸೋಮ, ಈ ಜನಗಳಿಗೋಸ್ಕರ ರಾತ್ರಿ ಹಗಲು ಕಷ್ಟ ಪಡ್ತಿರೋಂತ ವ್ಯಕ್ತಿ ನಾನು. ಈಗ ನೀನು ಮಾಡಿರೋ ಕೆಲ್ಸಕ್ಕೆ ತುಂಬಾನೇ ಬೆಲೆ ತೆರಬೇಕಾಗತ್ತೆ. ಈ ಊರ್ ಜನಗಳನ್ನ ಸಾಯಿಸಕ್ ನೋಡ್ತಿದ್ಯಾ? ಈ ಊರಲ್ಲಿ ದುಡ್ಡು ಮಾಡೋರು ಏನ್ ಮಾಡ್ತಿದ್ದಾರೆ, ಕಷ್ಟ ಪಡೋರು ಏನ್ ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಈ ಊರ್ ಜನಗಳಿಗೆ ನಾನೇ ಚೆನ್ನಾಗಿ ಹೇಳ್ಕೊಡ್ತೀನಿ. ಹೇಳ್ಕೊಡ್ತೀನಿ. ನೋಡ್ತೀನಿ. ಹೊರಡು. ಸಮಸ್ಯೆ ಆದ್ರೆ ಏನ್ ಸಮಸ್ಯೆ ಆಗುತ್ತೆ? ಸೋಮನಣ್ಣ, ಏನಣ್ಣ ಬಿರಿಯಾನಿ ಮಾಡಿಸ್ತಿದ್ಯಾ? ಬರ್ತಾಡೇನಾ? ಓ, ಪೇಪರ್ ನೋಡಲ್ಲ ಅನ್ಸುತ್ತಲ್ಲ. ಒಂಚೂರ ಬ್ಯಾನರ್ ನೋಡ್ರು. ಮತ್ತೆ ಚಿಕನ್ ಅಲ್ವಾ? ಬಾತ್ಕೋಳಿನಾ? ಇದ್ರ ಬದಲು ನಮ್ನ ಸಾಯಿಸ್ಬಿಡು. ಇನ್ನು ನಮಗ್ ಮದ್ವೆ ಬೇರೆ ಆಗಿಲ್ಲ. ಅನ್ಕೊಂಡವನೆ. ಹಿಡ್ಕೋ. ಹಿಡ್ಕೊಳ್ಳಿ. ಬುದ್ಧಿ ಇದೆಯಾ? ಯಾರಾದ್ರೂ ಹೀಗ್ ಮಾಡ್ತಾರಾ? ನೋಡೋರ್ಗೆ ಇದು ತಮಾಷೆ ಅಂತ ಅನಿಸ್ಬೋದು, ಆದ್ರೆ ಇವರು ನಮ್ ಜೀವನನೇ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಊರ್ ಜನರ ಭಯನ ಹೋಗ್ಸೋದಕ್ಕೆ ಇದನ್ ಬಿಟ್ರೆ ಬೇರೆ ದಾರಿ ಗೊತ್ತಾಗ್ಲಿಲ್ಲ. ನಾವಿಬ್ರೆ ತಿನ್ಬಿಟ್ಟು ಇದನ್ನ ಉದ್ಘಾಟನೆ ಮಾಡ್ತೀವಿ. ಬನ್ನಿ ಸರ್. ಸರಿರಾ? ಸರಿ ಸರ್, ಇವ್ರು ಮಾಡ್ತಿರೋದು ನೋಡಿ ಸರ್. ಇಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ ಸೋಮನ್? ನೀವ್ ಇದನ್ನ ತಿಂದ್ಮೇಲೆ ಏನಾದ್ರೂ ಸಮಸ್ಯೆ ಆದ್ರೆ ಎಲ್ರು ಬಂದು ಪೊಲೀಸ್ ಅವ್ರನ್ನ ಕೇಳೋದು ನಮ್ಮಿಂದೇನು ಮಾಡಕ್ ಆಗ್ಲಿಲ್ಲ ಅಂತ ತೆಗೆದ್ ಬಿಸಾಕಿದೀನ. ಸರ್, ನೀವ್ ಅನ್ಕೊಂಡಿರೋ ತರ ಇಲ್ಲೇನು ನಡೀತಾ ಇಲ್ಲ. ಈ ಬಾತ್ಕೋಳಿಗಳು ಸಾಯ್ತಾ ಇರೋದು ಪಕ್ಷಿ ಕಾಯಿಲೆಯಿಂದಲ್ಲ. ಇವ್ರ ಫ್ಯಾಕ್ಟರಿಯಿಂದ ಬರೋ ಕೆಮಿಕಲ್ ಈ ನೀರಿಗೆ ಮಿಕ್ಸ್ ಆಗಿದೆ. ಓ ಹಾಗ? ಈ ಬಾತುಕೋಳಿಯಿಂದ ಮೀನುಗಳೆಲ್ಲ ಸತ್ತಿದ್ದಲ್ವಾ? ಸೈಂಟಿಸ್ಟ್ ಐಸಿಕ್ ಸೋಮನ್ ಹೇಳ್ತಿರೋದ ಇದು? ಅದ್ಭುತ ಸರ್. ಫ್ಯಾಕ್ಟ್ರಿಯಿಂದ ಬಂದಿರೋ ಕೆಮಿಕಲ್ಗಳಿಂದ ಬಾತ್ಕೋಳಿಗಳು ಸತ್ತಿರೋದು. ಈ ತರ ಮಾಡಿ ಇರೋ ಬಾತ್ಕೋಳಿಗಳನ್ನೆಲ್ಲ ಸಾಯಿಸಿದ್ರೆ ಈ ಪ್ರೆಸಿಡೆಂಟ್ ಫಾರ್ಮ್ ಅಲ್ಲಿರೋ ಬೀಫ್ಗಳಿಗೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ. ಸರ್, ಇದು ಇವರೇ ಬೇಕು ಅಂತ ಮಾಡ್ತಿರೋ ಗೇಮ್ ಸರ್. ಸರ್, ಈಗ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೇ ಮಾತಾಡಿ ನೋಡಿ ಸರ್.
ಸೋಮನ್, ಈ ಸಮಸ್ಯೆ ಇಲ್ಲೇ ಬಗೆಹರಿದ್ರೆ ಒಳ್ಳೇದು. ಇದನ್ ತಿಂದು ಯಾರಿಗಾದ್ರೂ ಏನಾದ್ರೂ ಆದ್ರೆ ಅದ್ ನನ್ ಮೇಲೆ ಬರುತ್ತೆ. ನೀನ್ ಸರ್ಕಾರಿ ಕೆಲ್ಸದಲ್ಲಿ ಇದೆಯಾ ಅಂತ ಕೇಸ್ ಹಾಕ್ತಾ ಇಲ್ಲ ಅಷ್ಟೇ ನಿನ್ ಮೇಲೆ. ಇಲ್ಲಿ ಕೇಳಿ, ಇದನ್ನೆಲ್ಲ ತಗೊಂಡು ಜೀಪಲ್ಲಿ ಹಾಕಿ. ಇದಕ್ಕೆ ಬದಲಾಗಿ ಸೆಂಟ್ರಲ್ ಇಂದ ಆರ್ಡರ್ ಬರೋ ಹಾಗೆ ನಾನು ಮಾಡ್ತೀನಿ ಸರ್. 2 ಕೈನೂ ನೀಟ್ಕೊಂಡು ಕಾಯ್ತೀರಿ. ಗುಡ್ ಮಾರ್ನಿಂಗ್. ಸರ್, ನೆನ್ನೆ ಬಿರಿಯಾನಿ ಹೇಗಿತ್ತು ಸರ್? ನಿಮ್ಗೋಸ್ಕರ ಬಿಸಿ ಬಿಸಿ ಫ್ರೈಡ್ ರೈಸ್ ಒಳಗೆ ಕಾಯ್ತಾ ಇದೆ, ಹೋಗಿ. ಸರ್, ನೀನು ಹೀಗೆ ಹೋರಾಟ ಮಾಡ್ಕೊಂಡಿದ್ರೆ ಇಲ್ಲಿ ಮಾಡುವಂತ ಕೆಲಸನ ಯಾರು ಮಾಡ್ತಾರೆ? ಸರ್, ನಾನು ಅಷ್ಟೊಂದು ರಜಾನೂ ಕೂಡ ಹಾಕಿಲ್ವಲ್ಲ ಸರ್. ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ರಜಾ ತಗೊಂಡಿದ್ದು. ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಯಾವತ್ತು ಗೌರ್ಮೆಂಟ್ನ ವಿರುದ್ಧ ಹೋರಾಟ ಮಾಡಬಾರ್ದು. ನಿನಗೆ ಗೌರ್ಮೆಂಟ್ ಇಂದ ಎನ್ಒಸಿ ಸಿಕ್ಕಿದ್ಯಾ? ಕೌನ್ಸಿಲರ್ ರೂಲಿಂಗ್ ಪಾರ್ಟಿ ಕಡೆಯವರು, ಅದನ್ನ ಮರಿಬೇಡ. ಓ, ಹಾಗಾದ್ರೆ ಇದ ವಿಷಯ. ಊರನ್ನ ಕಾಪಾಡಬೇಕು ಅಂದ್ರೆ ನೀನ್ ಇಲ್ಲಿದ್ರೆ ಆಗಲ್ಲ. ನಿನ್ ಕೆಲಸ ಅಗ್ರಿಕಲ್ಚರ್ ಆಫೀಸರ್. ಸರ್, ಇಲ್ಲಿರೋ ಎಲ್ಲ ಅಗ್ರಿಕಲ್ಚರ್ ಆಫೀಸರ್ಸು ಲೀವ್ ಹಾಕಿ ಟ್ರಿಪ್ ಹೊಡಿತಿರ್ಬೇಕಾದ್ರೆ ನಾನು ಇಲ್ಲಿದ್ದೀನಿ ಅಂದ್ರೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇರೋದು ನನ್ನ ಊರಿಗೋಸ್ಕರ ಮಾತ್ರ. ಇದ್ಯಾವುದು ಸಾಧ್ಯ ಆಗಲ್ಲ ಅಂದ್ರೆ ನಾನು VRS ತಗೋತೀನಿ ಬಿಡಿ. ನೀನ್ ಸ್ವಲ್ಪ ನೋಡ್ಕೊಂಡು ಮಾತಾಡು, ಇಲ್ದಿದ್ರೆ ತುಂಬಾ ಕಷ್ಟ ಅನುಭವಿಸ್ತೀಯ. ಸರ್, ನಮ್ಮಪ್ಪ ಒಂದು ಲೋನ್ ಮಾಡಿದ್ರಷ್ಟೇ, ಅದನ್ನ ಹೋದ ವಾರನೇ ಕಟ್ಟಿದಾಯ್ತು. ಇನ್ನೀ ಊರನ್ನ ಸರಿ ಮಾಡಬಹುದೋ ಇಲ್ವೋ ಅನ್ನೋದನ್ನು ನೋಡೇ ಬಿಡ್ತೀನಿ. ಏನ್ ಜನ್ಮನ್ರಿ ಇವಂತು. ಜನ ಹೊರಗಡೆ ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ ಅಂತ ಸಾಯ್ತಾ ಇದಾರೆ. ಇವನ್ ನೋಡಿದ್ರೆ ಲೇ ಸೋಮನ್, ಎಂತ ಕೆಲಸ ಮಾಡಿದ್ಯೋ ನೀನು? ಯಾರ ಮಾತು ಕೇಳಿ ಕೆಲಸ ರಿಸೈನ್ ಮಾಡ್ದೋ? ನನ್ನ ಮಗಳನ್ನ ಇದ್ರ ಬಗ್ಗೆ ಒಂದು ಮಾತು ಕೇಳಿದ್ಯಾ ನೀನು? ನನ್ನ ಜೀವನದಲ್ಲಿ ನನಗೆ ಅಂತ ಕೆಲವು ಆಸೆಗಳಿದೆ. ನನ್ನ ಇಷ್ಟ ಅಂದ್ರೆ ಇನ್ನು ಮುಂದಕ್ಕೆ ನನ್ನ ಮಗಳ ಗತಿ, ನನ್ನ ಮೊಮ್ಮಗಳ ಗತಿ ಏನು? ನಿನಗೆ ಗೌರ್ಮೆಂಟ್ ಕೆಲಸ ಇದ್ದಿದ್ದ ಕಾರಣಕ್ಕೇನೆ ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಕ್ಕೆ ನಾನು ಒಪ್ಕೊಂಡಿದ್ದು. ನಾನು VRS ತಗೋತೀನಿ ಅಂತ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ನನ್ನ ಹೆಂಡತಿ ಮಗಳು ಹೇಗಿದ್ರು ಇನ್ಮೇಲೂ ಹಾಗೆ ಇರ್ತಾರೆ. ಮತ್ತೆ ಉಪ್ಪಿಲ್ದೆ ಊಟ ಮಾಡೋದೇ ಪಾಶ್ ಜೀವನನಾ? ಪುಟಿ, ಈ ಹೂವ ತಗೊಂಡೋಗಿ ನಿಮ್ಮಪ್ಪನ ಕಿವಿಲಿಡು. ಏನ್ ಹೇಳದಿಂತ ಅವ್ರಿಗೆ? ಶಾಲಿನಿ, ಏನು ಹೇಳ್ಬೇಡಿ. ನನ್ನ ಕೈಲಿ ನೀವು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಕ್ ಆಗಲ್ಲ. ಇನ್ಮೇಲೆ ನಾನು ನಿರ್ಧಾರಗಳನ್ನ ತಗೊಳ್ತೀನಿ. ಏನದು? ಅಪ್ಪನ್ ಕೇಟ್ರಿಂಗ್ ಬಿಸ್ನೆಸ್ನ ಇನ್ಮುಂದೆ ನಾನು ನಡೆಸ್ತೀನಿ. ನೀವು ಮಗಳನ್ನ ನೋಡ್ಕೊಂಡು ಮನೇಲೇ ಇರಿ. ಈ ಕಡೆ ಬನ್ನಿ. ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಡೈಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ. ಸೋಮನಣ್ಣ, ನೀವಾ? ಏನಾಯ್ತು? ಅದ್ ನೀವು ಆಫೀಸಿಗೆ ಬರಲ್ಲ ಅಂದಿದ್ದಕ್ಕೆ ಬಂದಿರೋ ಜ್ವರ. ನೀನೊಂದು ಸ್ವಲ್ಪ ಟೀ ಮಾಡ್ಕೊಂಬಾ. ಬೇಡಮ್ಮ, ಒಂಚೂರು ಜೀರಿಗೆ ನೀರು ಕೊಡು ಸಾಕು. ಮನೇಲಿ ಹೇಳ್ದ ಅಣ್ಣ? ನಮ್ಮ ಮಾವ ಬಂದು ತುಂಬಾನೇ ಮಾತಾಡಿದ್ರು. ಅವನಿಗೇನಾದ್ರೂ ಹೇಳ್ದ ಅಣ್ಣ? ನಾವ್ ಯಾಕೋ ಸುಮ್ಮನೆ ಪ್ರಯೋಜನ ಇಲ್ಲದೆ ಜಗಳ ಆಡಬೇಕು. ಅವರೇ ಆ ಕಡೆಯಿಂದ ಸುಮ್ಮನೆ ಏನೇನೋ ಮಾತಾಡ್ತಿದ್ರು. ಆದರೆ ತುಂಬ ಜಾಸ್ತಿ ಆಯಿತು ಅನ್ಸಿಲ್ವಾಣ? ನೀನು ಆಫೀಸಲ್ಲಿ ಕೂತ್ಕೊಂಡೆ ಎಲ್ಲ ಕೆಲಸ ಮಾಡ್ಬೋದು. ನಾನಲ್ಲಿ ಕೆಲಸ ಬಿಡೋದಕ್ಕೋಸ್ಕರನೇ ಎಲ್ಲರೂ ಕಾಯ್ತಿದ್ರಲ್ವೇನೋ. ಇನ್ನು ನನ್ನ ಹೋರಾಟನೂ ಅಲ್ಲಿ ಕಾಣಲ್ಲ. ಆ ಕೌನ್ಸಿಲರ್ ಮತ್ತೆ ಸನ್ನಿ ಮಾಡಿದ ಕೆಲಸಕ್ಕೆ ನಿನಗೆ ಈ ಥರ ಪರಿಸ್ಥಿತಿ ಬಂತು ಅಣ್ಣ. ನನಗೆ ಸರಿ ಅನ್ನಿಸ್ತಾ ಇಲ್ಲ. ಕೆಲವು ಭಾರಗಳನ್ನು ತಲೆ ಮೇಲಿಂದ ಇಳಿಸೋದೇ ಒಳ್ಳೇದಲ್ವೇನೋ. ಹೌದಪ್ಪ, ನಿನ್ನೆ ರಾತ್ರಿ ಟೆಂಪರೇಚರ್ ಜಾಸ್ತಿ ಆಯಿತು. ಉಸಿರಾಡಕ್ಕೂ ಕಷ್ಟ. ಅದಕ್ಕೆ ICUಗೆ ಶಿಫ್ಟ್ ಮಾಡಿದ್ರು. ಬೇಡ ಬೇಡ, ನೀವೇನು ಬರೋದು ಬೇಡ. ಇವತ್ತೇ ಶಿಫ್ಟ್ ಮಾಡ್ತಾರೆ ವಾರ್ಡ್ಗೆ. ಸರಿ. ಅಪ್ಪ ಏನಂದ್ರು? ಅಪ್ಪ ಬರಲ್ಲ ಅಂತ ಕೇಳಿದ್ರು. ನಾನು ಬೇಡ ಅಂದೆ. ಅವ್ರೇನ್ ಬರೋದು ಬೇಡ, ನಾನು ಇಲ್ಲೇ ಇದ್ದೀನಲ್ಲ. ಚಂದು ವೈಫ್ ಅಲ್ವಾ ನೀವು? ಇಲ್ಲೊಂದು ಸೈನ್ ಮಾಡಿ. ಇನ್ನೊಂದು ಕೆಲಸ ಮಾಡು, ನಿನ್ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ತಿದ್ಬಿಟ್ಟು ಬಾ. ಇನ್ನೇನು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ನನ್ನ ಜೊತೆಲಿ ಬಾ, ಒಂದು ಸ್ವಲ್ಪ ಮಾತಾಡಬೇಕು.
ವಿಷಯ ಏನಂದ್ರೆ ಹಕ್ಕಿ ಜ್ವರ ಅಂತ ಅನ್ಸುತ್ತೆ. ಹಾ. ತುಂಬಾ ದಿನ ಇಲ್ಲಿ ಇರಕ್ ಹೋಗ್ಬೇಡಿ. ಇಲ್ಲೇ ಪಕ್ಕದೂರಲ್ಲಿ 78 ವರ್ಷದ ಮುದುಕನೂ ಕೂಡ ಸತ್ತು ಹೋಗಿದ್ದಾನೆ. ಹಾ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಟೋಗ್ಬಿಡಿ. ನಾವೇನು ಮಾಡಕ್ಕಾಗಲ್ಲ. ಚಂದು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಬನ್ನಿ. ಏನಂತೆ? ಏನಾಯ್ತು? ಅವ್ನು ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ. ಚಂದು ಹೋಗ್ಬಿಟ್ಟ. ಚಂದು ಚಂದು ನನಗ್ ನೋಡ್ಬೇಕು. ಬೇಡ. ನನಗ ಅವನ್ನ ನೋಡ್ಬೇಕು. ನೀನ್ ನನ್ನ ಹೋಗ್ಬೇಡ. ಹೋಗ್ಬೇಡ. ನನ್ನ ಬಿಡು. ಬೇಡ. ಹೋಗ್ಬೇಡ. ಚಂದು. ಈ ಊರಿನ ಜನಗಳಿಗೆಲ್ಲ ಒಂದು ಸೂಚನೆ. ಇವತ್ತಿನ ಮಧ್ಯಾಹ್ನ ನಮ್ಮ ಕೌನ್ಸಿಲರ್ ಹಾಸ್ಪಿಟ್ಲಲ್ಲಿ ಮರಣ ಹೊಂದಿರೋದು ನಮ್ಮ ಚಂದು ಮತ್ತು ಪಕ್ಕದೂರಿನ ಗ್ರಾಮದ ನಿವಾಸಿಯಾದ ತೊಮ್ಮಿಕುಂಜು ಅವರು H5N1 ನಿಂದ ಮರಣ ಹೊಂದಿದ್ದಾರೆ. ಈ ಬಾತುಕೋಳಿ ಕಾಯಿಲೆಯಿಂದನೇ ಮರಣ ಹೊಂದಿದ್ದಾರೆ ಅಂತ ವೈದ್ಯರು ಸಂಶಯ ಪಡ್ತಿದ್ದಾರೆ. ಬಿಡೋ. ಜೊತೆಲಿ ಇದ್ಕೊಂಡು ಅವ್ನ ಬೆನ್ನಿಗೆ ಚೂರಿ ಹಾಕಿ ಸಾಯಿಸ್ಬಿಡಲ್ಲ. ಸಚಿನ ನಾನು ಅವನ್ನ ನೋಡ್ಲೇಬೇಕು. ಜರ್ಗೋಲೇ, ಸುಮ್ಮನೆ ನನ್ನ ಹೋಗಕ್ ಬಿಟ್ಬಿಡು. ಬಿಡು ಬಿಡು ನನ್ನ ಬಿಡು ನನ್ನ ನಿನ್ನ ಬಿಡಲ್ಲ ಕಣೋ ನೋಡಕ್ಕೆ. ಸುಮ್ನಿರೋ. ಬಿಡು ನನ್ನ. ನೋಡ್ತಾ ಇದೆಯಲ್ಲ ನೋಡ್ಲೇಬೇಕು ಅಷ್ಟೇ. ದಯವಿಟ್ಟು ಬಿಡು ನನ್ನ. ನಾನು ಅವನ್ನ ನೋಡ್ಲೇಬೇಕು. ಇಲ್ಲಿಂದ ಬಾರೋ ಬಾರೋ ನೀನು. ಸಜ್ಜಿ ಅಣ್ಣ, ನಾನು ಅವನ್ನ ಒಂದೇ ಒಂದ್ಸಲ ನೋಡ್ಬೇಕು. ನನ್ನ ಬಿಟ್ಬಿಡು. ಬಾರೋ. ಅಲ್ಲ ಕಣೋ, ಇದನ್ನೆಲ್ಲ ನಾವೇನೋ ಬೇಕು ಅಂತ ಮಾಡಿದ್ವಾ? ತಲೆ ಕೆಟ್ಟಿದೆ ಅವನಿಗೆ. ಇಲ್ಲ ಅಂದ್ರೆ ನಿನಗೆ ಗೊತ್ತಿರೋ ಎಲ್ಲಾರು ಈ ತರ ಮಾಡ್ತಿದ್ರ ಹೇಳು? ದೇವ್ರೇ, ಏನಪ್ಪ ಮಾಡೋದು? ಏನಾಯ್ತು? ಏನಾಯ್ತು? ಯಾರೋ ಇದನ್ ಮಾಡ್ಬಿಟ್ಟು ಹೊರಟಾಗಿದ್ದಾರೆ ನೋಡ್ರಿ. ಯಾವ ನನ್ ಮಗ ಮಾಡಿದ ಕೆಲ್ಸನೋ ಇದು? ನನ್ನ ಬಾತ್ಕೋಳಿ ಚೆನ್ನಾಗಿದೆ ಅಂತ ಹೇಳಿದ್ಯಲ್ಲ, ನೋಡು ಏನಾಯ್ತು ಇದ್ರ ಗತಿ ಅಂತ. ನನ್ನ ಮಗನೇ ಏನೋ ಹೇಳ್ತಿದ್ಯಾ? ನಿನ್ನ ಬಿಡಲ್ಲ, ಸಾಯಿಸ್ಬಿಡ್ತೀನಿ ಕಣೋ. ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣ್ದಿರಿ. ಏನು ಹೇಳ್ತಿದ್ಯಾ? ಬಿಡ್ರೋ ಬಿಡ್ರೋ, ಅವ್ನು ಬಿಡಲ್ಲ ಇವತ್ತು. ನಾನು ಬಿಡ್ರೋ. ಬಿಡಲ್ಲ ಕಣ ನಿನ್ನ. ನನ್ನ ಮಗನ್ ಬಿಡಲ್ಲ, ಬಿಡ್ರೋ. ಏನ್ ಅನ್ಕೊಂಡಿದ್ಯ ನೀನು? ಬಿಡ್ರೋ ಬಿಡ್ರೋ ನನ್ನ. ಬೇಡ, ಅವ್ನಿಗೆ ಇವತ್ತೊಂದು ಗತಿ ಕಾಣಿಸ್ತೀನಿ. ಬಿಡ್ರೋ ಬಿಡ್ರೋ ನನ್ನ. ಅವ್ರನ್ನ ಅಲ್ಲ, ವಿಷಯ ಏನು ಅಂತ ತಿಳ್ಕೊಳ್ಳದೆ ಒಬ್ಬನ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ನೀವು? ಸೋಮನ್, ಅಂತಿಮ ಸಂಸ್ಕಾರಕ್ಕೆ ನೀನು ಹೋಗೋ ಅವಶ್ಯಕತೆ ಇಲ್ಲ. ನೀನು ಅಲ್ಲಿಗೆ ಹೋದಾಗ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ? ಸೋಮನ್, ನಮ್ಮ ಜೊತೆ ಸ್ಟೇಷನ್ಗೆ ಬಾ. ಸರ್, ಯಾಕೆ ಸರ್ ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸತ್ತಿರೋ ಚಂದು ಸೋಮನ್ ಬಿರಿಯಾನಿ ತಿಂತಿರೋ ವಿಡಿಯೋ ವೈರಲ್ ಆಗಿದೆ. ಅವನಿಗೆ ಜ್ವರ ಇದ್ರು ಹಾಸ್ಪಿಟ್ಲ್ಗೆ ಹೋಗೋದು ಬೇಡ ಅಂತ ಮನೇಲಿ ಇಟ್ಕೊಂಡಿದ್ದಾನೆ. ಅಲ್ಲ ಸರ್, ಅದನ್ನ ಬೇಕು ಅಂತ ಏನು ಮಾಡಿಲ್ವಲ್ಲ? ನಾನೇ ಅವನಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಡ ಅಂತ ಹೇಳಿದೆ. ಬಾ ಹೋಗೋಣ. ಅಪ್ಪ, ಏಯ್, ಎಂತ ಕೆಲಸ ಮಾಡಿದ್ಯೋ ನೀನು? ಸರ್, ನನ್ನ ಮಗ ಏನೋ ಗೊತ್ತಿಲ್ಲದೆ ಮಾಡಿದ್ದಾನೆ. ಸರಿ ಬಾ.
ಬಿಸಿ ನೀರಲ್ಲಿ ಒಂಚೂರು ಅರಶಿನ ಉಪ್ಪು ಹಾಕಿ ಆವಿ ತಗೊಂಡು ಶುಂಠಿ ಟೀ ಕುಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಮ್ಮ, ಇವ್ನು ನನಗೆ ಕೇವಲ ಸ್ಟಾಫ್ ಮಾತ್ರ ಅಲ್ಲಮ್ಮ, ನನ್ನ ತಮ್ಮನೂ ಕೂಡ. ನಾನು ನಿಮ್ಗೇನಾದ್ರೂ ಕೆಟ್ಟದನ್ನು ಬಯಸ್ತೀನಾ? ಅವತ್ತೇ ಅನ್ಕೊಂಡಿದ್ದೆ ಹೀಗೆಲ್ಲ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ. ಊರಲ್ಲಿ ವೇಷ ಹಾಕೊಂಡು ಒಳ್ಳೆಯವರಾಗಿ ನಟಿಸೋರ್ಗಿದೊಂದು ಪಾಠ. ಎಲ್ಲ ಏನ್ ಎಗರಾಡ್ತಾ ಇದ್ರು, ಒಬ್ಬನ್ ಜೀವ ಹೋದ್ಮೇಲೆ ತಣ್ಣಗಾಗ್ಬಿಟ್ಟಿದ್ದಾರೆ. ಹಾ, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಕ್ಟ್ ಪ್ರಕಾರ ಕೇಸ್ ಹಾಕ್ಬೇಕು. ಜೈಲ್ಗೆ ಹೋಗೋ ಸಾಧ್ಯತೆ ಇದೆ. ಯಾರೋ ಒಬ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಅವ್ರನ್ನ ಈಸಿಯಾಗಿ ಒಳಗೆ ಹಾಕ್ಬಿಡ್ತೀರಾ? ಆದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರೋ ಒಬ್ರಲ್ಲ, ಚಂದು ಅವ್ರ ಸ್ವಂತ ಮನೆಯವರು. ಆ ವೈರಲ್ ಆಗಿರೋ ವಿಡಿಯೋ ನೋಡಿಲ್ವಾ ನೀವು? ಆ ವೈರಲ್ ಆಗಿರೋ ವಿಡಿಯೋದಲ್ಲಿ ಚಂದು ಮಾತ್ರ ಅಲ್ಲ, ಸೋಮನ್ ಕೂಡ ಅದನ್ನ ತಿಂತಾ ಇದ್ದ. ಕಾಮನ್ ಸೆನ್ಸ್ ಇರೋ ಯಾರಿಗ್ ಬೇಕಾದ್ರೂ ಅರ್ಥ ಆಗುತ್ತೆ ಇದರಿಂದ ಒಂದು ಪ್ರಾಬ್ಲಮ್ ಇದೆ ಅಂತ. ಈಗ ಹೋಗ್ಬೋದು. ಇನ್ಮೇಲಾದ್ರೂ ನಿನ್ ಕೆಲ್ಸನ ಮಾತ್ರ ನೋಡ್ಕೊಂಡು ಆರಾಮಾಗಿ ಬದುಕೋಗು. ಸಾಕು. ನೀನ್ ತಿಂದ್ಯಾ? ಹಸ್ವಿಲ್ಲ, ಆಮೇಲೆ ತಿಂತೀನಿ. ಅಲ್ಲ, ಕರೆಕ್ಟ್ ಟೈಮಿಗೆ ತಿನ್ಲಿಲ್ಲ ನಿಮ್ ಕೈ ಮುಗಿತೀನಿ, ದಯವಿಟ್ಟು ತಲೆ ತಿಂದು ಹಿಂಸೆ ಮಾಡಬೇಡಿ. ಅವನು ಹೀಗೇನೆ, ಇನ್ನೊಬ್ರು ವಿಷಯದಲ್ಲಿ ಮೂಗ್ ತೋರಿಸ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ನೀನ್ ಬೇಜಾರು ಮಾಡ್ಕೋಬೇಡ. ಇವನ್ಗೆ 1.5 ವರ್ಷ ಇದ್ದಾಗ ಇವ್ರಪ್ಪ ಊರಿಗೆ ಹೋಗಿದ್ದು. 8 ವರ್ಷ ಆದ್ಮೇಲೆ ವಾಪಸ್ ಬಂದ್ರು. ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇತ್ತು. 5 ವರ್ಷದವರೆಗೂ ಏನೋ ಮೆಡಿಸನ್ ತಗೋತಿದ್ರು. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಯ್ತು. 9ನೇ ವಯಸ್ಸಲ್ಲಿ ನನ್ನ ಮಗ ದಿನ ಹೋಗ್ತಾ ಇದ್ದಿದ್ದು ಸ್ಕೂಲ್ಗಲ್ಲ, ಹಾಸ್ಪಿಟಲ್ಗೆ, ಅವ್ರ ಅಪ್ಪನ ನೋಡ್ಕೊಳ್ಳೋಕೆ. ಅವನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋದೇ ಅವನ ಚಿಂತೆ. ಅದಕ್ಕೆ ಇರಬೇಕು ನನ್ನ ಮಗ ಹೀಗಾಡೋದು. ನೀವು ನನ್ನ ಜೊತೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕನ್ಸು ಕಟ್ಕೊಂಡಿದ್ದೆ. ಅದೆಷ್ಟು ಜನ ಹೆಣ್ಮಕ್ಳಿಗೆ ನಿಮ್ಮಂಥ ಒಳ್ಳೆ ಗಂಡ ಸಿಗಿದಾನೋ ಗೊತ್ತಿಲ್ಲ. ನೀವು ನಮ್ಮ ಮಗು ಹುಟ್ಟಿದ ದಿನ ನನ್ನ ಜೊತೆನೇ ಇದ್ರಿ. ನಾವು ಮಿನಿ ಮನೆಗೆ ಹೋಗ್ಲೇಬೇಕಲ್ವಾ? ಈಗಲೇ ಹೋಗೋಣವಾ? ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ನನಗೆ ಗೊತ್ತೇ ಆಗಿರ್ಲಿಲ್ಲ. ಏನ್ ಪರವಾಗಿಲ್ಲ ಮಿನಿ. ಜ್ವರ ಸಡನ್ ಆಗಿ ಜಾಸ್ತಿ ಆಯ್ತು. ಹಾಸ್ಪಿಟಲ್ಗೆ ಹೋಗೋಣ ಅಂತ ನಾನು ಚಂದುಗೆ ತುಂಬಾ ಹೇಳ್ದೆ. ಆದ್ರೆ ಶುಂಠಿ ಕಷಾಯ ಕುಡಿದು ಹೊದಿಕೆ ಹಾಕೊಂಡು ಮಲ್ಕೊಂಡ್ಬಿಟ್ಟ. ಅವತ್ತು ರಾತ್ರಿ ನಡ್ಕ ಶುರುವಾಗೋಯ್ತು. ಆಗ ಹಾಸ್ಪಿಟಲ್ಗೆ ಕರ್ಕೊಂಡೋದ್ವಿ. ಆಮೇಲೆ ಬ್ಲಡ್.
ತಗೊಳ್ಳಿ ಮ್ಯಾಮ್. ಹ್ಯಾಪಿ ಬರ್ಡೇ ಇಂಡಿಯಾ. ಥ್ಯಾಂಕ್ ಯು ಮ್ಯಾಮ್. ಜಾರ್ಜ್ ಸರ್ ಹೇಗಿದ್ದಾರೆ ಈಗ? ಐಸಿಯುಯಿಂದ ಶಿಫ್ಟ್ ಮಾಡಿದ್ರ? ಹಾಂ, ನಾನು ಇನ್ನೂ ಹೋಗಿ ನೋಡೇ ಇಲ್ಲ ಅವ್ರನ್ನ. ವಿಸಿಟರ್ಸ್ನ ಅಲೋ ಮಾಡ್ತಾರಲ್ಲ? ಸರ್. ಹಾಯ್, ಹ್ಯಾಪಿ ಬರ್ಡೇ ಪುಟ. ಥ್ಯಾಂಕ್ ಯು ಸರ್. ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಸರ್ ಅಯ್ಯೋ ಸರ್ ಏನಾಯ್ತು ಸರ್? ಏನಾಯ್ತು ಸರ್? ಸರ್ ಸರ್ ಏನಾಯ್ತು ಅಯ್ಯೋ ಸರ್? ಮಾತಾಡಿ ಸರ್. ಸರ್ 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 ಏನಾಯ್ತು? ಅಯ್ಯೋ ಸರ್ ಏನಾಯ್ತು ಇವರಿಗೆ? ಸರ್ಗೆ? ಮಾತಾಡಿ ಸರ್. ಸರ್ 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 ಎದ್ದೇಳಿ ಸರ್. ಸರ್ ಸರ್ ಹಲೋ, ಇಂಡಿಯಾ ಅವ್ರ ಅಮ್ಮನೇ ಮಾತಾಡ್ತಿರೋದು. ಹಾಂ ಸರಿ, ಓಕೆ, ನಾನು ಅವ್ರಿಗೆ ಹೇಳ್ತೀನಿ. ಅವ್ರು ಎಲ್ಲಿ ಹೋದ್ರಮ್ಮ? ಅವನು ಆಚೆ ಇದ್ದಾನೆ. ಏನಾಯ್ತಮ್ಮ? ಏನ್ರಿ? ಅಮ್ಮ ರೀ, ಏನ್ರಿ? ಕಣ್ ತೆಗಿರಿ. ಅಯ್ಯೋ ಮಗಳೇ, ಇದಕ್ಕೊಂದು ಸೈನ್. ಏನಾಯ್ತು? ಸೋಮನ್ನ ವೆಂಟಿಲೇಟರ್ ಕರ್ಕೊಂಡು ಹೋಗ್ತಿದಾರ, ಅದಕ್ಕೆ. ಇವತ್ತು ನಮ್ಮ ಮಗುದು 10ನೇ ವರ್ಷದ ಬರ್ತಡೇ ಅಲ್ವಾ? ದೇವ್ರೆ, ಅದರ ಅರ್ಥ ಮಗುಗೆ 10 ವರ್ಷ ಆದ್ಮೇಲೆ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿಧಿಲ್ ಬರ್ದಿದೆ. ಸಾವಂತೂ ಖಚಿತವಾಗಿ ಬರ್ದಿದೆ. ಆನಾಫಿಲಾಕ್ಟಿಕ್ ಶಾಕ್. ನಮಗೆ ಅರ್ಥ ಆಗೋ ಭಾಷೆಲಿ ಹೇಳೋ. ಫೀವರ್ ಮತ್ತೆ ಬಾಡಿ ಪೇನ್ ಅಂತ ಹಾಸ್ಪಿಟ್ಲಿಗೆ ಬಂದಿದ್ರು. ಡೈಕ್ಲೋಫಿನಾಕ್ ಅಂತ ಒಂದು ಪೇನ್ ಕಿಲ್ಲರ್ ಇದೆ. ಅದನ್ನ ಡಾಕ್ಟರ್ ಅವರು ಮಸ್ಕ್ಯುಲರ್ ಇಂಜೆಕ್ಷನ್ ಅಲ್ಲದೆ IV ರೂಪದಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ಟೆಸ್ಟ್ ಡೋಸ್ ಕೂಡ ಮಾಡಿಲ್ಲ. ಹಂಗ್ ಮಾಡಿದ್ರೆ ಮಜಲ್ಗೆ ಹಾಕೋ ಇಂಜೆಕ್ಷನ್ ನರಕ್ ಹಾಕಿದ್ರೆ ಹೀಗೆ ಆಗೋದು. MBBS ಪಾಸ್ ಮಾಡದೆ ಜನರಲ್ ಪ್ರಾಕ್ಟೀಸಿಗೆ ಬರೋ ಹುಡುಗರ್ನ ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋನ್ನ ದುಡ್ಡಿಗೋಸ್ಕರ ಕರ್ಕೊಂಡ್ರೆ ಹೀಗೆ ಆಗೋದು. ಈಗ್ಲೇ ತಾನೇ ಈ ತರ ಆಗಿರೋದು. ಇವಾಗ ಏನ್ ಮಾಡೋದು? ಅದೇ ಹಕ್ಕಿಗಳಿಂದ ಬರೋ ರೋಗದ ಹೆಸರೇನಂದೆ ನೀನು? H5N1. ಹಕ್ಕಿ ಜ್ವರ ಅಷ್ಟು ಸಾಕು. ಇವನಿಗೆ ಬಂದಿರೋದು ಹಕ್ಕಿ ಜ್ವರ. ನೀನ್ ನಾನು ಹೇಳಿದ್ದನ್ನ ಕೇಳಿ ಸಾಕು.
ಅದಕ್ಕೆ ವೈರಾಲಜಿ ಲೆವೆಲ್ ಕೊಡುವಂತ ಸರ್ಟಿಫಿಕೇಟ್ಸ್ ಇರಬೇಕು. ಓ, ಈ ವ್ಯವಸಾಯ ಮಾಡೋ ಮಣ್ಣಲ್ಲಿ ಯಾವುದೇ ಪತ್ರ ಪಾಣಿ ಇಲ್ದೇನೆ ನಾನು ದೊಡ್ಡ ಆಸ್ಪತ್ರೆ ಕಟ್ಟಿರೋ ಅಂತವ್ ನಾನು. ಈ ಸತ್ತಿರೋ ನಾಯಿಗೆ ಸರ್ಟಿಫಿಕೇಟ್ ಅಂತೆ. ಲೇ, ಸಂಬಂಧಿಕರೆಲ್ಲ ಬಂದು ಇವನ್ ಸತ್ತ ಅಂತ ಅಳ್ತಾ ಇದ್ರೇನೆ ಊರ್ ಜನ ಎಲ್ಲ ಭಯ ಪಡ್ತಾರೆ. ಅದೇ ನಮಗ್ ಬೇಕಾಗಿರೋದು. ಅರ್ಥ ಆಯ್ತಾ? ಲೇ ಬಾರಲಿ. ಪ್ರಾಬ್ಲಮ್ ಇಲ್ಲ, ಅನ್ಕಾನ್ಶಿಯಸ್ ಆಗಿದ್ದಾನೆ. ಹಾ, ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಇವನಿಗೆ ಇನ್ನೊಂದು ಪಾಯ್ಸನ್ ಬರುವಂತ ಇಂಜೆಕ್ಷನ್ ಕೊಟ್ಟು ಅದನ್ನು ನಾವೇ ನೋಡ್ಕೋಬೇಕಾಗಿತ್ತು. ನಮ್ಮ ಕರ್ಮ. ನಡೆಯಲಿ. ಚಂದು ಸಾವು ಕಾರಣ ಆದವ್ರನ್ನ ಅರೆಸ್ಟ್ ಮಾಡಲೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಚಂದು ಸಾವು ಕಾರಣ ಆದವ್ರನ್ನ ಅರೆಸ್ಟ್ ಮಾಡಲೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು. ಇದಕ್ಕೆ ಕಾರಣ ಆದವ್ರನ್ನೆಲ್ಲ ಅರೆಸ್ಟ್ ಮಾಡಲೇಬೇಕು. ಇದಕ್ಕೆ ಕಾರಣ ಆದವ್ರನ್ನೆಲ್ಲ ಅರೆಸ್ಟ್ ಮಾಡಲೇಬೇಕು. ಇದಕ್ಕೆ ಕಾರಣ ಆದವ್ರನ್ನೆಲ್ಲ ಅರೆಸ್ಟ್ ಮಾಡಲೇಬೇಕು. ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ನಮ್ಮ ಸೋಮನ್ ಅನ್ನುವ ಕೃಷಿ ಅಧಿಕಾರಿಯು ವಿಚಿತ್ರವಾದ ಹೋರಾಟದಿಂದ ಅವರು ಗೆಲುವಿನ ಕಡೆ ಸಾಗ್ತಾ ಇರೋದನ್ನ ನೀವೀಗ ನೋಡಬಹುದು. ಜಾರ್ಜ್ ಥಾಮಸ್ ಎನ್ನುವ ವ್ಯಕ್ತಿಯ ಸಾಕ್ಷಿಯಿಂದ ಆರಂಭವಾದ ಈ ಕೇಸ್ ಮತ್ತಷ್ಟು ಆಧಾರಗಳಿಂದಾಗಿ ಈ ಕೇಸ್ನ ಬಲಪಡಿಸುವುದಾಗಿ ಹೇಳ್ತಾ ಇದ್ದಾರೆ. ಚಂದುವಿನ ಸಾವು ಹಕ್ಕಿ ಕಾಯಿಲೆಯಿಂದ ಬಂದಿರೋದು ಅಂತ ಹೇಳ್ತಾ ಇರೋ ಈ ಕೇಸ್ ಕೃಷಿ ಅಧಿಕಾರಿಯಾದ ಸೋಮನ್ ಏನ್ ಕಂಡು ಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಚಂದು ಅವರು ಕಾಯಿಲೆಯಿಂದ ಸತ್ತಿಲ್ಲ, ಆಸ್ಪತ್ರೆಯವರ ನೆಗ್ಲಿಜೆನ್ಸ್ ಇಂದ ಸತ್ತಿದ್ದಾರೆ ಅನ್ನೋದು ನಮಗೆ ತಿಳಿದು ಬಂದಿದೆ. ಇದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ಈ ಏರಿಯಾದ ಕೌನ್ಸಿಲರ್. ಈ ಕೇಸ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದು ತಿಳಿದು ಬಂದಿದೆ. ಈ ಕೇಸ್ನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಜಾರ್ಜ್ ಥಾಮಸ್ ಮತ್ತೆ ಸೋಮನ್ ಅವರು ಪೊಲೀಸ್ ಸ್ಟೇಷನ್ ವರೆಗೂ ಬಂದಿದ್ದಾರೆ. ಮುಂದೇನಾಗುತ್ತೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನೆಲ್ ನಲ್ಲಿ ನೋಡಬಹುದು. ಇಂಥ ಪರಿಸ್ಥಿತಿಯಲ್ಲಿ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಾ? ಯಾವ ಕಾರಣನೂ ಇಲ್ದೇನೆ ಜಾರ್ಜ್ ಸರ್ನ ICUಲಿ 2 ದಿನದಿಂದ ಇಟ್ಟಿದ್ದಕ್ಕೇನೆ ಈ ವಿಷಯ ಹೊರಗಡೆ ಬಂದಿದ್ದು. ಅವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಇವ್ರು ಎಷ್ಟು ಧೈರ್ಯವಾಗಿದ್ದಾರೆ ಅಂದ್ರೆ ಇವ್ರು ಏನೇ ಮಾಡಿದ್ರು ಇವ್ರನ್ನ ಯಾರು ಏನು ಕೇಳೋದೇ ಇಲ್ಲ ಅನ್ನೋ ಥರ. ಅದಕ್ಕೆ ಇಷ್ಟು ದಿನ ಇವರು ಯಾರಿಗೂ ಗೊತ್ತಾಗದೇ ಇರೋ ಥರ ಈ ದಂಧೆ ನಡೆಸ್ತಾ ಇದ್ರು. ಆಮೇಲೆ ನಾನೊಬ್ಬ ಅನ್ಕೊಳ್ತಿದ್ದ ಹಾಗೆ ಈ ದೇಶ ಸರಿ ಹೋಗುತ್ತೆ ಅಂತೇನಿಲ್ಲ. ಅದಕ್ಕೆ ಎಲ್ಲರೂ ಸಪೋರ್ಟು ಬೇಕು, ಸ್ಪೆಷಲ್ ಆಗಿ ಮೀಡಿಯಾ ಅವ್ರದ್ದು. ಅದು ಅಲ್ಲದೆ ಈ ರಾಜಕೀಯದವ್ರು ಕೊಡೋ ದುಡ್ಡನ್ನ ಈಸ್ಕೊಂಡು ಅವ್ರಿಗೆ ಮಾತ್ರ ಪಬ್ಲಿಸಿಟಿನ ಕೊಡಬೇಕು ಅನ್ನೋದು ಅಷ್ಟೇ ಅಲ್ಲ ಮೀಡಿಯಾ ಅವ್ರ ಕೆಲಸ. ನಮಗೆ ಅನ್ಯಾಯ ಅಂತ ಎಲ್ಲೇ ಕಾಣಿಸಿದ್ರು ಸರಿ, ನಮ್ಮ ಜಾತಿನೋ ಮತಾನೋ ಅವ್ನ್ ಬಡವನೋ ಶ್ರೀಮಂತನೋ ಅಂತ ಯಾವ ಭೇದ ಭಾವ ಮಾಡದೆ ನ್ಯಾಯನ ಕೇಳೋದಕ್ಕೆ ನೀವೆಲ್ಲರೂ ಮುಂದೆ ಬರಬೇಕು. ಎಸ್ಪೆಷಲಿ ನೀವು ಮೀಡಿಯಾದವರು. ಇದ್ರ ಮೇಲೆ ನನಗೆ ಏನು ಹೇಳೋಕೆ ಇಷ್ಟ ಇಲ್ಲ. ಥ್ಯಾಂಕ್ ಯು. ಆದರಣೀಯ ನಾಯಕ ಎಜುಕೇಷನ್ ಮಿನಿಸ್ಟರ್ ಶ್ರೀ ಜಾರ್ಜ್ ವರ್ಗೀಸ್, ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ವಿಶೇಷ ವ್ಯಕ್ತಿಗಳೇ, ತಂದೆ ತಾಯಂದರೆ, ಅಧ್ಯಾಪಕರೇ ಮತ್ತೆ ಮುದ್ದು ಮಕ್ಕಳೇ, ಇವತ್ತು ನೀವು ಈ ವೇದಿಕೆ ಮೇಲೆ ನನ್ನನ್ನು ಒಂದು ಅತಿಥಿಯಾಗಿ ಕರೆದಿದ್ದೀರಾ. ಆದರೆ ನಾನಿಲ್ಲಿ ನಿಲ್ಲೋದಿಕ್ಕೆ ಕಾರಣ, ವೈಯಕ್ತಿಕವಾಗಿ ನಾನು ತುಂಬ ಸಂತೋಷವಾಗಿ ವೇದಿಕೆ ಮೇಲೆ ನಿಂತಿದ್ದೀನಿ. ಇದು ನನ್ನ 2ನೇ ಜನ್ಮ ಅಂತ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ ಹೇಳಿ? ಒಂದು ಪಕ್ಷ ಕೆಲವು ದಿನಗಳ ಹಿಂದೆನೆ ನಾನು ಸತ್ತು ಹೋಗ್ಬೇಕಾಗಿತ್ತು. ಇವತ್ತು ಇಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನಿಮ್ಮ ಮಧ್ಯದಲ್ಲೇ ಇರುವಂತಹ ಒಂದು ಬುದ್ಧಿವಂತೆ ಹುಡುಗಿಯಿಂದ. ತುಂಬಾ ವಿಚಿತ್ರವಾಗಿರುವಂತಹ ಹೆಸರನ್ನ ಇಟ್ಕೊಂಡಿದ್ದಾಳ ಹುಡುಗಿ, ಇಂಡಿಯಾ. ಅಷ್ಟೇ ಅದ್ಭುತವಾಗಿರುತ್ತೆ ಅವಳ ಜೀವನ ಕೂಡ. ಸರ್, 9 ವರ್ಷ ಯಾವುದೇ ಪ್ರೈಮರಿ ಎಜುಕೇಶನ್ ಓದ್ದೇನೆ ನೇರವಾಗಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ನೇರವಾಗಿ ಹೈಯರ್ ಕ್ಲಾಸಿಗೆ ಹೋಗಿರುವಂತಹ ಹುಡುಗಿನೇ ನಮ್ಮ ಇಂಡಿಯಾ. ಇಂಥ ಸಂದರ್ಭದಲ್ಲಿ ಇಂಡಿಯಾನ ವೇದಿಕೆ ಮೇಲೆ ಕರಿಬೇಕು ಅಂತ ಇಷ್ಟಪಡ್ತೀನಿ. ಬಾ ಇಂಡಿಯಾ, ಬಾಮ. ಹೋಗು ಮಗಳೇ. ಐ ಆಮ್ ಪ್ರೌಡ್ ಆಫ್ ಯು ಮೈ ಗರ್ಲ್. ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್. ಆವತ್ತು ಈ ಹುಡುಗಿ ಮಾಡಿದಂತಹ ಒಂದು ಕೆಲಸದಿಂದ ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಒಂದು ವೇಳೆ ಇಂಡಿಯಾ ಅನ್ನೋ ಹುಡುಗಿಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ ಅಂತ ಅನ್ಸತ್ತೆ. ಅದನ್ನು ತಿಳ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವತ್ತು ನೀನು ಮಾಡ್ದೆಲ್ಲ ಏನು ಅಂತ ಗೊತ್ತಾದು? ಗೊತ್ತು ಸರ್, ಅದ್ರ ಹೆಸರು CPR ಅಂತ ನಮ್ಮಪ್ಪ ನನ್ಗೆ ಹೇಳ್ಕೊಟ್ಟಿದ್ದಾರೆ.
ಇದನ್ನ ಹೇಳ್ಕೊಟ್ಟಿದ್ದು ನಿಮ್ಮಪ್ಪನ? ಸ್ಕೂಲಲ್ಲಿ ಹೇಳ್ಕೊಡ್ತಿರೋ ವಿಷಯ ಎಲ್ಲ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಇದೊಂದು ಚಿಕ್ಕ ಕೆಲಸ ಅಲ್ಲ. ಈ ಸಂದರ್ಭದಲ್ಲಿ ಇಂಡಿಯಾ ಅವ್ರ ತಂದೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಕರೀತಿದ್ದಾರೆ, ಹೋಗಿ. ನಿಮ್ಮನ್ನ ಕರೀತಾರೆ. ಸೋಮನ್ ನಂಗೆ ಮುಂಚೆಯಿಂದಾನೆ ಗೊತ್ತು ಸರ್. ಊರ್ ಜನರಿಗೆ ಏನೇ ತೊಂದರೆ ಆದ್ರೂ ಓಡ್ ಬಂದು ಧ್ವನಿ ಎತ್ತೋರು ಅಂದ್ರೆ ಇವರೇ. ಸೋಮನ್ ಮತ್ತೆ ಸೋಮನ್ ವ್ಯಕ್ತಿತ್ವದ ಬಗ್ಗೆ ನನಗಿಂತ ಹೆಚ್ಚಾಗಿ ಗೊತ್ತಿರೋದು ಈ ಊರಿನ ಜನರಿಗೆ. ಸೋಮನ್, 2 ಮಾತು, ಇಂಡಿಯಾ ಬಗ್ಗೆ ಮತ್ತೆ ನಿನ್ ಬಗ್ಗೆ, ಹಾಗೆ ನಿನ್ನ ಚಿಂತನೆಗಳ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಎಷ್ಟೋ ಕಡೆ ಹಲವಾರು ರೀತಿಯಲ್ಲಿ ಸೋತಿರೋ ಮನುಷ್ಯ ನಾನು. ಊರಲ್ಲಿ ಎಲ್ಲರೂ ನನ್ನನ್ನು ಒಬ್ಬ ದಡ್ಡನ್ ಥರನೇ ನೋಡ್ತಿದ್ರು. ನನಗೆ ಅಂತ ಅಡ್ಡ ಹೆಸರುಗಳೇ ತುಂಬಾ ಇತ್ತು. ದರಿದ್ರದವನು, ಹುಚ್ಚು ನನ್ನ ಮಗ, ಹೀಗೆ ಎಷ್ಟೋ ಹೆಸರುಗಳು. ನನಗೆ ಗೊತ್ತಿರೋ ಹಾಗೆ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು ಅಂತ ಅನ್ಕೋತೀನಿ. ನನ್ನ ಸುತ್ತ ಇರೋರು ಯಾರಿಗೂ ಕಷ್ಟ ಕೊಡದೆ, ಯಾರಿಗೂ ತೊಂದರೆ ಕೊಡಬಾರ್ದು ಅಂತಾನೆ ಜೀವನ ಮಾಡ್ಕೊಂಡು ಬಂದವನು ನಾನು. ಅದರಲ್ಲಿ ಚಿಕ್ಕ ವಿಷಯಗಳನ್ನ ನಾನು ನನ್ನ ಮಗಳಿಗೆ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ. ನಾನು ಎಲ್ಲಾನು ಪ್ರಾಕ್ಟಿಕಲ್ ಆಗಿ ನನ್ನ ಮಗಳಿಗೆ ಹೇಳ್ಕೊಟ್ಟಿದ್ದೀನಿ ಸರ್. ಅದರಿಂದ ಅವಳು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಅದರಿಂದಾನೇ ನನ್ನ ಮಗಳ ಹೊತ್ತು CPR ಮಾಡೋಕ್ಕಾಗಿದ್ದು. ಇನ್ನೂ ಅರ್ಥ ಆಗೋ ಥರ ಹೇಳ್ತೀನಿ. ಅಕಸ್ಮಾತಾಗಿ ಇಲ್ಲಿ ಬೆಂಕಿ ಬಿತ್ತು ಅನ್ಕೊಳ್ಳಿ, ನಾವೇನ್ ಮಾಡ್ತೇವೆ? ಮನೆಗೆ ಹೋಗ್ತೀವಿ. ಏನ್ ಮಾಡೋದು? ಓಡ್ಬೇಕು ಅಷ್ಟೇ. ಅದಕ್ಕೆ ತಾನೇ ಸೋಮ ಫೈರ್ ಸಿಲಿಂಡರ್ ಇರೋದು, ಅದನ್ನು ಯೂಸ್ ಮಾಡಿದ್ರಾಯ್ತು. ಸರಿ, ಹಾಗಾದ್ರೆ ಇಲ್ಲಿರೋರು ಎಷ್ಟು ಜನಕ್ಕೆ ಫೈರ್ ಎಕ್ಸ್ಟಿಂಗ್ವಿಷರ್ ಸಿಲಿಂಡರ್ ಯೂಸ್ ಮಾಡೋಕ್ ಗೊತ್ತು? ಇದೇ ನೋಡಿ ಸರ್ ನಮ್ಮ ವ್ಯವಸ್ಥೆ. ಎಜುಕೇಶನ್ ಅಲ್ಲಿ ಇದು ಕೂಡ ಒಂದು ಪಾರ್ಟ್ ಆಗ್ಬೇಕು. ನಮ್ ಸುತ್ತ ಇರೋ ವಸ್ತುಗಳನ್ನ ಹೇಗ್ ಬಳಸಬೇಕು ಅಂತ ಗೊತ್ತಿಲ್ಲದೆ ಬದುಕ್ತಾ ಇದೀವಿ. ಏನ್ ಸರ್ ಇದು? ತಮ್ಮ ತಮ್ಮ ಜವಾಬ್ದಾರಿ, ಕರ್ತವ್ಯ ಏನು ಅಂತ ಮರ್ತು ಹೋಗಿದ್ದ ದಿವಸದಿಂದಾನೇ ತಮ್ಮ ಊರು ನಾಶ ಆಗೋದಕ್ಕೆ ಕಾರಣವಾಗುತ್ತೆ. ಒಂದು ಬೈಕ್ ಆಕ್ಸಿಡೆಂಟ್ ಆದ್ರೆ ಆ ರೋಡ್ ಹಾಕಿದ ಕಾಂಟ್ರಾಕ್ಟರ್ಗೆ ಮಾತ್ರ ಬೈಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೆಲ್ಮೆಟೇ ಹಾಕೊಳ್ಳದೆ ಗಾಡಿ ಓಡಿಸೋರು ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು. ರೋಗಿಗಳನ್ನ ಏಮಾರಿಸೋ ಹಾಸ್ಪಿಟಲ್ಗಳು ಮಾತ್ರ ಅಲ್ಲ, ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ದು ಕೆಮಿಕಲ್ ಯೂಸ್ ಮಾಡೋ ರೈತನೂ ಒಬ್ಬ ದ್ರೋಹಿನೇ ಆಗ್ತಾನೆ. ಒಂದ್ ವೇಳೆ ನಾವು ಒಂದು ತಪ್ಪನ್ನ ಬೆಳೆಸಿದ್ರೆ ಅಲ್ಲಿ ನಡೆಯೋದು ಬರೀ ತಪ್ಪುಗಳಷ್ಟೇ. ನಾವು ಕುಡಿತಾ ಇರೋ ಹಾಲಾದ್ರೂ ಸರಿ, ತಿಂತಾ ಇರೋ ಮೀನಾದ್ರೂ ಸರಿ, ಎಲ್ಲ ಕೆಮಿಕಲ್ಲೇ. ಒಬ್ಬ ಮನುಷ್ಯನ ಇಷ್ಟಪಡೋ ಹಾಗೆ ಬದುಕಬೇಕು ಈ ಪ್ರಪಂಚದಲ್ಲಿ. ಅದನ್ನ ಯಾರೂ ಮಾಡೋದೇ ಇಲ್ಲ. ಆದ್ರೆ ಖಂಡಿತ ನಮ್ಮಿಂದ ಅದಾಗತ್ತೆ. ಮನುಷ್ಯ ಪ್ರೀತಿ ಮಾಡೋಕ್ ಶುರು ಮಾಡಿದ್ರೆ ಆಗ ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಇಲ್ಲದೆ ಬದುಕೋದಕ್ಕೆ ಹೇಗೆ ಸಾಧ್ಯ? ನನಗೆ ಈ ಸೈಡ್ ಲಾಕ್ ಇದೆಯಲ್ಲ, ಇನ್ನೊಬ್ಬರ ಮೇಲೆ ನನಗಿರೋ ರೆಸ್ಪಾನ್ಸಿಬಿಲಿಟಿನ ಮರಿಬಾರ್ದು ಅನ್ನೋ ಕಾರಣಕ್ಕೆ ಬೆಳೆಸಿರೋದು. ಇದು ನೋಡಿ ನಮ್ಮೂರಲ್ಲಿ ಎಷ್ಟೋ ಜನ ಹುಚ್ಚ, ದಡ್ಡ ಅಂತ ಹೇಳ್ತಾರೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಚಿಕ್ಕ ಕಬ್ಬಣನು ಹರಿತವಾದ ಕತ್ತಿ ತರ ರೆಡಿ ಮಾಡಬಹುದು. ಬೇಕಿರೋದನ್ನ ಸೃಷ್ಟಿ ಮಾಡೋಕ್ಕೋ, ಬೇಡದೆ ಇರೋದು ಯಾವುದೇ ಆದ್ರೂ ಅದನ್ನ ಮಟ್ಟ ಹಾಕೋದಕ್ಕೆ ನಮಗಿರೋ ಮೈಂಡು, ಮನಸ್ಸು, ಇವೆರಡೂ ಒಬ್ಬ ಮನುಷ್ಯನಿಗಿರೋ ದೊಡ್ಡ ಸ್ವತ್ತು ಅಂತ ನಾನು ನಂಬ್ತೀನಿ. ಇದಿಷ್ಟನ್ನು ನಾನು ಎಲ್ಲ ಕಡೆ ಹೇಳೋದಕ್ಕೆ ಬಯಸ್ತೀನಿ. ಹಾಗೆ ಇದನ್ನ ನನ್ನ ಮಗಳಿಗೆ ಹೇಳ್ಕೊಳಕ್ಕೂ ಬಯಸ್ತೀನಿ. ನನಗಿರೋ ನಂಬಿಕೆ ಯಾವತ್ತೂ ಸೋಲೋದಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಕಾರಣ ಮನುಷ್ಯನ ಮೇಲಿರೋ ನಂಬಿಕೆ. ನಾನು ನೀನು ಅಂತ ಎಷ್ಟೇ ಪೈಪೋಟಿ ಮಾಡಿದ್ರು ನಾವೆಲ್ಲರೂ ಒಂದೇ ಅಂತ ಒಂದು ಸಲ ನಿರ್ಧಾರ ಮಾಡಿದ್ರೆ ಮನುಷ್ಯನಾಗಿದ್ದಕ್ಕೆ ಜೀವನ ಸಾರ್ಥಕ. ಆದ್ರಿಂದಾನೇ ಎಷ್ಟೇ ಕಷ್ಟ ಬಂದ್ರೂ ನಾವು ಅದನ್ನ ಮರಿತೀವಿ. ಮನುಷ್ಯ ಅನ್ನೋದು ತುಂಬಾನೇ ಸುಂದರವಾದ ಪದ.
ಪ್ರವಾಹದಲ್ಲಿ ತೊಂದರೆಗೊಳಗಾದವರಿಗೆ ಪರಿಹಾರ ಬೇಕು. ಪಶ್ಚಿಮ ಘಟ್ಟಗಳನ್ನು ಉಳಿಸಬೇಕು. ಪಶ್ಚಿಮ ಘಟ್ಟಗಳನ್ನು ಉಳಿಸಬೇಕು. ಜಲಮೂಲಗಳನ್ನು ರಕ್ಷಣೆ ಮಾಡಬೇಕು. ಇಲ್ಲಿಗಲ್ ಕ್ವಾರಿಗಳನ್ನು ಮುಚ್ಚಬೇಕು. ಪ್ರವಾಹದ ಸಂತ್ರಸ್ತರಿಗೆ ಪರಿಹಾರ ಬೇಕು. ಎಲ್ಲರೂ ಪ್ರಕೃತಿ ನಾಶವನ್ನ ತಡಿಬೇಕು. ಪೊಲೀಸ್ನವರು ಜನಗಳನ್ನು ರಕ್ಷಣೆ ಮಾಡೋ ಸರ್ಕಾರಕ್ಕೆ, ಜನಗಳನ್ನು ರಕ್ಷಣೆ ಮಾಡೋ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ ರಕ್ಷಣೆ ಮಾಡೋ ಸರ್ಕಾರಕ್ಕೆ, ರಕ್ಷಣೆ ಮಾಡೋ ಸರ್ಕಾರಕ್ಕೆ. ಏನೋ ಒಂದು ಇವತ್ತಿನ ವಿಷಯ ಸರ್, ಇದೆಲ್ಲ ಕೊರೋನಾ ಕಾಲದಲ್ಲಿ ಆಗಿರೋದೇ ಸರ್. ಆದ್ರೆ ಸೋಮನ್ ಹೇಳ್ತಾ ಇದ್ದ ಕೊರೋನಾ ಟೈಮಲ್ಲಿ ಯಾವ ಪ್ರಳಯನೂ ಬಂದಿಲ್ಲ ಅಂತ. ಅದು ಅವನ್ ನಂಬಿಕೆ. ಅದಕ್ಕೆ ಪ್ರತಿ ವರ್ಷನೂ ನಮ್ಮ ಊರಲ್ಲಿ ಪ್ರಕೃತಿನ ಕಾಪಾಡೋದಕ್ಕೆ ಲಾಕ್ಡೌನ್ ಮಾಡಿದ್ರೆ ಅದು ಇಡೀ ಪ್ರಪಂಚಕ್ಕೆ ಮಾದರಿ ಆಗುತ್ತೆ ಅಂತ ಸೋಮನ್ ಹೇಳ್ತಾ ಇದ್ದಾನೆ. ಅಬ್ಬಾ, ಮಾದರಿ ಆಗುತ್ತೆ. ಅಷ್ಟೇ ಅಲ್ಲದೆ ತಿಂಗಳಿಗೊಂದ್ಸಲ ರೇಷನ್ ಕೂಡ ಕೊಡಬೇಕು ಅಂತಿದ್ದಾನೆ. ಸೂಪರ್ ಅಲ್ಲ? ಮುಖ್ಯಾಂಶಗಳು: ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯಾಗುವ ಸಂಭವ ಇದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸಾರ್ವಜನಿಕರು ಹೊರಗಡೆ ಓಡಾಡಬಾರದು.